ಜೈ ಶ್ರೀರಾಮ್. ನಮಗೆ ಇವರ ಆಶೀರ್ವಾದ ತಗೊಂಡು ನಾವು ಪರಮಾರ್ಥ ಚಿಂತಾಮಣಿ ಇವತ್ತು ಮಾಡಬೇಕಾಗಿದೆ. ಪರಮಾರ್ಥ ಚಿಂತಾಮಣಿಯಲ್ಲಿ 116 ನಾವಿವತ್ತು ಮಾಡಬೇಕಾಗಿದೆ. 115 ಸ್ವಲ್ಪ ಮೆಲ್ಕಾಕ್ಕೊಂಡು ಹೋಗಬೇಕಾಗಿದೆ. 115ರಲ್ಲಿ ಏನು ಹೇಳಿದ್ರು ಪರಮಾರ್ಥ ಚಿಂತಾಮಣಿಯಲ್ಲಿ ಅಂತಂದರೆ, ಎಚ್ಚರದ ಅರಿವು ನಿಶ್ಚಯ ರೂಪವಾದದ್ದು, ಕನಸು ಭ್ರಾಂತಿ. ಹಾಗಂದರೆ ಎಚ್ಚರ ಸತ್ಯ, ಕನಸು ಸುಳ್ಳು. ಕರೆಕ್ಟ್ ಅಲ್ಲ? ನಿಜನೇ, ಅದು ನಮ್ಮೆಲ್ರಿಗೂ ಹಾಗೆ ಅನ್ನಿಸ್ತಾ ಇದೆ. ಆದರೆ ಈ ವ್ಯತ್ಯಾಸ ಯಾಕೆ ಅಂತ ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಯಾರನ್ನೇ ಕೇಳಿದ್ರು, ಸ್ವಾಮಿ ಎಚ್ಚರ ಸತ್ಯ ಸ್ವಾಮಿ, ಕನಸು ಸುಳ್ಳು, ನಿದ್ದೆ ವೇಸ್ಟ್. ನಾವೆಲ್ಲ ಎಚ್ಚರದ ದೃಷ್ಟಿಯಿಂದ ಹೀಗೆ ಚಿಂತನೆ ಮಾಡ್ತಾ ಇದ್ದೀವಿ. ಆದರೆ ಈ ಭೇದ ಯಾಕೆ? ಎಚ್ಚರ ಸತ್ಯ, ಕನಸು ಸುಳ್ಳು. ನಾವು ವ್ಯವಹಾರದ ದೃಷ್ಟಿಯಿಂದ, ಎಚ್ಚರದ ದೃಷ್ಟಿಯಿಂದ ನೋಡಿದ್ರೆ ಸರಿಯೇ. ಆದರೆ ಪಾರಮಾರ್ಥಿಕ ದೃಷ್ಟಿ ಒಂದಿದೆ. ಈಗ ನಾವು ಅದರಿಂದ ನೋಡಬೇಕಾಗಿದೆ. ಅದರಿಂದ ನೋಡಿದ್ರೆ ನಿದ್ದೆಯನ್ನು ವೇಸ್ಟ್ ಅಂತ ಕರಿತಾ ಇದ್ದಿದ್ದು ಆತ್ಮನಾಗಿರ್ತೀವಲ್ಲಿ. ಎಂಥ ಒಂದು ಅನುಭವದಿಂದ ಗುರುತು ಮಾಡ್ಕೋಬೋದು. ಆದ್ದರಿಂದ ಕನಸು ಹೇಗೆ ಸುಳ್ಳು, ಎಚ್ಚರವೂ ಅಷ್ಟೇ ಸುಳ್ಳು ಅನ್ನೋದನ್ನು ತೋರ್ಸಕ್ಕೆ ಬಂದಿದೆ. ಅದು ಹಾಗೆ. ನಾವು ಹೇಗೆ ಕನಸಿನಲ್ಲಿದ್ದಾಗ ಸತ್ಯ, ಎಲ್ಲಿವರೆಗೂ ಸತ್ಯ? ಅದು ಎಚ್ಚರದಷ್ಟೇ ಸತ್ಯ. ಎಲ್ಲಿವರೆಗೂ? ಎಚ್ಚರಕ್ಕೆ ಬರೋವರೆಗೂ. ಎಚ್ಚರಕ್ಕೆ ನನಗೆ ಎಚ್ಚರ ಆಗಿದ ತಕ್ಷಣ ಕನಸು ಬರೀ ಸುಳ್ಳಪ್ಪ. ಅದು ಹೇಗೆ ಹೊಡೆದಾಗ್ತೀವಿ? ನಾವೇ ಹೊಡೆದಾಗ್ತೀವಿ. ಹಾವೇ ಸತ್ಯ. ಎಲ್ಲಿವರೆಗೂ? ಹಗ್ಗ ಕಾಣೋವರೆಗೂ. ಈ ಶರೀರವೇ ಸತ್ಯ, ನಾನೇ ಇದು, ಈ ಪ್ರಪಂಚವೇ ಸತ್ಯ, ಅವಸ್ಥೆಗಳೇ ಸತ್ಯ. ಎಲ್ಲಿವರೆಗೂ? ಆತ್ಮನ ಕಾಣೋವರೆಗೂ. ಕಂಡ್ರೆ ಇವು ಸತ್ಯ ಅಲ್ಲ ಅಂತ ಗೊತ್ತಾಗುತ್ತೆ. ನಿನ್ನೆ ತಾನೇ ನಾವು ಭಗವದ್ಗೀತೆಯಲ್ಲಿ ನಮಗೆ ಆಗಿದ್ದೇ ಸರಿಯಾದ ಜ್ಞಾನ ಅಂತ ಅಂದ್ಕೊಂಡಿರ್ತೀವಿ. ಅದಕ್ಕಿಂತ ನಿಜವಾದ ಜ್ಞಾನ ಗೊತ್ತಾದಾಗ ಇದು ಸತ್ಯವಾದ ಜ್ಞಾನ, ನಾವು ತಿಳ್ಕೊಂಡಿದ್ದು ತಪ್ಪು, ಭ್ರಾಂತಿ ಅಂತ ನಾವೇ ಹೊಡೆದಾಗ್ತೀವಿ ಅನ್ನೋದು ಸ್ಪಷ್ಟ ಆಯಿತು. ಆದ್ದರಿಂದ ಇದರಲ್ಲಿ ಎಚ್ಚರ ಕನಸು ತಕ್ಕಡಿಲಿ ತೂಕ ಹಾಕಿಬಿಟ್ರೆ, ಈ ಕಡೆ ಎಚ್ಚರ, ಈ ಕಡೆ ಕನಸು, ಏನು ವ್ಯತ್ಯಾಸ ಇಲ್ಲ ಅನ್ನೋದು ನಾವೆಲ್ಲ ಹಿಂದೆ ಬೇಕಾದಷ್ಟು ನೋಡಿದ್ದೀವಿ. ಈಗ ಎಚ್ಚರದ ವಾಸನೆಯಿಂದ ಕನಸಾಗುತ್ತೆ ಅಂತಾರೆ, ಸುಳ್ಳು. ಯಾಕೆ? ಅಲ್ಲ ಸ್ವಾಮಿ, ಎಚ್ಚರದ ವಾಸನೆಯಿಂದ ಕನಸಾಗುತ್ತೆ ಅಂತ ಹೇಳಬೇಕಾದ್ರೆ ಎಚ್ಚರಕ್ಕೂ ಕನಸಕ್ಕೂ ಕನೆಕ್ಷನ್ ಇರಬೇಕು. ಆದರೆ ಇದು ಫಸ್ಟ್ ಶೋ, ಅದು ಸೆಕೆಂಡ್ ಶೋ. ಇಲ್ಲಿದು ಅಲ್ಲಿಗೆ ಬರಲ್ಲ, ಅಲ್ಲಿದು ಇಲ್ಲಿಗೆ ಬರಲ್ಲ. ಇಲ್ಲಿಯ ಜನಕ ಮಹಾರಾಜ ಮಾತ್ರ ಅಲ್ಲ, ಪ್ರಪಂಚದಲ್ಲಿರೋ 12 ಅವಸ್ಥೆ ಒಳಗಡೆ ಇರೋದು. ಎಚ್ಚರದ ಕನಸಿಗೆ ಬರೋಲ್ಲ. ಕನಸಿನಲ್ಲೂ ಹೀಗೇ 12 ಇರುತ್ತೆ. ಎಚ್ಚರಕ್ಕೆ ಒಂದು ಗುಲ್ಗಂಜಿ ಆಟಮ್ ಅಷ್ಟು ಬರೋಲ್ಲ. ಗೊತ್ತಿದೆ. ಇದಿದ್ದಾಗ ಅದಿರಲ್ಲ, ಅದಿದ್ದಾಗ ಇದಿರಲ್ಲ. ಆದ್ದರಿಂದ ಇವೆರಡಕ್ಕೂ ಸಂಬಂಧ ಹೇಗೆ ಮಾಡ್ತೀರಾ? ಎಚ್ಚರದಲ್ಲಿ ನಾನು ಕಂಡದ್ದನ್ನೇ ಕನಸಿನಲ್ಲಿ ಕಾಣ್ತೀನಿ, ತಪ್ಪು. ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಶರೀರ ಬೇರೆ, ಅಲ್ಲಿ ಶರೀರ ಬೇರೆ. ನನಗೆ ಕನಸಿನಲ್ಲಿದ್ದಾಗ ನಾನು ಎಚ್ಚರದಿಂದ ಕನಸಿಗೆ ಬಂದಿದ್ದೀನಿ, ಯಾರಿಗೂ ಅನಿಸಲ್ಲ. ಆದರೆ ಕನಸಿನಿಂದ ಎಚ್ಚರಕ್ಕೆ ಬಂದ ತಕ್ಷಣ ನನಗೆ ಗೊತ್ತಾಗುತ್ತೆ, ಇಷ್ಟೊತ್ತು ಕನಸು ಕಾಣ್ತಾ ಇದ್ದೆ ಅಂತ. ಆದರೆ ಎಚ್ಚರದ್ದು ಕನಸಿನಲ್ಲಿ ನೆನಪಿರಲ್ಲ. ಯಾಕೆ ಅಂತ ನಮ್ಗೆ ಉತ್ತರ ಸಿಕ್ಕಿದೆ. ಒಟ್ಟಿನಲ್ಲಿ ಏನಾಯಿತು ಅಂತಂದರೆ, ಇವೆರಡಕ್ಕೂ ಕನೆಕ್ಷನ್ ಇರೋಕ್ಕೆ ಸಾಧ್ಯ ಇಲ್ಲ. ಮತ್ತು ಇಲ್ಲಿ ನಿಮಗೆ ಭ್ರಾಂತಿ ಅಂತ ಆಗಬೇಕಾದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಹಾವು ಹಗ್ಗಕ್ಕೆ ಭ್ರಾಂತಿ ಆಗಬೇಕಾದ್ರೆ
ಈಗ ನಾನು ಹಿಂದೆ ಮೊದಲು ಹಾವನ್ನು ಕಾಡಿನಲ್ಲೋ ಹುತ್ತದಲ್ಲೋ ಅಥವಾ ಹಾವಾಡಿಗರು ಆಟ ಆಡುವಾಗ ನೋಡಿರಬೇಕು. ಇದು ಅನುಭವ. ಆ ಅನುಭವ ಆಗಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಹಾವಿನ ಒಂದು ಪ್ರತ್ಯಯ ಅಥವಾ ಸಂಸ್ಕಾರ ಮೂಡಿರುತ್ತೆ. ಸಂಸ್ಕಾರ ಅದಾದ ಮೇಲೆ ಮತ್ತೆ ನಾನು ನಸುಗತ್ತಲೆಯಲ್ಲಿ ಹಗ್ಗವನ್ನು ಗಾಳಿಗೆ ಅಲ್ಲಾಡ್ತಾ ಇದ್ದಾಗ ಹಾವು ಅಂತ ಭ್ರಮೆ ಮಾಡ್ಕೊತೀನಿ. ಭ್ರಮೆ ಅಂತ ಅವಾಗ ಗೊತ್ತಾಗೋದಿಲ್ಲ, ಹಾವೇ ಅಂತ ಮಾಡ್ಕೊತೀನಿ. ಅದು ಭ್ರಮೆ ಅಂತ ಯಾವಾಗ ಗೊತ್ತಾಗುತ್ತೆ? ಟಾರ್ಚ್ ಹಾಕಿ ನೋಡಿದಾಗ. ಆದ್ದರಿಂದ ಇಲ್ಲಿ 4 ಅಂಶಗಳು ಇಂಪಾರ್ಟೆಂಟ್. ಒಂದು, ಇದು ಎಚ್ಚರದಲ್ಲೇ, ಮತ್ತು ಹಾವು ಕಂಡಿದ್ದು ಎಚ್ಚರದಲ್ಲೇ, ಅದರ ಸಂಸ್ಕಾರ ಹಾವು ಕಂಡು ಅದರ ಅನುಭವ ಆಗಿದ್ದು ಹುತ್ತದಲ್ಲೋ ಕಾಡಿನಲ್ಲೋ ಹಾವಾಡಿಗ ಆಟ ಆಡಿಸೋವನ್ನು ನಾವು ಕಂಡಿರ್ತೀವಿ. ಅದು ಎಚ್ಚರದಲ್ಲಿ, ಅದು ಅನುಭವ. ಅದನ್ನು ನನ್ನ ಮನಸ್ಸಿನಲ್ಲಿ ಪ್ರಿಂಟ್ ಆಗಿರುತ್ತೆ, ಕಾಪಿ ಆಗಿರುತ್ತೆ, ಅದು ಸಂಸ್ಕಾರ. ಮತ್ತೆ ನಾನು ನಸುಗತ್ತಲೆಯಿಂದ ಇನ್ನೆಲ್ಲಾದರೂ ಹಾವಿನ ಥರ ಕಂಡಾಗ ಗಾಳಿಗೆ ಸ್ವಲ್ಪ ಅಲ್ಲಾಡ್ತಾ ಇದ್ದರೆ ಎಡೆ ಎತ್ತಿದೆ, ಬಾಲ ಎತ್ತಿದೆ, ಬುಸ್ ಅಂತ ಇದೆ ಅಂತ ನಡ್ಕ ಶುರುವಾಗತ್ತೆ. ಇದು ಹಾವು ಅಂತ ಅನ್ಕೊತೀನಿ. ಆ ಸಮಯಕ್ಕೆ ಅದು ಸರಿಯಾದ ನಾಲೆಡ್ಜ್. ನಿನ್ನೆ ಎಲ್ಲ ನೋಡಿದ್ವಿ ಭಗವದ್ಗೀತೆಯಲ್ಲಿ. ಎಲ್ಲಿವರೆಗೂ ಯಾರಾದರೂ ಆ ಕಡೆಯಿಂದ ಬಂದವರು ಹಗ್ಗ ಅಂತ ಹೇಳಿ ನನಗೆ ಟಾರ್ಚ್ ಹಾಕಿ ತೋರಿಸಿದ ಮೇಲೆ, ಸರಿಯಾದ ನಾಲೆಡ್ಜ್ ಬಂದ ಮೇಲೆ ಇದು ರಾಂಗ್ ನಾಲೆಡ್ಜ್, ಭ್ರಾಂತಿ ಅಂತ ಹೊಡೆದಾಕ್ತೀನಿ. ಇವು 4 ಎಚ್ಚರದಲ್ಲಿದೆ. ಅದೇ ಅಂತಃಕರಣ, ಅದೇ ಮನಸ್ಸು, ಜೊತೆಗೆ ಅದೇ ಕಾಲಪ್ರವಾಹ, ಒಂದೇ ಕಾಲಪ್ರವಾಹ. ನಾನು ಹಾವು ಕಂಡಿದ್ದು ಚಿಕ್ಕ ವಯಸ್ಸಿನಲ್ಲೋ ಅಥವಾ ದೊಡ್ಡವನಾದ ಮೇಲೋ ಎಲ್ಲೋ ಸರ್ಕಸ್ನಲ್ಲೋ ಅಥವಾ ಝೂಗಳಲ್ಲೋ ಹಾವು ಕಂಡಿರ್ತೀನಿ. ಅದರ ಸಂಸ್ಕಾರ ಆಗಿರೋದು ಎಚ್ಚರದಲ್ಲೇ, ಮತ್ತು ಅದನ್ನು ನಾನು ಭ್ರಾಂತಿ ಮಾಡ್ಕೊಳ್ಳೋದು ಎಚ್ಚರದಲ್ಲೇ, ತಿರ್ಗಿ ಅದನ್ನು ಹೊಡೆದಾಕೋದು ಎಚ್ಚರದಲ್ಲೇ. ಮತ್ತು ಇದು ಒಂದೇ ಮನಸ್ಸು, ಒಂದೇ ಕಾಲ ಪ್ರವಾಹ, ಒಂದೇ ಮನಸ್ಸಿನ ಪ್ರವಾಹ. ಇಲ್ಲಿ ಒಪ್ಕೊತೀವಿ. ಕನಸಿಗೂ ಇದಕ್ಕೂ ಸಂಬಂಧ ಹೇಳಿ ಸ್ವಾಮಿ? ಆಗೋದಿಲ್ಲ. ಬಟ್ ಕನಸಿನಲ್ಲೂ ಹೀಗೆ ಆಗುತ್ತೆ. ಆದ್ದರಿಂದ ಸೆಟ್ಟೇ ಬೇರೆ, ಅದರ ಮನಸ್ಸೇ ಬೇರೆ, ಆ ಕಲ್ಪನೆಗಳು ಎಲ್ಲವೂ ಅದರ ಬೇರೆ. ಆದ್ದರಿಂದ ಅದನ್ನು ನೀವು ಭ್ರಾಂತಿ ಅಂತ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಇಷ್ಟಂತೂ ನಮಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಅದಕ್ಕೆ ಅಲ್ಲಿ ಸ್ವಾಧಿಷ್ಠಾನ ಭ್ರಾಂತಿ, ನಿರ್ದಿಷ್ಟಾನ ಭ್ರಾಂತಿ, ಅಥವಾ ಭ್ರಾಂತಿನಲ್ಲಿ 2 ಥರ. ಭ್ರಾಂತಿ ಅಂತಂತಂದರೆ ಆ ವಸ್ತು ನಿಜವಾಗ್ಲೂ ಇಲ್ಲ, ಅಂದರೆ ಹಗ್ಗದಲ್ಲಿ ಹಾವು ಇಲ್ಲ, ಇದನ್ನು ಭ್ರಾಂತಿ ಅಂತ ಕರೀತಾರೆ. ಆ ಭ್ರಾಂತಿಯಲ್ಲಿ 2 ಕರೀತಾರೆ. ಒಂದು ಸ್ವಾಧಿಷ್ಠಾನ ಭ್ರಾಂತಿ, ಇನ್ನೊಂದು ನಿರ್ದಿಷ್ಟಾನ ಭ್ರಾಂತಿ. ಬಟ್ ಇವು 2ಕ್ಕೂ ಆಧಾರ ಒಂದೇ ಆಗಿರಬೇಕು. ಈ ಕನಸು ಭ್ರಾಂತಿಯೇ, ಆದರೆ ಇದು ಸ್ವಾಧಿಷ್ಠಾನ ಭ್ರಾಂತಿಯೂ ಅಲ್ಲ, ಮತ್ತು ಯಾವ ಭ್ರಾಂತಿಯೂ ಅಲ್ಲ ಅದು. ಅಂದರೆ ಇನ್ನೊಂದು ನಿರ್ದಿಷ್ಟಾನ ಭ್ರಾಂತಿಯೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾಕೆ ಸ್ವಾಧಿಷ್ಠಾನ ಭ್ರಾಂತಿ ಅಲ್ಲ? ಸ್ವಾಧಿಷ್ಠಾನ ಭ್ರಾಂತಿ ಅಂದರೆ ಹಗ್ಗವನ್ನು ಹಾವು ಅಂತ ತಪ್ಪಾಗಿ ತಿಳ್ಕೊಳ್ಳೋದು. ಎಚ್ಚರದಲ್ಲಿ ಸರಿಯಪ್ಪ. ಈಗ ಈ ಎಚ್ಚರದಲ್ಲಿರೋ ಜನಕ ಮಹಾರಾಜನ ಕನಸಿನಲ್ಲಿ ಭಿಕ್ಷುಕ ಅಂತ ತಿಳ್ಕೊತೀರಾ? ಆಗೋದಿಲ್ಲ. ಇಲ್ಲಿದ್ದು ಅಲ್ಲಿಗೆ ಬರಲ್ಲ, ಅಲ್ಲಿದ್ದು ಇಲ್ಲಿಗೆ ಬರಲ್ಲ, ಇಲ್ಲಿದ್ದಲ್ಲಿ ನೆನಪಿರೋದೇ ಇಲ್ಲ. ಹೇಗಿದೆ? ಅಲ್ಲಿದು ಇಲ್ಲಿಗೆ ಬಂದ ಮೇಲೆ ನೆನಪಿರುತ್ತೆ. ನಾನು ಕನಸಿನಲ್ಲಿದ್ದಾಗ ಎಚ್ಚರದಿಂದ ನಾನು ಕನಸಿಗೆ ಬಂದಿದ್ದೀನಿ ಅನ್ಸಲ್ಲೋ. ಆದ್ದರಿಂದ ಅದು ಸ್ವಾಧಿಷ್ಠಾನ ಭ್ರಾಂತಿಯೂ ಅಲ್ಲ, ನಿರ್ದಿಷ್ಟಾನ ಭ್ರಾಂತಿಯೂ ಅಲ್ಲ. ಆದ್ದರಿಂದ ಅದು ಭ್ರಾಂತಿಯೇ ಅಲ್ಲ. ನೀವು ಎಚ್ಚರದ ದೃಷ್ಟಿಯಿಂದ ಅದು ಭ್ರಾಂತಿ ಅಂತೀರಾ, ಬಟ್ ಎಚ್ಚರ ಸತ್ಯ ಅಂತೀರಲ್ಲ, ಅದು ಸತ್ಯ. ಹೇಗೆ? ಎಚ್ಚರದ ಕನಸಿನ ಕಾಲಕ್ಕೆ ಅದು ಸತ್ಯವೇ. ಹೇಗೀಗ ಎಚ್ಚರವನ್ನು ಸತ್ಯ ಅಂತೀರೋ, ಕನಸಿನ ಕಾಲಕ್ಕೆ ಸತ್ಯವೇ. ಹಾಗಾದರೆ ನೀವು ಕನಸನ್ನು ಯಾವಾಗ ಭ್ರಾಂತಿ ಅಂತೀರಾ? ಎಚ್ಚರಕ್ಕೆ ಬಂದಾಗ. ಹಾಗಾದರೆ ಎಚ್ಚರ ಸತ್ಯವಾ? ಎಚ್ಚರದಿಂದ ನೀವು ಮುಕ್ತರಾದರೆ ಇದನ್ನು ಭ್ರಾಂತಿ ಅಂತ ಕರಿತೀವಿ. ಮುಗಿದೋಯ್ತು.
ಅಲ್ವಾ? ಆದ್ದರಿಂದ ಯಾವ ಭ್ರಾಂತಿಯೂ ಅಲ್ಲ, ಸ್ವಾಧಿಷ್ಠಾನ ಭ್ರಾಂತಿಯೂ ಅಲ್ಲ, ಯಾವುದೂ ಅಲ್ಲ ಅಂತ ಹೇಳಿದ್ದು ನಮಗೆ 15ನೇರಲ್ಲಿ ಗೊತ್ತಾಯಿತು. ಇವಾಗ ನಾವು 16ಕ್ಕೆ ಹೋಗಬೇಕು. ಎಚ್ಚರ ಕನಸುಗಳಿಗೆ ಬಾಧ್ಯ ಬಾಧಕ ಭಾವವಿರುವುದೆಂಬ ಅಭಿಪ್ರಾಯದ ವಿಮರ್ಶೆ. ಇಲ್ಲಿ ಎಚ್ಚರ ಆಗಿದ ತಕ್ಷಣ ನಮಗೆ, ಅಂದರೆ ಇಷ್ಟೊತ್ತು ಕನಸಿನಲ್ಲಿದ್ವಿ, ನಮಗೆ ಎಚ್ಚರ ಆಗೋಯ್ತು. ಆಗ ಅಯ್ಯೋ ಇಷ್ಟೊತ್ತು ನಾನು ಕನಸು ಕಾಣ್ತಾ ಇದ್ದೆ ಅನ್ನೋ ಅರಿವು ನಮಗಾಗತ್ತೆ. ಆದ್ದರಿಂದ ಆ ಕನಸನ್ನು ಬಾಧಿತ ಮಾಡ್ಕೊಂಡ್ಬಿಡ್ತೀವಿ. ಇದು ಕನಸನ್ನು ಎಚ್ಚರದಲ್ಲಿ ಬಾಧಿತ ಮಾಡ್ಕೊತೀವಿ. ಬಾಧಕ ಯಾವುದು? ಎಚ್ಚರ ಅಷ್ಟೆ. ಬಾಧಿತ ಕನಸು, ಬಾಧ್ಯ ಎಚ್ಚರ. ಹಾಗೆ ಆದ್ದರಿಂದ ಯಾವ ಅರಿವು ಬಾಧಿತವಾಗುತ್ತದೆಯೋ ಅದು ಭ್ರಾಂತಿ ಎಂಬುದು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಕನಸನ್ನು ಭ್ರಾಂತಿ ಅಂತ ಕರಿತೀವಿ. ಎಲ್ಲಿ? ಎಚ್ಚರದಲ್ಲಿ. ಅದು ಪ್ರಸಿದ್ಧವಾಗಿದೆ ಎಲ್ರಿಗೂ. ಅಥವಾ ಹಾವನ್ನು ನಾನು ಸತ್ಯ ಅಂದ್ಕೊಂಡಿದ್ದೆ, ಹಗ್ಗವನ್ನು ಕಂಡ ಮೇಲೆ ಆಮೇಲೆ ಹಗ್ಗ ಸತ್ಯ, ಹಾವು ಭ್ರಾಂತಿ ಅಂತ ನಾವು ಹೇಳ್ಕೊತೀವಿ ಅಷ್ಟೇ. ಅಂದರೆ ನಮಗೆಲ್ಲ ಗೊತ್ತಿದೆ, ಹಾವು, ಹಗ್ಗ, ಅದೇ ರೀತಿ ಕಪ್ಪೆ ಚುಪ್ಪು, ಬೆಳ್ಳಿ, ಇವುಗಳನ್ನೆಲ್ಲ ನಾವು ಬಾಧಿತ ಮಾಡ್ಕೊತೀವಿ. ನಮಗೆ ಎಚ್ಚರದಲ್ಲೂ ಅಷ್ಟೇ, ಕನಸಿನಲ್ಲೂ ಅಷ್ಟೇ, ಎರಡಕ್ಕೂ ನಮಗೆ ಹೀಗೆ ಆಗ್ತಾ ಇರುತ್ತೆ. ಆದ್ದರಿಂದ ನಮಗೆ ತೋರುವಾಗ ಬೆಳ್ಳಿಯ ಅರಿವು ಬಾಧಿತವಾಗುವುದರಿಂದ ಹೇಗೆ ಭ್ರಾಂತಿ ಎನಿಸುವುದೋ ಹಾಗೆ ಕನಸಿನ ಅರಿವು ಎಚ್ಚರದ ಅರಿವಿಂದ ಬಾಧಿತವಾಗುತ್ತೆ. ಕನಸನ್ನು ಸತ್ಯ ಅಂದ್ಕೊಂಡಿರ್ತೀನಿ, ಆದರೆ ಸುಳ್ಳು ಅಂತ ಹೇಳೋದು ಎಚ್ಚರಕ್ಕೆ ಬಂದ ಮೇಲೆ. ಹಾಗಾದರೆ ಎಚ್ಚರ ಸತ್ಯವಾ ಅಂತ ಪರೀಕ್ಷೆ ಮಾಡಿದ್ರೆ ಅಲ್ಲ, ಅದು ಕೂಡ ಕನಸಿನ ಹಾಗೆ. ಮತ್ತು ಹಾಗಾದರೆ ಇದು ಎಲ್ಲಿ ಸುಳ್ಳು ಅಂತ ಆಗುತ್ತಪ್ಪ? ನಮಗೆ ಮೋಕ್ಷವಾದಾಗ, ರಾಮಕೃಷ್ಣ ಪರಮಹಂಸರಿಗೆ, ರಮಣ ಮಹರ್ಷಿಗೆ. ನಾವು ಅಲ್ಲಿವರೆಗೂ ಕಾಯ್ಕೋಬೇಕಾ ಅಥವಾ ಈಗಲೇ ಕಂಡ್ಕೋಬೋದಾ? ಈಗಲೇ ಕಂಡ್ಕೋಬೋದು. ತಕ್ಕಡಿಲಿ ಹಾಕಿ ತೂಕ ಮಾಡಿದ ತಕ್ಷಣ ನಾವು ಕಂಡ್ಕೋಬೋದು ಅಂತ ಸ್ಪಷ್ಟವಾಗಿ ಇವಾಗ ನಮಗೆಲ್ಲ ಅರ್ಥ ಆಗಿದೆ. ಆದ್ದರಿಂದ ಕನಸೆಷ್ಟು ಸುಳ್ಳು, ಎಚ್ಚರವು ಅಷ್ಟೇ ಸುಳ್ಳು ಅಂತ ನೋಡೋದು ಬರಬೇಕು. ಮುಕ್ತರಾಗಕ್ಕೆ ಮೊದಲೇ ನಮಗೆ ಅನುಭವ ಬರೋಕ್ಕೆ ಶುರುವಾಗುತ್ತೆ. ಅವಾಗೇನಾಗುತ್ತೆ ನಮಗೆ, ಈ ಕನಸನ್ನು ನಾನು ಎಷ್ಟು ಸತ್ಯ ಅಂದ್ಕೊಂಡು ಅಲ್ಲಿ ಹುಲಿ ಅಟ್ಟಿಸ್ಕೊಂಡ್ಬಂತು ಸತ್ತೋಗ್ತೀನಿ ಅಂತ ಅಂದ್ಕೊಳ್ತೀನಿ, ಅಥವಾ ಬೆಟ್ಟದಿಂದ ಕೆಳಕ್ಕೆ ಜಾರಿ ಬಿದ್ದು ಸತ್ತೋದ್ನೇನೋ ಅಂತ ಅಂದ್ಕೊತೀನಿ, ಅಬ್ಬಾ ಅಂತ ಎಚ್ಚರ ಆಗ್ಬಿಡ್ತು. ಅವಾಗ ನಾವು ನೋಡ್ಕೊತೀವಿ ಎಷ್ಟೋ ಸಲ, ಬಾ ಸತ್ತಿಲ್ಲಪ್ಪ, ಸದ್ದ ಅಂದ್ಕೊತೀವಿ. ನೋಡ್ರಿ ಎಷ್ಟು ಭಯಪಟ್ಟಿರ್ತೀವಿ. ಹಾಗೆ ಎಚ್ಚರದಲ್ಲೂ ಆಗ್ತಾ ಇರುತ್ತೆ. ಯಾವಾಗ ಎಚ್ಚರಕ್ಕೆ ಬಂದಿದ ತಕ್ಷಣ ಕನಸನ್ನು ಸುಳ್ಳನ್ನು ತೊಡೆದಾಕ್ತೀನಿ. ಹಾಗೇ ಕನಸು ಎಷ್ಟು ಸುಳ್ಳೋ ಎಚ್ಚರವು ಅಷ್ಟೇ ಸುಳ್ಳು ಅಂತ ನನಗೆ ಮನಸ್ಸಿಗೆ ನಾಟಬೇಕು, ಈ ಮನಸ್ಸಿಗೆ. ಆಗ ನನಗೆ ಇಲ್ಲಿ ತಾಧ್ಯಾತ್ಮ, ಮೋಹ, ಅದರ ಮೇಲೆ ಆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅದು ಆವಾಗ ನನಗೆ ಬಾಧಿತವಾಗಿಬಿಡುತ್ತೆ. ಎಚ್ಚರ ಪ್ರಪಂಚವೂ ಬಾಧಿತವಾಗಿಬಿಡುತ್ತೆ. ತೋರ್ತಾ ಇರುತ್ತೆ, ಬಟ್ ನನಗೆ ಅದ್ರ ಮೇಲೆ ಅಷ್ಟು ಮೋಹ ಇರಲ್ಲ. ಆಚೆ ಬಿಡು, ಏನಾಗುತ್ತೆ, ಕನಸಿನಷ್ಟೇ ಇದು, ಅದಕ್ಕೆ ನಾನು ಯಾಕೆ ಯೋಚನೆ ಮಾಡಬೇಕು? ಏನೋ ಲಾಸ್ ಆಗೋಯ್ತು, ಯಾರೋ ನಮ್ಮನ್ನು ಬೈದರು ಅಷ್ಟೇ. ಬೈದರೆ ಏನಂತೆ, ಕನಸಿನಲ್ಲೂ ಬೈದಿದ್ರು, ನಾನು ಸತ್ಯ ಅಂದ್ಕೊಂಡಿದ್ದೆ. ಎಚ್ಚರಕ್ಕೆ ಬಂದಮೇಲೆ ಎಲ್ಲ ಸುಳ್ಳು ಅನ್ನಿಸ್ತು. ಎಚ್ಚರದಲ್ಲೂ ಹಾಗೆ ಯಾಕೆ ತಗೋಬಾರ್ದು ನಾವು? ಮುಗಿದು ಹೋಯ್ತು. ತೊಗೊಂಡ್ಬಿಟ್ರೆ ನಾನು ಕೋಪನೇ ಮಾಡ್ಕೊಳ್ಳೋಂಗಿಲ್ಲ. ಹೀಗೆ ಅಭ್ಯಾಸ ಮಾಡಬೇಕು. ನಮಗೆ ದೊಡ್ಡ ಸಾಧನೆ ಅಂತ ಕೆಲವರಿಗೆ ಸಂಶಯ ಬರುತ್ತೆ. ಕನಸೇನೋ ಎಚ್ಚರದಲ್ಲಿ ಬಾಧಿತವಾಗಿಬಿಡುತ್ತೆ, ಈ ಎಚ್ಚರ ಯಾವುದ್ರಲ್ಲಿ ಬಾಧಿತ ಆಗುತ್ತೆ ಅಂತ ಒಂದು ಪ್ರಶ್ನೆ, ಸಂಶಯ ಇರುತ್ತೆ. ಆದರೆ ಈ ಶಂಕೆ ಮೇಲೆ ಹೇಳಿದ ದೋಷವೇ ಇದ್ದುಕೊಂಡಿರುತ್ತೆ. ಏಕೆಂದರೆ
ಬಾಧ್ಯವಾದ ಅರಿವು ಬಾಧಕವಾದ ಅರಿವು ಒಂದೇ ಕಾಲಪ್ರಭಕ್ಕೆ ಸೇರಿರಬೇಕೆಂದು ನಾವು ಮೇಲೆ ಹೇಳಿಯೇ ಇರುತ್ತೇವೆ. ಹಾಗೆ ಆದರೆ ಎಚ್ಚರದವರರು ಕನಸಿನ ಅರಿವು ಇವೆರಡೂ ಒಂದೇ ಕಾಲಪ್ರಭಕ್ಕೆ ಸೇರಿಲ್ಲ. ಈಗ ಎಚ್ಚರದಲ್ಲಿ ನಾನು ಹಾವು ಅಂದ್ಕೊಂಡಿದ್ದೇನೆ, ನನಗೆ ಹಗ್ಗ ಅಂತ ಗೊತ್ತಾಯಿತು, ಬಾಧಿತವಾಯಿತು. ಈಗ ಕಾಲಪ್ರವಾಹ ಒಂದೇ, ಎಚ್ಚರವೇ. ಹಾಗೆಯೇ ಕನಸಿನಲ್ಲೂ ಕೂಡ ಹಾವು ಹಗ್ಗ ಇದ್ದೇ ಇರುತ್ತೆ. ಅದಕ್ಕೆ ಅಲ್ಲೂ ಕೂಡ ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಇರುತ್ತೆ. ಈ ಮೂರು ಸತ್ಯವಲ್ಲ. ಹೇಗಿದೆ ನೋಡಿ, ಪ್ರಾತಿಭಾಸಿಕ ಸತ್ಯವಲ್ಲ, ವ್ಯಾವಹಾರಿಕ ಸತ್ಯ ಸತ್ಯನ, ವ್ಯಾವಹಾರಿಕ ಸತ್ಯವೂ ಸತ್ಯ ಅಲ್ಲ, ಯಾಕೆ ಪಾರಮಾರ್ಥಿಕ ಸತ್ಯ ಇದೆ. ಹೋಗಲಿ, ಪಾರಮಾರ್ಥಿಕ ಸತ್ಯ ಸತ್ಯನ, ಮೂರೂ ಸತ್ಯವಲ್ಲ. ಯಾವ ದೃಷ್ಟಿಯಿಂದ? ಆತ್ಮನ ದೃಷ್ಟಿಯಿಂದ. ಆದ್ದರಿಂದ ನಮ್ಗೆ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಇವುಗಳನ್ನೆಲ್ಲ ಹೇಳ್ಕೊಡ್ತಾರೆ. ಇವು ಅಧ್ಯಾರೋಪದ ದೃಷ್ಟಿಯಿಂದ. ಕನಸಿನಲ್ಲೂ ಇಲ್ಲ, ಎಚ್ಚರದಲ್ಲೂ ಅವು ಅಲ್ಲ ಅಂತ ಮುಂದಕ್ಕೆ ತೊಗೊಂಡು ಬಂದು ತೋರಿಸ್ತಾರೆ. ಇಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕು. ಒಟ್ಟಿನಲ್ಲಿ ಎಚ್ಚರಕ್ಕೂ ಕಾಲಕ್ಕೂ ಸಮಾನವಾಗಿರೋ ಕಾಲಪ್ರವಾಹವಾಗಲಿ, ಒಂದೇ ಅಂತಃಕರಣವಾಗಲಿ, ದೇಶವಾಗಲಿ, ಕಾರ್ಯಕಾರಣ ಭಾವವಾಗಲಿ ಯಾವುದೂ ಇಲ್ಲ ಅಂತ ಗೊತ್ತಿದೆ. ಕಾರ್ಯಕಾರಣ ಕಾರ್ಯಕಾರಣ ಭಾವ ಯಾವುದೂ ಇಲ್ಲ. ಇಲ್ಲಿ ಕಾರ್ಯಕಾರಣ ಅಂದರೆ ಏನು, ಕಾರ್ಯಕರಣ ಅಂದರೆ ಏನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎರಡು ಒಂದೇ ಥರ ಕಾಣುತ್ತೆ, ಆದರೆ ಡಿಫ್ರೆನ್ಸ್ ಇದೆ. ಕಾರ್ಯಕರಣ ಅಂತಂದಿದ ತಕ್ಷಣ ಇನ್ಸ್ಟ್ರೂಮೆಂಟ್ಸು. ಕಾರ್ಯಕರಣ ಅಂದರೆ ಎಚ್ಚರದಲ್ಲಿರೋ 19 ಇನ್ಸ್ಟ್ರೂಮೆಂಟ್ಸು ಕನಸಿಗೆ ಬರಲ್ಲ. ಕಾರ್ಯಕಾರಣ ಭಾವ ಅಂದರೆ ಬೀಜ ಕಾರಣ, ಮರ ಕಾರ್ಯ. ಈಗ ಎಚ್ಚರ ಕಾರಣ, ಕನಸು ಕಾರ್ಯ. ಹೇಳ್ರಿ, ನಾನು ಹೇಳ್ತೀನಿ. ಕನಸು ಕಾರಣ, ಎಚ್ಚರ ಕಾರ್ಯ. ಏನಂತೀರ? ಒಂದಕ್ಕೊಂದು ಕಾರ್ಯಕಾರಣ ಭಾವ ಇಲ್ಲ. ಯಾಕೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕೆ? ಉತ್ತರ ಬೇಕು. ಯಾರಾದರೂ ಹೇಳಿ. ಇಲ್ಲ ಸರ್, ಕನೆಕ್ಷನ್ ಇಲ್ಲ ಸರ್, ಅದು ಬೇರೆ ಬೇರೆ. ಮೊದಲೇ ಎತ್ಕೊಂತಾನೆ ಏನೋ ಆನ್ಸರ್ ಹೇಳಿದ್ರಲ್ಲ, ಯಾವುದದು? ಸಂಬಂಧ ಇಲ್ಲ. ಇನ್ಯಾರೋ ಏನೋ ಹೇಳಿದ್ರಿ. ಶ್ರೀಧರ್ ಸರ್ ಹೇಳಿ ಸರ್. ಸರ್ ಅದು ಇಲ್ಲಿಗೆ ಬರಲ್ಲ, ಇದು ಅಲ್ಲಿಗೆ ಬರಲ್ಲ. ಸರಿ, ಒಂದ್ರ ಪಕ್ಕದಲ್ಲಿ ಒಂದು ಇಡಕ್ ಬರಲ್ಲ. ಇಡ್ರಿ ನೋಡೋಣ. ನನ್ಗೆ ಇಡಪ್ಪ, ಇಡಿ. ಒಂದಿದ್ದಾಗ ಒಂದಿರಲ್ಲ. ಈಗ ಎಚ್ಚರ ಇದೆ, ಪಕ್ಕದಲ್ಲಿ ಕನಸು ಇಡಬೇಕು. ಆವಾಗ ಅದಕ್ಕೇನೋ ಕನೆಕ್ಷನ್ ಇದೆ ಅಂತ ಹೇಳಬೇಕು. ಇಡಕ್ಕೆ ಬರೋದಿಲ್ಲ. ಇದಿದ್ದಾಗ ಅದಿರಲ್ಲ, ಒಂದಿದ್ದಾಗ ಇನ್ನೆರಡು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಮತ್ತು ಸಂಬಂಧ ಹೆಂಗೆ ಹೇಳ್ತೀರ? ಎರಡು ಜೊತೆಯಲ್ಲಿ ಇರಬೇಕು ಅಲ್ವಾ? ಹಾಗೆ ಇವನು ಅಣ್ಣ, ಇವನು ತಮ್ಮ, ಇವನು ತಮ್ಮ ಅಂತ ಹೇಳಬೇಕಾದ್ರೆ ಒಂದೇ ಕಾಲದಲ್ಲಿ ಒಂದೇ ದೇಶದಲ್ಲಿ ಕಾರ್ಯಕಾರಣ ಭಾವ, ಒಂದೇ ತಂದೆ ತಾಯಿಗಳು ಹುಟ್ಟಿರ್ತಾನೆ. ಆ ಸಂಬಂಧ ಇದೆ. ಏನು ಸಂಬಂಧ ಇದೆ ಇದಕ್ಕೆ? ಆದ್ದರಿಂದ ಇದು ಹೊಂದೋದಿಲ್ಲ ಅಷ್ಟೇ. ಇದು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಎರಡಕ್ಕೂ ಒಂದೇ ಕಾಲ, ದೇಶ ಮತ್ತು ಒಂದೇ ಅಂತಃಕರಣ ಇರೋದಿಲ್ಲ. ಆದ್ದರಿಂದ ಇಲ್ಲಿಯೂ ಭ್ರಾಂತಿಗೆ ಇರಬೇಕಾದ ಸ್ವಭಾವವು ಕನಸಿನ ಅರಿವಿಗೆ ಬರಲಿಲ್ಲ. ಭ್ರಾಂತಿ ಆಗಬೇಕಾದ್ರೆ ಸಾಧ್ಯ ಇಲ್ಲ. ಎಚ್ಚರದಲ್ಲಿ ಹೇಗೆ ನಿಮಗೆ ಪ್ರಾತಿಭಾಸಿಕ ಭ್ರಾಂತಿ ಅಲ್ಲ, ಏನಂತಾರೆ, ಪ್ರಾತಿಭಾಸಿಕ, ವ್ಯಾವಹಾರಿಕ, ಪಾರಮಾರ್ಥಿಕ ಅಂತ ಹೇಳ್ತೀವೋ, ಕನಸಿನಲ್ಲೂ ಹಾಗೆ ಇರುತ್ತೆ. ಇಲ್ಲೂ ಅರ್ಧ ಡಜನ್, ಅಲ್ಲೂ ಅರ್ಧ ಡಜನ್. ಇಲ್ಲೂ ಹೇಗೆ ಇರುತ್ತೋ ಅಲ್ಲೂ ಹಾಗಾಗಿ ಇರುತ್ತೆ. ಎಲ್ಲ ಡಿಟೋ. ಬಟ್ ಇದು ಫಸ್ಟ್ ಶೋ, ಸೆಕೆಂಡ್ ಶೋ ಅಷ್ಟೇ ಡಿಫ್ರೆನ್ಸ್. ಏನೂ ಇಲ್ಲ, ಡಿಫ್ರೆನ್ಸು ಇಲ್ಲ. ಇನ್ನೊಂದು ವಿಷಯ, ಎಚ್ಚರದ ಅರಿವಿನಿಂದ ಕನಸಿನರು ಬಾಧಿತವಾಗುವುದೆಂದು ನಿಜವಾದರೆ ತಾನೇ ಪ್ರಕೃತ ವಿಷಯದಕ್ಕೆ ನಿರ್ಣಯಕ್ಕೆ ಯಾವ ಸಹಾಯವಾಗುತ್ತೆ? ಬಾಧಿತವಾದ್ದರಿಂದ ಕನಸು ಭ್ರಾಂತಿಯೆಂದಾಗುವುದೇ ಬಾಧ್ಯತ್ವ ನಿಶ್ಚಯದ ಪ್ರಯೋಜನವೆಂದು ಹೇಳುವುದಕ್ಕಿಲ್ಲ. ಏಕೆಂದರೆ ಈಗ ನಾವು ಬಾಧಕವೆಂದೆಣಿಸಿ ಎಚ್ಚರವೆಂಬುದು ಭ್ರಾಂತಿಯೋ ಅಲ್ಲವೋ, ಇದು ಕನಸೋ ಎಚ್ಚರವೋ ಎಂಬುದನ್ನು ನಿಶ್ಚಯಿಸುವುದಕ್ಕೆ ಈ ಗುರುತು ಯಾವ ಸಹಾಯವೂ ಆಗೋದಿಲ್ಲ. ಇಷ್ಟೆಲ್ಲ ಹೇಳಿದ್ರು ಒಂದೇ ಪ್ರಶ್ನೆ,
ಸ್ವಾಮಿ, ನಾನು ಈ ಎಚ್ಚರವನ್ನು ಕನಸು ಅಂತೀನಪ್ಪ. ಎಲ್ಲಿ ಯಾರಾದರೂ ಹೇಳ್ರಿ, ಎಚ್ಚರ ಅಂತ ಪ್ರೂವ್ ಮಾಡ್ರಿ, ಮಾಡ್ರಿ ಯಾರಾದ್ರು. ಮಾಡೋಕ್ಕಾಗೋದಿಲ್ಲ. ನಾನು ಕನಸು ಅಂತೀನಿ, ಮಾಡಿ ನೀವು ಯಾರಾದರೂ ಮಾಡ್ರಿ ನೋಡ್ರಿ. ಯಾಕೆ? ಕನಸಿನಷ್ಟೇ ಹೀಗೆ ಇದೆ, ಕನಸು ಹೀಗೇ ಇತ್ತು. ಈ ಕನಸಿನಲ್ಲಿ ಇದ್ವಿ ಅಂತ ಇಟ್ಕೊಳ್ರಿ, ಬೈ ಚಾನ್ಸ್ ಅಲ್ಲೂ ನಾನು ಇದೇ ಪ್ರಶ್ನೆ ಹಾಕಿದ್ದೆ, ಸ್ವಾಮಿ ನಾನು ಇದನ್ನು ಎಚ್ಚರ ಅಂತೀನಿ, ನೀವು ಕನಸು ಅಂತ ಪ್ರೂವ್ ಮಾಡ್ರಿ ಅಂತ. ನೀವೆಲ್ಲ ಏನು ಮಾಡ್ತೀರಾ? ಬಿಡಿ ಸರ್, ನೀವು ಸುಳ್ಳು ಹೇಳ್ತಾ ಇದ್ದಾರೆ, ಇದು ಎಚ್ಚರ ಸರ್ ಅಂತ ಇರ್ತೀರ, ಏನೇನೋ ಪಾಯಿಂಟ್ಗಳು ಕೊಡ್ತೀರಾ. ಗಬಕ್ಕಂತ ಎಚ್ಚರ ಆಯಿತು. ಏನಂತೀರ ಅವಾಗ ನೀವು? ಹೌದು ಸರ್, ಕನಸೆ. ಈಗ ಹಾಗೆ ಯಾರೂ ಒಪ್ಪೋದಿಲ್ಲ, ನಾನಿದು ಕನಸು ಅಂತಂದರೆ ಯಾರೂ ಒಪ್ಪೋದಿಲ್ಲ. ಹೇಗೆ? ಬಟ್ ನಾವು ಒಪ್ಕೊತೀವಿ. ಪರಮಾರ್ಥ ಚಿಂತಾಮಣಿ ಗೊತ್ತಿರೋರು ಒಪ್ಕೊತಾರೆ. ಎಲ್ಲಿ ಬೇರೆಯವ್ರಿಗೂ ಆರ್ಗ್ಯೂ ಮಾಡಿಬಿಟ್ರೆ ಮುಂದಕ್ಕೆ ರಾಮನಾರಾಯಣ ಅವ್ರು ಬರ್ತಾರೆ, ತಲೆ ಚೆಚ್ಕೊತಾರೆ, ಅವ್ರ ಫ್ರೆಂಡ್ಸ್ ಹತ್ರ ಹೋಗಿ ಇದನ್ನು ಹೇಳಕ್ಕೆ ಹೋಗ್ತಾರೆ, ಹುಚ್ಚವನು ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು ಅಂತಾರೆ. ಅದು ನೋಡೋಣ ಅಲ್ಲಿ. ಆದ್ದರಿಂದ ನಮಗೆ ಗೊತ್ತಾಗ್ತಾ ಇದೆ ಪರಮಾರ್ಥ ಚಿಂತಾಮಣಿ ನೋಡಿರೋದ್ರಿಂದ. ಯಾಕೆ ಈ ಎಚ್ಚರವನ್ನು ಎಷ್ಟು ಸತ್ಯ ಅಂತೀರೋ, ಕನಸಿನಲ್ಲಿದ್ದಾಗ ಅಷ್ಟೇ ಸತ್ಯ. ನಾವು ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಕನಸನ್ನು ಅಷ್ಟೇ ಸುಳ್ಳು ಅಂತ ಹೇಳ್ತೀವೋ, ನಾವು ಕನಸಿನಲ್ಲಿದ್ದಾಗ ಈ ಎಚ್ಚರ ಎಲ್ಲಿರುತ್ತೆ? ಪ್ರಶ್ನೆ ಕೇಳ್ತೀವಿ. ಎಲ್ಲೂ ಇರಲ್ಲ. ಈಗ ನಾನು ಪ್ರಶ್ನೆ ಕೇಳ್ತೀನಿ, ಕನಸು ಎಲ್ಲಿದೆ ಸ್ವಾಮಿ? ಎಲ್ಲೂ ಇಲ್ಲ ಸ್ವಾಮಿ. ಮತ್ತು ನೀವು ಅದನ್ನು ಸತ್ಯ ಅಂದ್ಕೊಂಡಿದ್ರಿ, ಅಥವಾ ಭ್ರಾಂತಿ ಅಲ್ವಾ? ಹಾವು ಸತ್ಯ ಅಂದ್ಕೊಂಡಿದ್ರಿ ಅಂತಂದರೆ ಹಾಗೆ ಗೊತ್ತಾಯಿತು, ಹಾಗಿಲ್ಲ ಅಂತ ಗೊತ್ತಾಯಿತು. ಎಚ್ಚರಿಕೆ ಬಂದ್ವಿ, ಕನಸಿಲ್ಲ ಅಂತ ಗೊತ್ತಾಯಿತು. ಹಾಗೆ ನೀವು ಕನಸಿನಲ್ಲಿದ್ದಾಗ ನಾನು ಎಚ್ಚರದಿಂದ ಕನಸಿಗೆ ಬಂದಿದ್ದೀನಿ ಅಂತ ಯಾರಿಗಾದ್ರೂ ಅನಿಸುತ್ತಾ? ಅನಿಸಲ್ಲ. ಯಾಕೆ? ಯಾವ ಸಮಯಕ್ಕೆ ಯಾವುದು ತೋರ್ತಾ ಇದ್ದರೆ ಆಗಿನ ಕಾಲಕ್ಕೆ ಅದೇ ಸತ್ಯ. ನನ್ನ ಮನಸ್ಸಿಗೆ ಇದೊಂದು ರೋಗ, ನನ್ನ ಮನಸ್ಕಲ್ಲ, ಪ್ರತಿಯೊಬ್ಬರ ಮನಸ್ಸಿಗೂ ಇದೊಂದು ರೋಗ. ಏನಿದ್ರೆ ಅದನ್ನು ಸತ್ಯ ಅಂದ್ಕೊಳ್ಳುತ್ತೆ. ಅದು ಅಂದ್ಕೊಂಡ್ಬಿಟ್ರೆ ಆಗ್ಬಿಡ್ಬೇಕಲ್ಲ. ಆಮೇಲೆ ಸರಿಯಾದ ಸತ್ಯ ಗೊತ್ತಾಗಿದ್ದ ತಕ್ಷಣ ಅದೇ ಛಿ ಅಂತ ನಾಚಿಕೆ ಪಟ್ಕೊಂಡು ಅದನ್ನು ಹೊಡೆದಾಕತ್ತೆ. ಇದು ಪ್ರತಿಯೊಬ್ಬರಿಗೂ ಸಹಜವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಕನಸು ತನ್ನ ಕಾಲಕ್ಕೆ ಎಚ್ಚರವೆಂದೇ ತೋರುತ್ತಿರುತ್ತದೆ. ಅಲ್ಲಿಯ ಅರಿವು ಬಾಧಕವೆಂದು, ಅದರಿಂದ ಹಿಂದಿನ ಎಷ್ಟೋ ಕನಸುಗಳ ಅರಿವುಗಳು ಬಾಧಿತವಾಗಿರುವುದೆಂದು ನಾವು ಅಲ್ಲಿ ಭಾವಿಸುತ್ತೇವೆ. ಆಗ ಇದು ಕನಸು ಎಂದೇನು ನಾವು ತಿಳಿದಿರುವುದಿಲ್ಲ. ಇನ್ನು ಮುಂದೆ ಆಗುವ ಎಚ್ಚರದಿಂದ ಇದು ಬಾಧಿತವಾಗತಕ್ಕದ್ದು ಎಂದೇನು ಅಂತ ನಾವು ನಿರೀಕ್ಷಿಸುವುದಿಲ್ಲ. ಬರೀ ಇಷ್ಟು ಮಾತ್ರ ಅಲ್ಲ, ಈಗ ನಮಗೆಳಗೆ ಕನಸಿನಲ್ಲಿ ಕನಸು ಹೀಗೆ ಒಂದೇ ದಿನ ಕಂಟಿನ್ಯೂಸ್ ಆಗಿ 3 ಕನಸು 5 ಕನಸು ಎಷ್ಟು ಬೇಕಾದರೂ ಆಗ್ಬೋದು. ದಿವ್ಯ ಅವರು ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು, ಕನಸಿನಲ್ಲಿ ಕನಸ್ತಾ ಅದನ್ನು ನನಗೂ ಆಗಿತ್ತು ಅನುಭವ ಅಂತ ಆಗುತ್ತೆ. ಸ್ವಲ್ಪ ಗಮನಿಸ್ಬೇಕಷ್ಟೆ. ಈಗ ಕನಸು ಕಾಣ್ತಾ ಇದ್ದಾಗ ಕನಸಿನಲ್ಲಿ ಇನ್ನೊಂದು ಕನಸು ಆಯಿತು ಅಂತ ಹೇಳ್ರಿ, ಆವಾಗ ಏನು ಮಾಡ್ತೀವಿ? ಆ ಕನಸನ್ನು ಸತ್ಯ ಅಂತಂದು ಈ ಕನಸನ್ನು ಸುಳ್ಳು ಅಂತ ಹೇಳ್ತೀನಿ. ಈಗ ಅದರಲ್ಲಿ ಇನ್ನೊಂದು ಕನಸಾಯಿತು ಅಂತ ಇಟ್ಕೊಳ್ರಿ, ಆ ಮೇಲಿಂದನ್ನು ಸತ್ಯ ಅಂತಂದು ಕೆಳಗಿಂದನ್ನು ಸುಳ್ಳು ಅಂತ ಹೇಳ್ತಾ ಇರ್ತೀನಿ. ಒಟ್ಟಿನಲ್ಲಿ ನೀವು ಫಸ್ಟ್ ಸತ್ಯ ಅಂದಿದ್ದು, ಕೆಳಗಿಂದು ಸುಳ್ಳು ಅಂತ ಹೇಳಿದ್ದು, ಅದ್ರ ಕೆಳಗಿಂದ ಸುಳ್ಳು ಕನಸು ಅಂತ ಹೇಳಿದ್ದು, ಮತ್ತು ಮೇಲ್ಗಡೆದು ಸತ್ಯ ಅಂತ ಹೇಳಿದಿರಲ್ಲ ಅದು ಸುಳ್ಳೇ. ಹೋಗಿ ಇಷ್ಟೆಲ್ಲ ಸುಳ್ಳು ಅಂತ ಕನಸಿನಲ್ಲಿ ಕನಸು ಅಂತಲ್ಲ, ಈ ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಅದೂ ಸುಳ್ಳು ಅಂತ ಹೊಡೆದಾಡ್ತೀವಿ ಅಲ್ವಾ? ಈಗ ಈ ಎಚ್ಚರವನ್ನು ಸುಳ್ಳು ಅಂತ ನಾವು ಹೊಡೆದಾಕೋದಕ್ಕೆ ಕಲ್ತಿದ್ದೀವಿ. ಎಷ್ಟು ವ್ಯತ್ಯಾಸ ಇದೆ ಅಂದರೆ ಇದು ಇಂಪಾರ್ಟೆಂಟ್. ಪರಮಾರ್ಥ ಚಿಂತಾಮಣಿ ಚಿಂತನೆ ಮಾಡಿದ್ರೆ ನಮಗೆ ಇದು ಬರಬೇಕು. ಆದ್ದರಿಂದ ಹೀಗೆ ಕನಸನ್ನು ಪ್ರತಿದಿನ ಎದ್ದಿದ ತಕ್ಷಣ, ಕನಸಾಗಿದ್ದ ತಕ್ಷಣ ಮೆಲ್ಕು ಹಾಕಬೇಕು 1 ಕಾಲು ಗಂಟೆ. ಅದನ್ನೇ ಇನ್ನು ಮೇಲಾದರೂ ಸರ್ಕಸ್ ಮಾಡಿ ಕನಸಿನಲ್ಲಿದ್ದಾಗ ಇದು ಕನಸು ಅಂತ ಕಂಡುಕೊಂಡ್ಬಿಡ್ಬೇಕಪ್ಪ. ಮಾಡ್ರಿ ನೋಡೋಣ.
ಸಾಧ್ಯವೇ ಇಲ್ಲ. ಯಾರಿಗೂ ಆಗಲ್ಲ, ದೇವತೆಗಳಿಗೂ ಆಗಲ್ಲ, ಯಾರಿಗೂ ಆಗೋದಿಲ್ಲ. ದೇವರ ವರ ಇದು. ಕೊಡದೇ ಇದ್ದಿದ್ದರೆ, ನಾನು ಎಲ್ರಿಗೂ ಆ ಥರ ಆಗ್ಬಿಟ್ಟಿದ್ದಿದ್ರೆ ನಮಗೆ ಎಚ್ಚರ ಕನಸು ನಿದ್ದೆ ಈ ಥರ ವಿಚಾರ ಮಾಡಿ ನಮ್ಮ ಸ್ವರೂಪವನ್ನು ಕಂಡುಕೊಳ್ಳೋಕೆ ಆಗ್ತಾನೇ ಇರಲಿಲ್ಲ. ಆದ್ದರಿಂದ ಹೀಗೆ ಹೇಳ್ತಾ ಇದ್ದಾರೆ. ಹೀಗೆ ನಮಗಿರುವುದೇ ನಿಶ್ಚಯವಾದ ಎಚ್ಚರದ ಅರಿವು ಎಂಬ ಭಾವನೆಯು ನಮ್ಮಲ್ಲಿ ಯಾವಾಗೂ ನಿಶ್ಚಯವಾಗಿರುತ್ತೆ. ಇದು ನಮ್ಮ ಮನಸ್ಸಿಂದ ಒಂದು ರೋಗ. ಯಾವಾಗ ಏನು ಕಾಣ್ತಾ ಇದೆ ಅದೇ ಸತ್ಯ, ಪಟ್ಟಿ ಹಿಡಿದು ಬಿಡುತ್ತೆ. 100% ಸತ್ಯ. ಕನಸಿನಲ್ಲಿ ಅದೇ ಸತ್ಯ, ಆ ಕನಸಿನಲ್ಲಿ ಅದೇ ಸತ್ಯ, ಅದಕ್ಕಿಂತ ಹಿಂದೆ ಅದೇ ಸತ್ಯ. ಹೋಗ್ಲಿ, ಇಲ್ಲಿ ಹೋಗ್ಲಿ, ಅಲ್ಲೇ ತಗೊಳ್ರಿ, ಕನಸಿನಲ್ಲೇ ತಗೊಳ್ರಿ. ಹಾವು ಸತ್ಯ ಎಲ್ಲಿವರೆಗೂ? ಕನಸಿನಲ್ಲೇ ಇನ್ನೊಂದು ಹಗ್ಗ ಕಾಣೋವರೆಗೂ. ಮತ್ತೆ ಅದು ಸುಳ್ಳಾಯಿತು. ಹಾಗೆ ಇನ್ನು ಎಚ್ಚರದಲ್ಲಿ ಇದೇ ಸತ್ಯ. ಕನಸಿನಿಂದ ಎಚ್ಚರಕ್ಕೆ ಬಂದಿದ ತಕ್ಷಣ ಈ ಸತ್ಯ, ಅದು ಸುಳ್ಳು. ಈಗ ಎಚ್ಚರದಲ್ಲಿ ಹಾವು ಸತ್ಯ ಮೊದಲು, ಆಮೇಲೆ ಹಗ್ಗ ಕಂಡ ಮೇಲೆ ಹಾವು ಸುಳ್ಳು, ಹಗ್ಗ ಸತ್ಯ. ಹಗ್ಗ ಏನು? ವ್ಯಾವಹಾರಿಕ ಸತ್ಯ. ನೀವು ಪರಮಾತ್ಮನ ಕಂಡ ಮೇಲೆ ವ್ಯಾವಹಾರಿಕ ಸತ್ಯ ಸುಳ್ಳು. ಹಾಗೇ ಪಾರಮಾರ್ಥಿಕ ಸತ್ಯವು ಬೇರೆ ಇನ್ಯಾವುದರಿಂದಲೋ ಸುಳ್ಳು ಆಗಬಹುದಲ್ಲ? ಪ್ರಶ್ನೆ. ಯಾರಾದರೂ ಉತ್ತರ ಕೊಡಬೇಕು ಟಕ್ ಅಂತ. ಇಲ್ಲ ಸರ್, ಯಾಕೆ? ಅದು ಬದಲಾಗೋದಿಲ್ಲ ಸರ್. ಪರಮಾರ್ಥ ಸತ್ಯ ಒಂದೇ, ಅದು ಬದಲಾಗೋದಿಲ್ಲ. ಎರಡಿದ್ರೆ ಒಪ್ಕೋಣ. ಹಾವಿತ್ತು, ಹಗ್ಗ ಇತ್ತು, ಎರಡಿತ್ತು, ಒಪ್ಕೊಂಡ್ವಿ. ಹಗ್ಗ ಇತ್ತು, ಪಾರಮಾರ್ಥಿಕ ಸತ್ಯ ಇತ್ತು, ಒಪ್ಕೊಂಡ್ವಿ. ಈಗ ಪಾರಮಾರ್ಥಿಕ ಸತ್ಯ ಅದ್ವೈತ ತತ್ವ, ಏಕಮೇವ ಅದ್ವಿತೀಯಂ. ಅದರ ಜೊತೆಲಿ ಇನ್ನೊಂದಿಲ್ಲ. ಇನ್ನೊಂದು ಯಾವುದಿದೆ ಸ್ವಾಮಿ ಹೇಳಿ ಅಲ್ವಾ? ಈಗ ಎಚ್ಚರ ಕನಸು ಎರಡಿದೆಯಾ ತೋರಿಸಿ, ಮೂರಿದೆಯಾ ತೋರಿಸಿ, ಒಂದ್ರ ಪಕ್ಕದಲ್ಲಿ ಒಂದು ಇಡ್ರಿ ನೋಡೋಣ. ಇಡಕ್ಕಾಗಲ್ಲ. ಆದ್ದರಿಂದ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಇದ್ದಂಗೆ ತೋರ್ಬೋದು. ವಾಚಾರಂಭಣ ವಿಕಾರೋ ನಾಮಧೇಯಂ, ಮುಗಿದೋಯ್ತು. ಆದ್ದರಿಂದ ಇದ್ದಂತೆ ಕಂಡಿದ ತಕ್ಷಣ ಅದು ಸತ್ಯವಾದ 100 ಇರ್ಬೋದು. ಜ್ಯುವೆಲರಿ ಶಾಪ್ಗೆ ಹೋದರೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ಎಲ್ಲ ಜ್ಯುವೆಲರೀಸ್ ಎಲ್ಲ 100 ಇರ್ಬೋದು. ಬಟ್ ಎಲ್ಲ ಏನು? ಚಿನ್ನವೇ. ಪ್ರಪಂಚ ಅಂದರೆ ಅಷ್ಟಿರ್ಬೋದು, ಆದರೆ ಎಲ್ಲವೂ ಏನು? ಪಾರಮಾರ್ಥವೇ. ಆದ್ದರಿಂದ ಎಷ್ಟಿದೆ? ಒಂದೇ ಇರೋದು. ಆದ್ದರಿಂದ ಬಾಧಿತವಾಗುವ ಕನಸಿನರಿವು ಭ್ರಾಂತಿ ಎಂಬ ಭಾವನೆಯು ಯಾವ ನಿರ್ಧಾರಣೆಗೆ ಮಾತ್ರ ಹೇಗೆ ಪ್ರಯೋಜನಕಾರಿಯಾದೀತು? ನಾವು ಎದುರಿಗೂ ಇರುವುದನ್ನೆಲ್ಲ ಎಚ್ಚರವೆಂದು ತತ್ಕಾಲದರಿವನ್ನೇ ನಿಶ್ಚಯವಾದ ಎಚ್ಚರದರಿವೆಂದು ಭಾವಿಸುವೆಂಬ ನಿಯಮವಿರುವುದರಿಂದಲೇ ನಮಗೆ ಯಾವ ಅವಸ್ಥೆ ಇರುತ್ತೋ ಅದೇ ಎಚ್ಚರ. ನಿದ್ದೆಯಲ್ಲಿ ಪ್ರಾಬ್ಲಮ್ ಬರೋಲ್ಲ ಬಿಡಿರಿ. ನಾನು ಹೇಳ್ತಾ ಇರೋದು ಎಚ್ಚರ ಕನಸುಗಳಲ್ಲಿ ಇರೋದೇ 3ರಲ್ಲಿ ನಿದ್ದೆಯಲ್ಲಿ ಮನಸ್ಸು ಯಾವುದೂ ಇರಲ್ಲ. ಅಲ್ಲಿ ನಿದ್ದೆ ಅಂತ ಕೂಡ ಅನ್ಸಲ್ಲ, ಎಚ್ಚರ ಅನ್ಸಲ್ಲ, ಕನಸು ಅನ್ಸಲ್ಲ. ಇನ್ನು ಅನ್ಸೋದು ಇದು ಎಚ್ಚರ, ಅದು ಕನಸು. ಬಟ್ ಕನಸು ಅಂತ ಹೇಳೋದು ಅಲ್ಲಲ್ಲ, ಇಲ್ಲಿ ಇಷ್ಟಂತ ಗೊತ್ತು. ಈಗ ಎಚ್ಚರದಿಂದ ಕನಸಿಗೆ ಬಂದಿದ್ದೇನೆ ಅಂತ ನಮ್ಗೆ ಯಾರಿಗಾದರೂ ಕನಸಿನಲ್ಲಿ ಯಾವತ್ತಾದರೂ ಆ ಭಾವನೆ ಉಂಟಾಗುತ್ತಾ? ಹೋಗ್ಲಿ, ಇನ್ಮೇಲಾದರೂ ಧ್ಯಾನ ಮಾಡಿ ಕಂಡುಕೊಳ್ರಿ ನೋಡೋಣ. ಸಾಧ್ಯವಿಲ್ಲ. ಸಮಾಧಿ ಮಾಡ್ಕೊಂಡು ಕಂಡುಕೊಳ್ರಿ, ಅಥವಾ ರಾಮನ್ ಸಾಕ್ಷಾತ್ಕಾರ ಮಾಡ್ಕೊಂಡು ಕಲ್ತ್ಕೊಳ್ರಿ. ಬೇಡಪ್ಪ, ಮುಕ್ತರು ಆದಮೇಲೆ ಕನಸಿನಲ್ಲಿದ್ದಾಗ ಅದು ಕನಸು ಅಂತ ಅಂದ್ಕೋಬೇಕಪ್ಪ. ಅನ್ಕೊತಾರ? ನಾವು ಭಗವತ್ಪಾದನ ಕೇಳಿದ್ವಿ, ಸ್ವಾಮಿ ನಿಮ್ಮ ಕನಸು ಕಾಣಿದಾಗ ಅದು ಅಲ್ಲಿ ಕನಸು ಅಂತ ಅನಿಸುತ್ತಾ ಅಂತ. ಇಲ್ಲ, ಈಗ ಮೊದಲು ಹೇಗಿರ್ತೀವೋ ಮುಕ್ತರಾಗಕ್ಕೆ ಮೊದಲು, ಎಚ್ಚರ ಆದಮೇಲೂ ಹಾಗೇ ಇರ್ತೀವಿ. ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಹೇಳ್ತಾ ಇದ್ರು, ಏನು ಬ್ರಹ್ಮಜ್ಞಾನ ಆಗಿದ ತಕ್ಷಣ ಒಂದು ಕಳೆ ಬಂದ್ಬಿಡುತ್ತಾ ಮುಖದಲ್ಲಿ, ಏನೇನೂ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ದರಿಂದ ಈ ಯೋಗದಲ್ಲಿ ಕೆಲವರು ಹೇಳ್ತಾರೆ, ಮುಖದಲ್ಲಿ
ಆ ಒಂದು ಕಳೆ ಗಿಳೆ ಅದು ಏನೇನೋ ಹೇಳ್ತಾರೆ, ಕಳೆನೂ ಇಲ್ಲ ಕೊಳೆನೂ ಅಂತ ಅನಿಸುತ್ತೆ. ಹಾಗೆ ಎಂಥದ್ದು ಚೇಂಜ್ ಆಗಲ್ಲ. ಏನೋ ಸ್ವಲ್ಪ ಪ್ರಾಣಾಯಾಮ ಗಿಣಾಯಾಮ ಮಾಡಿದ್ರೆ ಮನಸ್ಸು ಸ್ವಲ್ಪ ಶೈನ್ ಆಗಿದ್ದಂಗೆ, ಅಥವಾ ಮನಸ್ಸಿನಲ್ಲಿ ಒಂದು ಕಾಂತಿ, ಇವೆಲ್ಲ ವ್ಯವಹಾರ ದೃಷ್ಟಿಯಿಂದ ಹೇಳೋದು. ಪಾರಮಾರ್ಥಿಕ ದೃಷ್ಟಿಯಿಂದ ಎಂಥದ್ದು ಆಗ್ತದೆ. ಮೊದಲು ನಾವು ಇದಕ್ಕೆಲ್ಲ ಬೆಲೆ ಕೊಡ್ತಾಯಿದ್ವಿ, ಇವಾಗ ಇದಕ್ಕೆಲ್ಲ ಬೆಲೆಗಿರಿ ಏನಿಲ್ಲ. ಆದ್ದರಿಂದ ಈಗ ಎಚ್ಚರದಕ್ಕೆ ಕನಸೆ ಬಂದಿದ್ದೇನೆ ಅಂತ ನಮ್ಗೆ ಯಾರಿಗೂ ಕನಸಿನಲ್ಲಿ ಭಾವನೆ ಉಂಟಾಗುವುದಿಲ್ಲ. ಆದ್ದರಿಂದ ಈ ಹೆಗ್ಗುರುತಿನಿಂದ ಇಂಥದ್ದೇ ಅವಸ್ಥೆ ಅಂತ ನಾವು ನಿಶ್ಚಯ ಮಾಡೋದಕ್ಕಾಗೋದಿಲ್ಲ. ಯಾವುದಾದ್ರೂ ಒಂದು ಹೆಗ್ಗುರುತಿದೆಯಾ? ಸ್ವಾಮಿ ಇದು ಎಚ್ಚರ ಅನ್ನೋದಕ್ಕೆ ಇದು ಹೀಗೆ ಇರಬೇಕು ಹೇಳ್ರಿ ನೋಡೋಣ, ಹೆಗ್ಗುರುತು ಏನಾದರೂ ಇದೆಯಾ? ಇಲ್ಲ. ಎಚ್ಚರ ಹೇಗಿದೆಯೋ ಕನಸು ಹಾಗೇ ಇರ್ತದೆ, ಡಿಟ್ಟೋ. ಅದಕ್ಕೆ ತಕ್ಕಡಿಲ್ಲ ತೂಕ ಮಾಡಿಬಿಡೋದು. ನೀವು ಕೋರ್ಟ್ಗೆ ಹಾಕಿರಿ ಕೇಸು, ಎಚ್ಚರ ಕನಸು ಎರಡೂ ಹಾಕ್ತಂತೆ. ಎಚ್ಚರ ಹೇಳ್ತಂತೆ, ಸ್ವಾಮಿ ನಾನು ಸತ್ಯ, ಅದಕ್ಕೆ ಕನಸು ಸುಳ್ಳು ಅಂತ. ಕನಸು ಇವನ ಮೇಲೆ ಕೇಸ್ ಹಾಕ್ತಂತೆ, ನೋಡಿ ಸ್ವಾಮಿ ಅವನು ನಮಗೆ ಸುಳ್ಳು ಅಂತಾನೆ, ಅವನು ಯಾವ ಮಹಾ, ಅವನು ನಮ್ಮ ಅಪ್ಪನಷ್ಟು ಸುಳ್ಳು, ನಾವೇ ಸತ್ಯ, ಅವನು ಸುಳ್ಳು ಅಂತ ಅನ್ನೋಕ್ಕೆ ಶುರು ಮಾಡಿದ್ರೆ ಇಬ್ಬರು ಕಿತ್ತಾರಕ್ಕೆ ಶುರು ಮಾಡಿದ್ರು. ಯಾವ ಸತ್ಯ ಯಾವ ಸುಳ್ಳು? ಕೊನೆ ಡಿಸಿಷನ್ ಏನು ಗೊತ್ತಾ? ಎರಡು ತೂಕ ಹಾಕೋಣ ಅಂತ ಹಾಕಿದ್ರಂತೆ. ಎಚ್ಚರಕ್ಕೆ ಎಷ್ಟು 100 ಗ್ರಾಮ್ ಇದ್ದರೆ ಕನಸು 100 ಗ್ರಾಮೇ ಇತ್ತಂತೆ. ಪಾಯಿಂಟ್ಸ್ ಮುಗಿದೋಯ್ತು. ಅದಕ್ಕೆ ಎಚ್ಚರದಲ್ಲಿದ್ದಾಗ ಇದು ಸತ್ಯ ಅಂತ ಅನಿಸುತ್ತೆ, ಆದರೆ ಕನಸಿಗೆ ಹೋದಾಗ ಇದು ಇಲ್ಲ ಅಥವಾ ಇದು ಬಾಧಿತ. ಕನಸಿನಲ್ಲಿದ್ದಾಗ ಅದು ಎಚ್ಚರ ಅನಿಸುತ್ತೆ. ಆದ್ದರಿಂದ ಕನಸಿನಿಂದ ಎಚ್ಚರಕ್ಕೆ ಬಂದರೆ ಅದು 0 ಬಾಧಿತ ಆಗುತ್ತೆ ಅಂತ ಎರಡಕ್ಕೂ ಒಂದೇ ತೀರ್ಮಾನ ಕೊಟ್ಬಿಟ್ಟು, ಕಿತ್ತಾಡ್ಬೇಡ್ರಪ್ಪ, ನೀವಿಬ್ಬರು ಒಂದೇ, ಈಕ್ವಲ್ ಹೋಗ್ರ, ಅರ್ಥಮಂದ್ರು ಅಲ್ಲ, ನೀವಿಬ್ಬರು ಒಂದೇ, 100% 100%, ಇನ್ನು ಮಾತಾಡೋಂಗಿಲ್ಲ ಅಂತ ಹೇಳಿ ಜಡ್ಜ್ಮೆಂಟ್ ಕೊಡ್ತಾರೆ. ಎಲ್ಲಿ? ಸೂತ್ರ ಭಾಷೆ. ಯಾಕೆ ಅಷ್ಟೆಲ್ಲ ನಮ್ಮ ಅನುಭವ ನೋಡ್ಕೊಳ್ರಿ. ಆದ್ದರಿಂದ ಈ ಸಿದ್ಧಾಂತಕ್ಕೆ ಹೆಚ್ಚಿನ ಪುಷ್ಟಿಯನ್ನು ಕೊಡುವ ಮತ್ತೊಂದು ಅನುಭವವನ್ನು ಇಲ್ಲಿ ವಾಚಕರ ಲಕ್ಷ್ಯಕ್ಕೆ ತರುವುದೆವು. ಕನಸಿನೊಳಗೆ ಅದೇ ಹೇಳಿದ್ವಲ್ಲ, ಇವಾಗ ತಾನೇ ಆಯಿತು, ಕನಸಿನೊಳಗೆ ಕನಸು, ಕನಸಿನೊಳಗೆ ಕನಸು ಅಂತ ಈಗ ಆಗ್ತಾ ಇರುತ್ತಲ್ಲ. ಹಾಗೆ ಆಗುವಾಗ ಕನಸಾದಂತೆ ನಮಗೆ ಆಗ ತೋರುವುದುಂಟು. ಆ ಸಂದರ್ಭದಲ್ಲಿ ನಮಗೆ ಕನಸಿನ ಅರಿವು ಬಾಧಿತವಾದಂತೆಯೋ ಎಚ್ಚರದ ಅರಿವು ಬಾಧಕವಾಗಿರುವಂತೆಯೋ. ಇಲ್ಲಿ ಬಾಧಿತ ಬಾಧಕ ಎರಡು. ಸ್ವಲ್ಪ ಬಾಧಿತ ಕನಸು ಎಚ್ಚರಕ್ಕೆ ಬಂದಾಗ ಬಾಧಿತವಾಗುತ್ತೆ. ಅದಕ್ಕೆ ಅದು ಬಾಧಿತ, ಎಚ್ಚರ, ಬಾಧಕ ಅಷ್ಟೆ. ಬಾಧಿತ ಬಾಧಕ ಅಂದರೆ ಭ್ರಾಂತಿ ಸತ್ಯವಾಗಿರುತ್ತೆ ಅಂತ ಅಷ್ಟೇ. ಅಷ್ಟು ತಿಳ್ಕೊಂಡ್ರೆ ಸಾಕು. ಈ ಸಂಸ್ಕೃತ ವರ್ಡ್ಗಳು ಬಾಧಿತ ಬಾಧ ಅಂತ ಹೇಳ್ತಾರೆ, ಬಾಧ್ಯವು ಅಂತ ಹೇಳ್ತಾರೆ, ಬಾಧ್ಯವು ಬಾಧಕವು ಅಂತ ಹೇಳ್ತಾರೆ ಅಷ್ಟೆ. ಅಲ್ಲಿಗೆ ಏನಾಯಿತು? ಕನಸಿನೊಳಗೆ ಕನಸು ಹೀಗೆ ನೋಡ್ಕೊಂಡು ಬಂದರೆ ನಾವು ಇವತ್ತಾನೆ ಅದ್ರ ಬಗ್ಗೆ ಎಲ್ಲ ಮಾಡಿದ್ವಿ. ಅಲ್ಲೂ ಕೂಡ ಕನಸಿನಲ್ಲಿ ಆ ಕನಸು ಇದರಲ್ಲಿ ಮೊದಲನೇದು ಕನಸು ಅಂದ್ಕೊಂಡಿದ್ದೆ, ತಿರ್ಗಾ ಇನ್ನೊಂದು ಕನಸು ಬಿದ್ದಾಗ ಅದರಲ್ಲಿ ಇದು ಬಾಧಿತವಾಯಿತು, ಇನ್ನೊಂದು ಕನಸು ಇನ್ನೊಂದು ಇದರಲ್ಲಿ ಬಾಧಿತವಾಯಿತು, ಹೀಗೆ ಹೇಳ್ತಾ ಇದ್ದೀವಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದರಲ್ಲೂ ಕೂಡ ನೋಡಿದ್ರೆ ಸೊ ಹೀಗೆ ನೀವು ಎಷ್ಟು ಕನಸುಗಳು ಬೇಕಾದ ನೋಡ್ಕೊಂಡು ಹೋದರೆ ಹೀಗೆ ಬಾಧಿತ ಬಾಧ, ಬಾಧ್ಯವು ಬಾಧಕ ಆಗ್ತಾರೆ. ಎರಡೂ ಕನಸೇ ಆಗಿರುತ್ತವೆ. ಆದ್ದರಿಂದ ಒಟ್ಟಿನಲ್ಲಿ ಎರಡೂ ಅರಿವುಗಳಿಗೂ ಬೆಲೆಯು ಒಂದೇ ಆಗಿರುತ್ತದೆ. ಇಷ್ಟೇ ಅಲ್ಲ, ಒಮ್ಮೊಮ್ಮೆ ನಮಗೆ ಸಾಲು ಸಾಲಾಗಿ ಒಂದರಲ್ಲೊಂದು ಕನಸುಗಳು ಆಗುವುದುಂಟು. ಅಂಥ ಸಂದರ್ಭದಲ್ಲೂ ಪ್ರತಿಯೊಂದು ಕನಸನ್ನು ನಾವು ಅವಸ್ಥೆ ಕಾಲದಲ್ಲಿ ಎಚ್ಚರವೆಂದೇ ಭಾವಿಸ್ತಾ ಇರ್ತೀವಿ. ನಿಮಗೆ 1/4 ಡಜನ್ ಕನಸುಗಳು ಕನಸಿನಲ್ಲಿ ಕನಸು. ಮೊದಲನೇದನ್ನೇ ಎಚ್ಚರ ಅನ್ಕೊತೀನಿ, ಆಮೇಲೆ ಅದನ್ನು ಬಾಧಿತ ಆದಮೇಲೆ ಅದು ಕನಸು, ಇದು ಎಚ್ಚರ ಅನ್ಕೊಂಡು ಇನ್ನೊಂದು ಕನಸು ಬಿಡಲಿ, ಅದು ಎಚ್ಚರ, ಇದು ಕನಸು ಅಂತ ನಾವು ಹಿಂಗೆ ತೆಗೆದಾಕ್ತಾ ಇರ್ತೀವಿ. ಯಾವ ಕನಸಿನಲ್ಲೂ ಕೂಡ
ಕನಸು ಕಾಣುವಾಗ ಇದು ಕನಸು ಅಂತ ಅನ್ಸಲ್ಲ. ಇದು ಥಂಬ್ ರೂಲ್. ಈ ಸಲ ನಾನು ನಿಜವಾಗಿಯೂ ಎಚ್ಚರವಾಗಿರುವೇನೋ, ಇದು ಕನಸೆಂದು ಹೇಳುವುದಕ್ಕೆ ಬರುವಂತೆ ಇಲ್ಲ ಅಂದ ಯಾವುದೂ ಒಂದು ಕನಸನ್ನು ಗಟ್ಟಿಭದ್ರವಾದ ಎಚ್ಚರವೆಂದು ನಿಶ್ಚಯಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಹಾಗೆ ನಾವು ಎಚ್ಚರವೆಂದು ನಂಬಿಕೊಂಡ ಕನಸಿನ ಅರಿವಿನಲ್ಲಿ ನಮಗೆ ಅದು ನಿಶ್ಚಯವೆಂಬ ಬುದ್ಧಿಯು ಈಗಿನ ಎಚ್ಚರದ ಅರಿವಿನಲ್ಲಿರುವ ನಿಶ್ಚಯ ಅಭಿಮಾನಕ್ಕಿಂತ ಒಂದಿಷ್ಟಾದರೂ ಕಡಿಮೆಯಾಗಿರುತ್ತ. ಈಗ ನನಗೆ ಈ ಎಚ್ಚರದಲ್ಲಿ ಇದು ಎಚ್ಚರ, ಇದು ಸತ್ಯವಾಗು 100% ಎಚ್ಚರ ಅಂತ ಅಭಿಮಾನ ಅಲ್ಲ. ಎಷ್ಟು ಸ್ಪಷ್ಟವಾಗಿ ಇದೆಯೋ ಕನಸು ಕಾಣುವಾಗ ಏನೋ ಕಡಿಮೆ ಅನಿಸುತ್ತೆ ಸ್ವಾಮಿ. ಕನಸು ಕಾಣುವಾಗ ಒಂದು 80% ಕನಸು ಅಂತ ಏನಾದರೂ ಅನಿಸುತ್ತೆ. 100% ಎಚ್ಚರ ಹಾವು ಕಾಣುವಾಗ ಸ್ವಾಮಿ ಇದೊಂದು 80% 90% ಹಾವು ಆಗಿರಬಹುದು ಅನಿಸುತ್ತಾ. 100% ಹಾವು ಇಲ್ದಿದ್ರೆ ಎದುರ್ಕೊಳ್ಳಲ್ಲ. ಹೇಗೆ ಅದು ಸುಳ್ಳು ಅಂತ ಗೊತ್ತಾಗೋದು ಹಗ್ಗ ಕಂಡ ಮೇಲೆ, ಅಲ್ಲಿವರೆಗೂ ನಾವು ಏನು ಮಾಡಿದ್ರೂ ಆಗಲ್ಲ. ಹಾಗೆ ನೀವು ಎಚ್ಚರವನ್ನು ಎಷ್ಟು ಸತ್ಯ ಅಂತೀರೋ ಕನಸಿನಲ್ಲಿದ್ದಾಗ ಅಷ್ಟೇ ಎಚ್ಚರದಷ್ಟೇ ಸತ್ಯ, ಅಂದರೆ ಅವಾಗ ಎಚ್ಚರವೇ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೆ. ಹಾಗೆ ನಾವು ಎಚ್ಚರವೆಂದು ನಂಬಿಕೊಂಡ ಕನಸಿನ ಅರಿವಿನಲ್ಲಿ ನಮಗೆ ಅದು ನಿಶ್ಚಯವೆಂಬ ಬುದ್ಧಿಯು ಈಗಿನ ಒಂದಿಷ್ಟು ಕಡಿಮೆ ಆಗಿರುವುದಿಲ್ಲ. ನಾವು ಯಾರಾದರೊಬ್ಬರನ್ನೇ ಎಚ್ಚರದ ಅರಿವಿಗೂ ಕನಸಿನ ಅರಿವಿಗೂ ಇರುವ ತಾರತಮ್ಯವನ್ನು ಕುರಿತು ಚರ್ಚೆ ಮಾಡುತ್ತಿದ್ದರೆ ಆಗಲೂ ಎಚ್ಚರದ ಅರಿವು ಬಾಧಿತವಾಗಿರುವುದರಿಂದ ಅದರಲ್ಲಿ ಪ್ರಾಮಾಣ್ಯವು ಮತ್ತು ಯಾವ ಕನಸಿನ ಭ್ರಾಂತಿ ಅರಿವಿಗೂ ಬರಲಾರದೆಂದು ಪಟ್ಟು ಹಿಡಿದು ವಾದಿಸುತ್ತಿದ್ದೇವೆಂಬುದಕ್ಕೆ ಎಳ್ಳಷ್ಟೂ ಸಂಶಯವಿಲ್ಲ. ಈಗ ಕನಸಿನಲ್ಲಿ ನಾವು ಬೈ ಚಾನ್ಸ್ ಎಲ್ಲರೂ ಕನಸಿನಲ್ಲಿ ಇದ್ವಿ ಅಂದ್ಕೊಳ್ರಿ. ಅಲ್ಲಿ ನಾನು ಇದು ಕನಸು ಅಂತೀನಿ ಅಂತಿಟ್ಕೊಳ್ರಿ. ಯಾರದು ಹೇಳ್ತೀರಾ? ನಂಬ್ಕೊತೀರಾ? ಇದು ಎಚ್ಚರ ಸ್ವಾಮಿ ಅಂತಾನೆ ಆರ್ಗ್ಯೂ ಮಾಡ್ತಾ ಇರ್ತೀವಿ. ಎಲ್ಲಿವರೆಗೂ? ಎಚ್ಚರ ಆಗಿದ ತಕ್ಷಣ ಆಚೆ ಎಲ್ಲರೂ ಹೊಡೆದಾಗ್ತೀವಿ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಮೊದಲು, ನಾನು ಇದನ್ನು ಕನಸು ಅಂತೀನಿ. ಯಾರಾದರೂ ಪ್ರೂವ್ ಮಾಡಿರಿ ಎಚ್ಚರ. ನಾನು ಹೇಳ್ತೀನಿ 100% ಕನಸು ಅಂತೀನಿ. ಪ್ರೂವ್ ಮಾಡಿರಿ ಯಾರಾದರೂ ನೋಡೋಣ. ಮಾಡೋಕ್ಕಾಗಲ್ಲ. ಯಾಕೆ? ಕನಸಿನಲ್ಲೂ ಹೀಗೆ ನೀವು ಆರ್ಗ್ಯೂ ಮಾಡ್ತಾ ಇದ್ರಿ, ನಿಮ್ಮದೇ ಕರೆಕ್ಟ್ ಅಂತ ಹೇಳ್ತಾ ಇದ್ರಿ. ಎಲ್ಲಿವರೆಗೂ? ಎಚ್ಚರಕ್ಕೆ ಬರೋವರೆಗೂ. ಹಾಗೆ ಕನಸಿನಲ್ಲಿ ಕನಸು ಎಲ್ಲ ಹೀಗೆ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಈ ಟಾಪಿಕ್ನಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಅಂತಂದರೆ, ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು 3 ಅವಸ್ಥೆಗಳು ಇಲ್ಲ. ಒಂದಿದ್ದಾಗ 2 ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿರುತ್ತೆ. ಆದ್ದರಿಂದ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇಲ್ಲ. ಎಚ್ಚರ ಇದ್ದಾಗ ಕನಸು ನಿದ್ದೆ ಇರೋಲ್ಲ, ಕನಸಿದ್ದಾಗ ಎಚ್ಚರ ನಿದ್ದೆ ಇರೋಲ್ಲ, ನಿದ್ದೆ ಇದ್ದಾಗ ಈ ಎಚ್ಚರ ಕನಸು ಇರೋಲ್ಲ. ಯಾಕೆ? 3 ಪಕ್ಕ ಸತ್ಯ ಅಲ್ಲ ಸ್ವಾಮಿ. 3 ಪಕ್ಕದಲ್ಲಿಡೋಕ್ಕೆ ಬರೋಲ್ಲ ಅಷ್ಟೇ, ಮುಗಿದೋಯ್ತು. ಆದ್ದರಿಂದ ಇದರಿಂದ ಅದಕ್ಕೆ, ಅದರಿಂದ ಇದಕ್ಕೆ ಕನೆಕ್ಷನ್ ಹೇಗೆ ತೊಗೊತೀರ? ಏನು ತಗೊಳ್ಳೋದು ಬರಲ್ಲ. ಅದಕ್ಕೋಸ್ಕರನೇ ಆಯಾ ಅವಸ್ಥೆ ನಾನು ಸತ್ಯ ಅಂತ ಹೇಳ್ತೀನಿ ಅಷ್ಟೇ. ನಾವೇನು ಮಾಡ್ತೀವಿ? ಹೀಗೆ ನೋಡೋಕ್ಕೆ ಬರಲ್ಲ. ಎಚ್ಚರಕ್ಕೆ ಪ್ರಾಮುಖ್ಯತೆ ಕೊಟ್ಟು ಎಚ್ಚರದ ಅಭಿಮಾನದಿಂದ ಕನಸನ್ನು ನಿದ್ದೆಯನ್ನು ಬಾಲಂಗೋಚಿ ಕಟ್ಬಿಡ್ತೀನಿ. ಯಾವುದಕ್ಕೆ? ಎಚ್ಚರಕ್ಕೆ. ಕಟ್ಟಕ್ಕಾಗತ್ತಾ? ಎಚ್ಚರ ನಿಜ. ಅದಕ್ಕೋಸ್ಕರನೇ ಅದಕ್ಕೆ ಇಂಪಾರ್ಟೆನ್ಸ್ 100% ಕೊಟ್ಬಿಟ್ಟು ಕನಸನ್ನು ಮತ್ತು ನಿದ್ದೆನ ಬಾಲಂಗೋಸಿ ಅಂದರೆ ಅದು ಸೆಕೆಂಡ್ರಿ. ಹಾಗಿಲ್ಲ ಅಂತ ನಮಗೆ ಇವತ್ತು ಚೆನ್ನಾಗಿ ಗೊತ್ತಾಗಿದೆ. ಆದ್ದರಿಂದ
ಎಚ್ಚರದ ಅರಿವು, ಕನಸಿನ ಅರಿವು ಎಂಬ ಎರಡು ಬಗೆಯ ಭಾವನೆಗಳು ನಮಗೆ ಉಂಟಾಗ್ತಾ ಇದೆ. ಎಚ್ಚರ ಸತ್ಯ, ಕನಸು ಸುಳ್ಳು ಅಂತ ಹೀಗೆ ಆಗ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು? ಎಚ್ಚರದ ಮೇಲಿರೋ ಅಭಿಮಾನ. ಎಚ್ಚರದ ದೃಷ್ಟಿಯಿಂದ ಕನಸನ್ನು ನೋಡ್ತಾ ಇರೋದ್ರಿಂದ ಹೀಗಾಗ್ತಾ ಇದೆ. ಹೇಗೆ ನೀವು ಎಚ್ಚರದ ದೃಷ್ಟಿಯಿಂದ ನೋಡ್ತಾ ಇದ್ದೀರೋ ಹಾಗೆ ಕನಸಿನ ದೃಷ್ಟಿಯಿಂದ ನೋಡ್ರಿ, ಅವಾಗ ಹೇಳ್ರಿ. ಅದಕ್ಕೋಸ್ಕರನೇ ಈ ಸಾರ್ವತ್ರಿಕ ಪೂರ್ಣ ಅನುಭವದಲ್ಲಿ ಇಂಪಾರ್ಟೆನ್ಸ್ ಆಗಿ ಮೊದಲು ಎಲ್ಲರೂ ನಮಗೆ ಗೊತ್ತಿರೋದು ಎಚ್ಚರಕ್ಕೆ ಪ್ರಾಮುಖ್ಯತೆ ಕೊಟ್ಟು ಎಚ್ಚರದ ಕಣ್ಣಿನಿಂದಲೇ ಕನಸು ನಿದ್ದೆಯನ್ನು ಮೆಷರ್ ಮಾಡ್ತಾ ಇರ್ತೀವಿ. ಫಸ್ಟ್ ತಪ್ಪು. ಎಚ್ಚರಕ್ಕೆ ಮಾತ್ರ 100% ಪಾಯಿಂಟ್ ಕೊಟ್ಟು ಕನಸಿಗೆ ಒಂದು 50% ಕೊಟ್ಟು ನಿದ್ದೆಗೆ 25% ಕೊಡೋದು. ಎಲ್ಲ ಪೂರ್ತಿ ರಿವರ್ಸ್. ಹೇಳಬೇಕು ಅಂತಂದರೆ ನಾವು ನಿದ್ದೆಗೆ 100% ಕೊಡಬೇಕು. ಹಾಗೆ ಹೀಗಾಗ್ಬಿಟ್ಟು ನೋಡಿ. ಯಾಕೆ ಅಲ್ಲಿ ಆತ್ಮನ್ನೇ ಕಂಡ್ಕೊತೀವಿ ನಾವು, ನಮ್ಮ ನಿಜವಾದ ಸ್ವರೂಪನ ಗುರುತಿಸ್ತೀವಿ ಅಲ್ಲಿ. ಹಂಗೆ ಲೆಕ್ಕ ಹಾಕಿದ್ರೆ ನೀವು ನಿದ್ದೆಗೆ ನೀವು ಯಾವುದನ್ನು ಕೀಳಾಗಿ ನೋಡಿದ್ರು ಅದಕ್ಕೆ 100% ಪಾಯಿಂಟ್ ಕೊಡಬೇಕು. ಅಲ್ಲೇ ನಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸೋಕ್ಕಾಗೋದು. ಬರೀ ಸ್ಕ್ರೀನ್, ಬರೀ ಕರೆಂಟ್ ಇರೋದಲ್ಲಿ, ಫಿಲಮೆಂಟ್ ಇಲ್ಲ, ಬಲ್ಬ್ ಇಲ್ಲ. ಎಷ್ಟು ಚೆನ್ನಾಗಿದೆ. ಬರೀ ಸ್ಕ್ರೀನ್, ಪಿಕ್ಚರ್ ಇಲ್ಲವೇ ಇಲ್ಲ. ಫಸ್ಟ್ ಶೋನೂ ಇಲ್ಲ, ಸೆಕೆಂಡ್ ಶೋನೂ ಇಲ್ಲ. ಎಷ್ಟು ಚೆನ್ನಾಗಿದೆ. ಆದ್ದರಿಂದ ಇಲ್ಲಿ ಎಚ್ಚರದ ಅಭಿಮಾನ. ಅದಕ್ಕೋಸ್ಕರನೇ ಎಚ್ಚರವನ್ನು ಎಚ್ಚರದ ದೃಷ್ಟಿಯಿಂದ ನೋಡ್ರಿ. ಪರಮಾರ್ಥ ಚಿಂತಾಮಣೆಯಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಕನಸಿನ ದೃಷ್ಟಿಯಿಂದ ನೋಡ್ರಿ, ನಿದ್ದೆಯನ್ನು ನಿದ್ದೆ ದೃಷ್ಟಿಯಿಂದ ನೋಡ್ರಿ. ಅವಾಗ ಏನಾಗುತ್ತೆ? ಆಗ ಈ ಕನಸು ಎಚ್ಚರ ಎರಡು ಕಿತ್ಕೊಂಡು ಹೋಗಿದ್ದೆ ಒಂದೇ ಟೈಟ್ಲ್ ಕೊಡ್ತಾರೆ, ಒಂದೇ ಹೆಸರು ಕೊಡ್ತಾರೆ. ಏನದು? ಪ್ರಶ್ನೆ ಕೇಳ್ತಾ ಇದೆ. ಏನದು? ಎರಡಕ್ಕೂ ಒಂದೇ ಹೆಸರೇ. ಒಂದು ರಾಶಿಯಲ್ಲಿ ಹಾಕ್ಬಿಡ್ತಾರೆ. ಏನದು ಹೆಸರು? ಎಚ್ಚರ. ಎರಡು ಸುಳ್ಳು. ಅದು ಸರಿ. ದೃಶ್ಯ ಪ್ರಪಂಚ. ಎರಡರಲ್ಲೂ ಒಂದೇ ಕಾಣ್ತಾ ಇರುತ್ತೆ. ಅದರಲ್ಲೂ ಕಾಣಿಸುತ್ತೆ, ಇದರಲ್ಲೂ ಕಾಣಿಸುತ್ತೆ. ದೃಶ್ಯ ಪ್ರಪಂಚ. ನಿದ್ದೆಯನ್ನ ಏನು ಕಾಣೋದಿಲ್ಲ. ಅದೃಶ್ಯ ಪ್ರಪಂಚ. ಸ್ವಾಮಿ 3 ಅವಸ್ಥೆಯನ್ನು 2ಕ್ಕೆ ತಂದು ಬಿಸಾಕ್ಬಿಟ್ರು. ಯಾಕೆ? ಇವೆರಡು ಈಕ್ವಲ್. ದೃಶ್ಯ ಪ್ರಪಂಚ ಹೆಂಗಿದೆ? ಇದು ಸುಳ್ಳು, ಎದೆ ಎಚ್ಚರ, ಅದಕ್ಕೆ ಬೆಲೆನೇ ಇಲ್ಲ. ಅಲ್ಲಿ ಕಾಣಿಸ್ತಾ ಇದೆಯಲ್ಲೋ ದೃಶ್ಯ. ಶೋ, ಫಸ್ಟ್ ಶೋ, ಸೆಕೆಂಡ್ ಶೋ ತೋರ್ತಾ ಇದೆ, ಪಿಕ್ಚರ್ ಅಷ್ಟೇ. ಮಿಕ್ಕಿರೋದು ಪಿಕ್ಚರ್ ಇಲ್ಲ. ಮತ್ತೇನಿದೆ? ಬರೀ ಸ್ಕ್ರೀನ್. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ, ವೈಟ್ ಸ್ಕ್ರೀನ್. ಕೊನೆಗೆ ಆ 3ನ್ನು 2ಕ್ಕೆ ತಗೊಂಡ್ಬರ್ತಾರೆ. ಏನದು ಅಂತಂದಾಗ ನಿದ್ದೆ ಅಂತಾರೆ. ನಿದ್ದೆಯಲ್ಲಿದ್ದಾಗ 2 ತೋರಿಸಿ ಸ್ವಾಮಿ. ನೀವು ನಿದ್ದೆ ಅನುಭವಿಸುವಾಗ ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ ಅನಿಸುತ್ತ. ನಾನೀಗ ನಿದ್ದೆಯಲ್ಲಿದ್ದೀನಿ ಅನಿಸುತ್ತ. ನೋಡ್ರಿ, ಅನ್ಸಲ್ಲ. ಅಲ್ಲಿಗೆ ದೃಶ್ಯ ಪ್ರಪಂಚ ಕಿತ್ಕೊಂಡೋಯ್ತು, ನಿದ್ದೆ ಅನ್ನೋದು ಕಿತ್ಕೊಂಡೋಯ್ತು. ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅನಿಸುತ್ತಾ? ಅಟ್ಲೀಸ್ಟ್ ಎಚ್ಚರದಲ್ಲಿದ್ದಾಗ ನಾನು ಎಚ್ಚರದಲ್ಲಿದ್ದೀನಿ, ಕನಸಿನಲ್ಲಿದ್ದಾಗಲೂ ಕೂಡ ನಾನು ಎಚ್ಚರದಲ್ಲಿದ್ದೀನಿ ಅಂತಾದರೂ ಅನಿಸುತ್ತೆ. ಎಲ್ಲಿ? ಅಟ್ಲೀಸ್ಟ್ ಒಂದು ಅವಸ್ಥೆ ಇದೆ ಅಂತಾಯಿತು. ನಾನು ಅದನ್ನು ಎಚ್ಚರ ಅಂತೀನಿ. ಇಲ್ಲಿ ಎಚ್ಚರಕ್ಕೆ ಬಂದ ಮೇಲೆ ಅದನ್ನು ಕನಸು ಅಂತ ಕರಿತೀನಿ. ಅಟ್ಲೀಸ್ಟ್ ಅಲ್ಲಿಗೆ ಎಚ್ಚರ ಕನಸು 2 ಬೇರೆ ಬೇರೆ ಇದೆ ಅಂತಾದರೂ ಆಯಿತು. ನಿದ್ದೆಯಲ್ಲಿದ್ದಾಗ ನಾನು ನಿದ್ದೆಯಲ್ಲಿದ್ದೀನಿ ಅನಿಸುತ್ತಾ? ಅನಿಸಿದ್ರೆ ಅದು ನಿದ್ದೆ ಅಲ್ಲ, ಇನ್ನು ಎಚ್ಚರದಲ್ಲೇ ಇದ್ದೀಯಾ? ಹೇಗಿದೆ ನೋಡಿ. ಅಲ್ಲಿಗೆ 2 ಕಿತ್ಕೊಂಡು ಹೋಯಿತು, ಒಂದೂ ಇಲ್ಲ. ನಾನು ನಿದ್ದೆಯಲ್ಲಿದ್ದೀನೋ ಅನಿಸಲ್ಲ. ಅದಕ್ಕೋಸ್ಕರನೇ ಏನಂತಾರೆ? ಆತ್ಮನಿಗೆ ನಿರವಸ್ಥ. ಅವನಿಗೆ ಅವಸ್ಥೆಗಳೇ ಇಲ್ಲ. ಆತ್ಮನ ದೃಷ್ಟಿಯಿಂದ ನೋಡಿದ್ರೆ ಅವಸ್ಥೆಗಳಿಲ್ಲ. ಆತ್ಮನ ದೃಷ್ಟಿಯಿಂದ ನೋಡಿದ್ರೆ ಅಶರೀರ ಸ್ವರೂಪ, ಅಪ್ರಾಣ ಸ್ವರೂಪ, ಅಮನಸ್ಕ ಸ್ವರೂಪ. ಆಮೇಲೆ ಪ್ರಪಂಚೋಪಶಮ. ಪ್ರಪಂಚ ಇಲ್ಲ, ಅವಸ್ಥೆ ಇಲ್ಲ. ಅವಸ್ಥೆ ಇಲ್ಲದೆ ಇದ್ಮೇಲೆ ಅವಸ್ಥೆ ಒಳಗಡೆ ಅರ್ಧ ಡಜನ್ ಇಲ್ಲ. ಅರ್ಧ ಡಜನ್ ಇಲ್ಲದೆ ಇದ್ಮೇಲೆ ಅದರೊಳಗಡೆ ಈ ಜೀವಪ್ಪ ಅಥವಾ ನೀವು ಯಾರು ಜನಕ ಮಹಾರಾಜ ಆಗಲಿ, ಭಿಕ್ಷುಕ ಆಗಲಿ, ಹೆಂಡತಿ ಮಕ್ಕಳಾಗಲಿ ಯಾರೂ ಇಲ್ಲ ಅಲ್ವಾ? ನೋಡ್ರಿ,
ಆದ್ದರಿಂದ ನಿಜವಾದ ಎಚ್ಚರದ ಅರಿವು, ಭ್ರಾಂತಿಯಾದ ಕನಸಿನ ಅರಿವು ಎಂಬ ಎರಡು ಅಂತಸ್ತಿನ ಅರಿವುಗಳು ನಿಜವಾಗಿ ಇರುವುದೆನ್ನುವುದಕ್ಕೆ ಮತ್ತೆ ಯಾವ ಬೆಲೆ ಇದೆ ಸ್ವಾಮಿ? ಯಾವ ಹೆಚ್ಚಿನ ಸಾಧಕಾನುಭವ ಇಲ್ಲವೆಂದು ಸಿದ್ಧವಾಯಿತು. ಎಚ್ಚರ ಕನಸು ಅಂತ ನೀವು ಮಾಡಿಕೊಂಡಿದ್ದೀರಲ್ಲ, ನಿಜವಾದ ಎಚ್ಚರ ಇದು, ಅದು ಕನಸು ಭ್ರಾಂತಿ ಅನ್ನೋ ಎರಡು ಅಂತಸ್ತುಗಳು ನಿಜವಾಗಲೂ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಎಚ್ಚರದ ಅಭಿಮಾನದಿಂದಾದ ತರ್ಕವು, ಇವಕ್ಕೆಲ್ಲ ಕಾರಣ ಎಚ್ಚರದ ಮೇಲಿರೋ ಮೋಹ, ಎಚ್ಚರಕ್ಕೆ ನಾನು ಕೊಟ್ಟಿರೋ ಪ್ರಾಮುಖ್ಯತೆ, ಎಚ್ಚರದಿಂದ ಕನಸನ್ನು ನಿದ್ದೆಯನ್ನು ಅಳೆಯುವುದರಿಂದ ಇವೆಲ್ಲ ಆಗ್ತಾ ಇದೆ. ಎಚ್ಚರವನ್ನು ಹೇಗೆ ಎಚ್ಚರದಿಂದ ನೋಡ್ತೀರೋ, ಕನಸನ್ನು ಕನಸಿನ ದೃಷ್ಟಿಯಿಂದ ನೋಡ್ರಿ, ನಿದ್ದೆಯನ್ನು ನಿದ್ದೆ ದೃಷ್ಟಿಯಿಂದ ನೋಡ್ರಿ, ಆಮೇಲೆ ಮಾತಾಡ್ರಿ ಈ ವಿಚಾರ. ಆಗೋದಿಲ್ಲ. ಆದ್ದರಿಂದ ತರ್ಕವು ಬಾಧ್ಯವಾದ ಅರಿವು ಕನಸಿನದು, ಬಾಧ್ಯವಾದ ಅರಿವು ಕನಸಿನದು. ಆದ್ದರಿಂದ ಅದು ಭ್ರಾಂತಿ ಎಂದು ಹೇಳುತ್ತಿದ್ದರು. ಅದು ಪೂರ್ಣಾನುಭವದಿಂದ ನಾವು ಮಾಡಿಕೊಂಡಿರುವ ಅರಿವು ಒಂದೇ. ಅದರಲ್ಲಿ ಭ್ರಾಂತಿ, ಸಮ್ಯಕ್ ಜ್ಞಾನಗಳೆಂಬ ವಿಭಾಗವು ಇಲ್ಲವೇ ಇಲ್ಲ. ಇದು ತುಂಬ ಇಂಪಾರ್ಟೆಂಟ್. ನೀವು ಪೂರ್ಣಾನುಭವದಿಂದ ನೋಡಿದರೆ ಇದು ಸತ್ಯ, ಅದು ಸುಳ್ಳು, ಎರಡು ಎಲ್ಲಿದೆ? ವ್ಯವಹಾರದಲ್ಲೇ ಇದೆ. ಈಗ ನಾವು ಪಾರಮಾರ್ಥದಲ್ಲಿ ಇದು ಸತ್ಯ, ಅದು ಸುಳ್ಳು ತೋರಿಸಿ. ಇಲ್ಲ. ಹೇಗಿದೆ ನೋಡಿ. ಯಾಕೆ? ಈ ಎರಡು ಅವಸ್ಥೆಗಳೇ ಇಲ್ಲ. ಇಲ್ಲಿ ಎಚ್ಚರ ದೃಷ್ಟಿಯಿಂದ ನಾವಿದೆ ಎಚ್ಚರ, ಕನಸು, ಎಚ್ಚರ ಸತ್ಯ, ಕನಸು ಸುಳ್ಳು ಅಂತೀವಿ. ಅವ್ರೇನು ಮಾಡ್ತಾರೆ? ಎರಡನ್ನೂ ಸೇರಿ ದೃಶ್ಯ ಪ್ರಪಂಚಕ್ಕೆ ಹಾಕ್ಬಿಡ್ತಾರೆ. ಅಲ್ಲಿ ಮಾತೇ ಇಲ್ಲ. ದೃಶ್ಯ ಕಾಣೋ ಅಂಥದ್ದು, ಇನ್ನೊಂದು ಕಾಣದೇ ಇರೋವಂಥದ್ದು, ಮುಗಿದೋಯ್ತು. ಆದ್ದರಿಂದ ನೀವು ಪೂರ್ಣ ಅನುಭವದಿಂದ ನೋಡಿದ್ರೆ ಅಲ್ಲಿ ಅರಿವು ಒಂದೇ. ಯಾವುದದು? ಎಚ್ಚರದ ಅರಿವು, ಅದು ಸತ್ಯ, ಕನಸಿನ ಅರಿವು ಭ್ರಾಂತಿ ಅರಿವು. ಹಂಗೇನಾದರೂ ಪಾರ್ಟಿಷನ್ಸ್ ಉಂಟಾ? ಹಾಗಾದರೆ ಪೂರ್ಣಾನುಭವ ಅಥವಾ ಅವಸ್ಥೆ ದೃಷ್ಟಿಯಿಂದ ನೋಡಿದ್ರೆ ಅರಿವುಗಳು ಎಷ್ಟು ಸ್ವಾಮಿ? ಯಾವ ಅರಿವಿದೆ ಅಲ್ಲಿ? ಎಷ್ಟು ಅರಿವುಗಳಿದೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಷ್ಟು ಅರಿವುಗಳಿದೆ? ಅರಿವು ಅಷ್ಟೇ. ಬರೀ ಅರಿವು. ಆ ಬರೀ ಅರಿವನ್ನೇ ಎಚ್ಚರದ ಅರಿವು ನಿಜ, ಕನಸಿನ ಅರಿವು ಸುಳ್ಳು ನಾನು ಮಾಡ್ಕೊಂಡಿದ್ದೀನಿ. ಈ ಜೀವಪ್ಪ ಮಾಡ್ಕೊಂಡಿದ್ದಾನೆ. ಎಲ್ಲಿ ಪಾರಮಾರ್ಥದಲ್ಲಿ ತೋರಿಸಿ. ನೀವು ನಿದ್ದೆಲಿದ್ದಾಗ ಎಚ್ಚರ ಅನ್ನೋದೊಂದಿದೆ ಸ್ವಾಮಿ, ತೋರಿಸಿ. ಕನಸಿದೆ ಅನುಭವದಲ್ಲಿ ತೋರಿಸಿ. ಹೋಗಿ ನಿದ್ದೆ ಮಾಡ್ತಾ ಇದ್ದೀನಿ, ತೋರಿಸಿ. ಆದ್ದರಿಂದ ಇವೆಲ್ಲ ಯಾವುದೂ ಇರಲ್ಲ. ಅದಕ್ಕೋಸ್ಕರ ಈ ಪ್ರಾತಿಭಾಸಿಕ ಅರಿವು ವ್ಯವಹಾರದ ಅರಿವಿನಿಂದ ಅದು ಹೊಡೆದಾಕತ್ತೆ. ಆವಾಗ ಪಾರಮಾರ್ಥಿಕ ಅರಿವು, ವ್ಯಾವಹಾರಿಕ ಅರಿವು ಅಂತ ಎರಡು ತೋರುತ್ತೆ. ನೀವು ಪಾರಮಾರ್ಥಿಕ ಅರಿವಿನಲ್ಲಿ ನಿಂತರೆ ವ್ಯಾವಹಾರಿಕ ಅರಿವು ಇಲ್ಲ. ಮೂರು ಅರಿವುಗಳು ಇಲ್ಲ ಸ್ವಾಮಿ. ಪ್ರಾತಿಭಾಸಿಕ ಅರಿವು, ವ್ಯಾವಹಾರಿಕ ಅರಿವು, ಪಾರಮಾರ್ಥಿಕ ಅರಿವು. ಇರೋದು ಒಂದೇ ಅರಿವು, ಪಾರಮಾರ್ಥಿಕ ಅರಿವು. ಅದನ್ನು ಬರೀ ಅರಿವು ಅಂತ ಕರೀತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಆದ್ದರಿಂದ ಭ್ರಾಂತಿ, ಸಮ್ಯಕ್ ಜ್ಞಾನಗಳೆಂಬ ವಿಭಾಗವು ಆತ್ಮನಲ್ಲಿ ಇಲ್ಲವೇ ಇಲ್ಲ. ಈ ಸಿದ್ಧಾಂತಕ್ಕೆ ಯಾವ ಧಕ್ಕೆನೂ ತರಲಾರದು ಅಂತ ನಿಶ್ಚಿತ. ಈಗ ಇವೆಲ್ಲ ನಾವು ವ್ಯವಹಾರದಲ್ಲಿ ಹೇಳೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ರೂಮ್ ಇದೆ ಅಂತ ಇಟ್ಕೊಳ್ರಿ. ಒಂದು ರೂಮ್ನಲ್ಲಿ ಸಾಮಾನುಗಳು ಹಾಕಿದ್ದೀರ. ಈಗ ನಾನು ಕೇಳ್ತೀನಿ, ಏನಿದೆ ಈ ರೂಮ್ಗಳಲ್ಲಿ? ಸಾಮಾನಿದೆ ಸ್ವಾಮಿ. ಎಷ್ಟು ಸಾಮಾನಿದೆ? ಅರ್ಧ ಡಜನ್ ಇದೆ. ಈಗ ಸ್ವಾಮಿ, ಈ ಸಾಮಾನೆಲ್ಲ ಪಕ್ಕದ ರೂಮ್ ಒಂದಿದೆ, ಅದಕ್ಕೆ ಶಿಫ್ಟ್ ಮಾಡಿಬಿಡಿ. ಈ ಸಾಮಾನುಗಳನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿದ್ರಿ. ಈಗ ಈ ರೂಮ್ನಲ್ಲಿ ಏನಿದೆ? ಏನೂ ಇಲ್ಲ. ಈ ರೂಮ್ನಲ್ಲಿ ಏನಿದೆ?
ಅರ್ಧ ಡಜನ್ ಇದೆ. ಮೊದಲು ಏನು ಹೇಳಿದ್ರಿ? ಇದರಲ್ಲಿ ಅರ್ಧ ಡಜನ್ ಇದೆ, ಇದರಲ್ಲಿ ಏನೂ ಇಲ್ಲ. ಈಗ ಶಿಫ್ಟ್ ಮಾಡಿದ ತಕ್ಷಣ ಇಲ್ಲಿ ಅರ್ಧ ಇದೆ, ಅಲ್ಲಿ ಏನೂ ಇಲ್ಲ. ಈಗ ಆ ಬೆಳಗ್ತಾ ಇರೋ ಬೆಳಕಿಗೆ ಈ ಅರ್ಧ ಡಜನ್ ಆಗಲಿ ಅಥವಾ ಇದೆ ಅಂತಾಗಲಿ ಇಲ್ಲ ಅಂತಾಗಲಿ ಕನೆಕ್ಷನ್ ಉಂಟಾ ಸ್ವಾಮಿ? ಏನೂ ಇಲ್ಲ, ಬೆಳಗ್ತಾ ಇದೆ ಅಷ್ಟೆ. ಹಾಗೆ ಈ ಭ್ರಾಂತಿ ಸಮ್ಯಕ್ ಜ್ಞಾನ ಎರಡೂ ಇಲ್ಲ. ಇದು ಸುಳ್ಳು, ಅದು ಸತ್ಯ ಅನ್ನೋದು ಅಲ್ಲಿ ಇಲ್ಲವೇ ಇಲ್ಲ. ಇಲ್ಲಿ ಹೇಳೋ ಸತ್ಯವೂ ಕೂಡ ಆ ಅಸತ್ಯದಲ್ಲೇ ಸೇರಿಕೊಂಡಿದೆ. ಆದ್ದರಿಂದ ಅದಕ್ಕೆ ಆ ಥರ ಏನೂ ಇಲ್ಲ. ಹಾಗೆ ಸೊ ಅದು ಸಾಕ್ಷಿಯಾಗಿದೆ ಅಷ್ಟೆ. ಅದಕ್ಕೆ ಇದರ ಅಂಟೂ ಇಲ್ಲ. ಆ ಅರ್ಧ ಡಜನ್ ಇದ್ದರೂ ಅದಕ್ಕೆ ಅಂಟಿಲ್ಲ, ಇದು ಇಲ್ಲದೇ ಇದ್ದರೂ ಅದಕ್ಕೆ ಇಲ್ಲ ಅನ್ನೋ ದುಃಖ ಇಲ್ಲ, ಇದು ಇದೆ ಅನ್ನೋ ಖುಷಿಯೂ ಇಲ್ಲ. ಸುಮ್ಮನೆ ಬೆಳಗ್ತಾ ಇದೆ ಅಷ್ಟೆ. ಹಾಗೆ ತಗೋಬೇಕು. ಅದಕ್ಕೋಸ್ಕರ ಅದು ಬೆಳಕು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ಲು ಟ್ರೈನ್ ಮಾಸ್ಟರ್ ಇರ್ತಾನೆ, ಅವನು ಇರ್ತಾನೆ, ನಿಂತಿರ್ತಾನೆ. ಆ ಟ್ರ್ಯಾಕ್ನಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ ಹೋಗುತ್ತೆ ಬರುತ್ತೆ, ಇವನು ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ ಅಷ್ಟೇ. ಈಗ ಟ್ರೈನಲ್ಲಿ ಎಷ್ಟು ಜನ ಬಂದರು, ಯಾವೆಲ್ಲ ಇವನು ಕಟ್ಕೊಂಡು ಏನಾಗಬೇಕು, ಅವ್ರದ್ದೇನಾದರೂ ಇವನಿಗೇನಾದರೂ ಅಂಟ್ಕೊಳ್ಳುತ್ತಾ? ಇನ್ನೊಂದು ಶಟಲ್ ಟ್ರೈನ್ ಹೋಯಿತು, ಏನಾದರೂ ಅಂಟ್ಕೊಳ್ಳುತ್ತಾ? ಏನೂ ಆಗಲ್ಲ. ಇನ್ನೊಂದರಲ್ಲಿ ಬರೀ ಲಗ್ಗೇಜ್ ಹಾಕಿ ಕಳಿಸೋದ್ರು, ಏನಾದರೂ ಅಂಟ್ಕೊಳ್ಳುತ್ತೆ ಇವನಿಗೆ? ಸುಮ್ಮನೆ ಸಾಕ್ಷಿಯಾಗಿ ಇದ್ದಾನೆ ಅಷ್ಟೇ. ಹೋಗುತ್ತೋ ಹೋಗುತ್ತೆ, ಅದು ಹೋಯಿತು ಇದು ಬಂತು, ಇದು ಹೋಯಿತು ಅದು ಬಂತು. ಹಾಗೆ ಆತ್ಮನ ಮುಂದೆ ಎಚ್ಚರ ಬಂತು, ಕಾಣಿಸೋಯ್ತು, ನಿದ್ದೆ ಬಂತು, ಹೋಯ್ತು, ಬಂತು. ಇದರ ಲಾಭ ನಷ್ಟಗಳು ಆತ್ಮನಿಗೆ ಕಿಂಚಿತ್ ಅಂಟ್ಕೊಳ್ಳೋದಿಲ್ಲ. ಆತ್ಮ ಅಂದರೆ ಯಾರಿಲ್ಲ? ನಾನೇ. ನಾನಂದರೆ ಯಾರು? ಈ ಮುಷ್ಟೆ ಮೊರೆ ಅಲ್ಲ. ಮತ್ತು ನಾವ್ಯಾಕೆ ಆಡಬೇಕು? ನಾನು ಹುಟ್ಟಿದ್ದೀನಿ, ಸಾಯ್ತೀನಿ, ನನ್ನ ಹೆಂಡತಿ ಮಕ್ಕಳು ಗೊರ್ರೋ ಪರ್ರೋ ಅಂತ ಅಂದ್ಕೊಂಡು ಕೊರಕೊರೋ ಅಂತೀವಲ್ಲ. ಈ ವಿಚಾರ ಗೊತ್ತಿಲ್ಲದೆ ಇರೋದ್ರಿ. ಗೊತ್ತಾದರೆ ಇನ್ಯಾಕೆ ಕೊರಪರೋ ಎಂಥದ್ದು ಇರಲ್ಲ, ಗೊತ್ತಾಗಬೇಕಷ್ಟೆ. ಸೊ ಅಲ್ಲಿಗೆ ಇದು ಮುಗೀತಿವಾಗ. ಈಗ 117 ಕನಸಿನಲ್ಲಿ ಎಚ್ಚರದ ನೆನಪು ಇರುವುದೆಂಬುದು ಬರಿಯ ಸುಳ್ಳು ಕನಸೇ. ಇದು ಕನಸೆಂಬ ಅರಿವು ಕನಸೇ. ಇಲ್ಲಿ ಪ್ರಶ್ನೆ, ಕನಸಿನಲ್ಲಿ ಎಚ್ಚರದ ನೆನಪು ಬರುತ್ತೆ. ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಯಾರೇ ಕನಸ್ಕೋದ್ರು ನಾನು ಈಗ ಎಚ್ಚರದಿಂದ ಇಲ್ಲಿಗೆ ಬಂದಿದ್ದೀನಿ ಅಂತಲಾಗಲಿ ಅಥವಾ ಎಚ್ಚರದ ನೆನಪಾಗಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಚೆನ್ನಾಗಿ ಡಿಸೈಡ್ ಮಾಡಿಬಿಡಿ. ಹಾಗಿದ್ದರೆ ಎಚ್ಚರದ ಜನಕ ಮಹಾರಾಜ ಮೃಷ್ಟಾನ್ನ ಭೋಜನ ಊಟ ಮಾಡಿ ಹಂಸ ತೂಲಿಕೆ ಮೇಲೆ ಮರಕೊಂಡು 3-5 ನಿಮಿಷ ನಿದ್ದೆ ಮಾಡಿದ್ದು. ಕನಸಿನಲ್ಲಿ 12 ವರ್ಷಗಳ ಕಾಲ ಬರಗಾಲ, ಭಿಕ್ಷುಕನಾಗಿದ್ದಾನೆ, ಮನೆ ಮನೆಗೂ ಭಿಕ್ಷಾಂದೇಹಿ ಅಂತ ಎತ್ತುತ್ತಾ ಇದ್ದಾನೆ. ಈಗ ಅವನಿಗೇನಾದರೂ ನೆನಪು ಕಿಂಚಿತ್ ಬಂದಿದ್ದರೆ, ನಾನು ಈಗ ತಾನೇ ಎಚ್ಚರದಲ್ಲಿ ಮೃಷ್ಟಾನ್ನ ಭೋಜನ ಊಟ ಮಾಡಿ ಮಲಗಿದ್ದೀನಿ, ನನ್ನ ಹೊಟ್ಟೆ ತುಂಬಿದೆ, ನಾನು ಯಾಕೆ ಭಿಕ್ಷೆ ಎತ್ತಬೇಕು ಅಂತ ಅಟ್ಲೀಸ್ಟ್ ಒಂದು ಸಲ ಆದರೂ ನೆನಪು ಬರಬೇಕಾಗಿತ್ತಲ್ಲ. ಬರುತ್ತಾ? ಬರೋದಿಲ್ಲ ಅಷ್ಟೇ ಸ್ವಾಮಿ. ಬರುತ್ತೆ ಅಂತಂದರೆ ಅದು ಸರಿಯಾಗಿ ಇವರು ವಿಚಾರ ಮಾಡ್ತಾ ಇಲ್ಲ. ಅದಕ್ಕೋಸ್ಕರನೇ ಇವರೆಲ್ಲ ಏನು ಮಾಡ್ತಾರೆ, ಎಚ್ಚರದ ಸಂಸ್ಕಾರದಿಂದ ಕನಸಾಗುತ್ತೆ. ಎಚ್ಚರದ ಸಂಸ್ಕಾರದಿಂದ ಕನಸಾಯಿತು ಅಂದರೆ ಅರ್ಥ ಏನು? ಎಚ್ಚರದ ಮನಸ್ಸು ಕನಸು ಬಂದಿದೆ ಅಂತ. ಸ್ವಾಮಿ, ನಾನು ಕನಸ್ಗೆ ಹೋಗ್ಬೇಕಾದ್ರೆ ಫಸ್ಟ್ ಡೈರೆಕ್ಟ್ ಎಚ್ಚರದಿಂದ ಕನಸಿಗೆ ಯಾರಾದರೂ ಹೋಗಿರೋದಿದ್ದರೆ ತೋರಿಸಿ. ಸಾಧ್ಯ ಇಲ್ಲ. ಮತ್ತೇನು ಮಾಡಬೇಕು? ಫಸ್ಟ್ ನಾನು ನಿದ್ದೆಗೆ ಹೋಗಬೇಕು. ನಿದ್ದೆಗೆ ಹೋಗಬೇಕಾದ್ರೆ ಏನು ಮಾಡಬೇಕು? ಎಲ್ಲವನ್ನು ಕೊಡುಕೊಂಡು ಹೋಗಬೇಕು. ಅಂದರೆ ಈ 19 ಮುಖಗಳನ್ನ ಇಲ್ಲೇ ಬಿಟ್ಟು ಹೋಗಬೇಕು. ಇದರ ಆ್ಯಟಮ್ ತಗೊಂಡೋಗಕ್ಕೆ ಬರಲ್ಲ ನಿದ್ದೆಗೆ. ಅಲ್ಲಿಗೆ ಎಲ್ಲ ಬಿಟ್ಟೆ ತಾನು. ಬಿಟ್ಟಾದ ಮೇಲೆ ಕನಸು ಬೀಳಬಹುದು, ಬೀಳದೆ ಇರಬಹುದು. ಬಿದ್ದರೆ ಒಂದು ಕನಸು. ಆ ಕನಸಿನಲ್ಲಿ ಯಾವುದೂ ಬರಲಿಲ್ಲ, ಮನಸ್ಸು ಮಾತ್ರ ಹೇಗೋ
ಕಳ್ಚ್ಕೊಂಡು ಕನಸಿಗೆ ಬಂತು ಅನ್ರಿ ನೋಡೋಣ, ಹೇಗೆ ಸಾಧ್ಯ? ಆದ್ದರಿಂದ ಎಚ್ಚರದ ಸಂಸ್ಕಾರದಿಂದ ಕನಸಾಗುತ್ತೆ ಅಂತ ಹೇಳಬೇಕಾದ್ರೆ ಎಷ್ಟು ಹಾಸ್ಯಾಸ್ಪದವಾಗಿದೆ. ಬೆಕ್ಕಕ್ಕೆ ಜ್ವರ ಬರೋ ಮಾತಲ್ವೇನೋ? ಚೆನ್ನಾಗಿ ಅರ್ಥ ಮಾಡ್ಕೊ. ಇಷ್ಟು ಬೇಸ್ಮೆಂಟ್ ಮೇಲೆ ಈ ಟಾಪಿಕ್ನ ಎತ್ಕೊಂಡು ಹೋಗ್ತಾರೆ. ಯಾಕೆ ಈ ಟಾಪಿಕ್ ಎತ್ತಿದ್ದಾರೆ ಅಂತಂದರೆ, ಒಬ್ಬರು ಡಾಕ್ಟರ್ ಡೆಲ್ಲಿಲಿದ್ದೋ ಅಂತ ಡಾಕ್ಟರ್ ರಾಮ್ ನಾರಾಯಣ ಅಂತ ಅನ್ನೋರಿಗೆ ಒಂದು ನೆನಪು ಬರುತ್ತಂತೆ. ನಾನು ಕನಸಿನಲ್ಲಿದ್ದಾಗ ಇದು ಕನಸು ಅಂತ ನನಗೆ ನೆನಪು ಬಂತು ಅಂತ ಒಂದು ಪುಸ್ತಕ ಬರ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಸ್ವಾಮಿಗಳು ಇನ್ನೂ ಒಂದು ಸಾರಿ ಇದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಸ್ವಲ್ಪ ತಗೊಂಡು ಆವಾಗ ನಮ್ಗೆ ಇನ್ನೂ ಕ್ಲಿಯರ್ ಕಟ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ನಮಗೆಲ್ಲ ಡೆಫಿನೆಟ್ ಗೊತ್ತಿದೆ, ಎಚ್ಚರದ ನೆನಪು ಕನಸಿಗೆ ಬರೋದಿಲ್ಲ. ಭಗವತ್ಪಾದರು ಚೆನ್ನಾಗಿ ಹೇಳ್ತಾ ಇದ್ರು, ಅಂದರೆ ಸ್ವಾಮಿಗಳು ಹೇಳ್ತಾ ಇದ್ರಂತೆ, ಇನ್ನು ಮೇಲಾದರೂ ನೀವು ಧ್ಯಾನ ಮಾಡಿ, ಜಪ ಮಾಡಿ, ಸಮಾಧಿ ಮಾಡಿಕೊಂಡು ಕನಸಿನಲ್ಲಿ ಎಚ್ಚರದ ನೆನಪು ತಗೊಂಬರ್ಬೇಕು ನೋಡೋಣ. ಹೋಗಲಿ, ಕೃಷ್ಣನ ಬರುತ್ತಾ ನೆನಪು? ಅವತಾರ ಪುರುಷರು ಬರುತ್ತಾ? ಬರೋದಿಲ್ಲ. ಮುಕ್ತರಿಗೆ ಬರುತ್ತೆ. ಅವತಾರ ಪುರುಷರಿಗೆ ದೇವರಿಗೆ ಬರೋಲ್ಲ ಅಂದರೆ ಏನು ಮುಕ್ತರಿಗೆ ಬರುತ್ತಾ ಅಂದರೆ ಕ್ವಶನಲ್ಲಿ. ಸಮಾಧಿ ಮಾಡೋವ್ರಿಗೆ ಬರುತ್ತಾ? ಆಮೇಲೆ ಈ ಕುಂಡಲಿನಿ ಜಾಗ್ರತೆ ಮಾಡ್ಕೊಂಡವ್ರಿಗೆ ಬಂದುಬಿಡುತ್ತಾ? ಕೇಳ್ರಿ, ಇಲ್ಲ, ಬರೋದಿಲ್ಲ, ಯಾರಿಗೂ ಬರೋದಿಲ್ಲ. ಬಂದರೆ ಅಂತಂದರೆ ಅವರು ಸರಿಯಾಗಿ ಎಚ್ಚರ ಕನಸು ನೋಡ್ಕೊಂಡಿಲ್ಲ. ಅಷ್ಟು ಸ್ಪಷ್ಟವಾಗಿ ಇದ್ದಾಗ ಅಲ್ಲ, ನಮಗೆ ದಿನಕ್ಕೆ ಒಂದು ಕನಸು ಬಿಟ್ಕೊಂಡ್ರು ಅಥವಾ 365 ದಿವಸದಲ್ಲಿ 300 ಕನಸುಗಳು ಇಟ್ಕೊಂಡ್ರು, ಇಷ್ಟು ವರ್ಷಕ್ಕೆ ಎಷ್ಟು ಕನಸುಗಳಾಗಿದೆಯಲ್ಲ, ಯಾವತ್ತಾದರೂ ನೆನಪು ಬರುತ್ತಾ ಬಂದಿದೆಯಾ ಸ್ವಾಮಿ? ಬೇರೆಯವ್ರನ್ನ ಕೇಳೋದು ಬೇಡ. ಎಷ್ಟು ಜನ್ಮಗಳಿಂದ ಎಷ್ಟು ಕನಸುಗಳಾಗಿದೆ, ಯಾವತ್ತಾದ್ರೂ ನೆನಪು ಬಂದಿರಬಹುದು. ಏನದು ನೆನಪುಂಟ? ಅಪ್ರಾಣೆಗೂ ಬರಲ್ಲ. ಯಾಕೆ? ಕನಸಿದ್ದಾಗ ಎಚ್ಚರ ಹುಡುಕಾಡಿದ್ರೆ ಸಿಗೋದಿಲ್ಲ. ಟಾರ್ಚ್ ಹಾಕಿ ಹುಡ್ಕೋದ್ರೂ ಸಿಗಲ್ಲ, ಫ್ಲಡ್ ಲೈಟ್ ಹಾಕ್ಕೊಂಡ್ರು ಹುಡ್ಕೋದ್ರೂ ಸಿಗಲ್ಲ ಸ್ವಾಮಿ. ಹೇಗೆ ಹೇಳ್ತೀರ ಸ್ವಾಮಿ ನೀವು? ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ಈಗ ಎಚ್ಚರದಲ್ಲಿದ್ದರೆ ಕನಸಿನಲ್ಲಿದ್ದೆ, ಎಚ್ಚರ ಕನಸೆಲ್ಲಿ ಸ್ವಾಮಿ? ಇಲ್ಲ ಸ್ವಾಮಿ, ಕನಸು ಸ್ವಲ್ಪ ಅದು ಮಲಗಿದೆ. ಹೇಳ್ರಿ ಯಾರ ಎಲ್ಲಿದೆ ಕನಸು? ಛೀ, ಇಲ್ಲ ಸ್ವಾಮಿ ಕನಸು ಅಂತ ಎಷ್ಟು ಸ್ಪಷ್ಟವಾಗಿ ಹೇಳ್ತೀವೋ, ನಾನು ಕನಸಿನಲ್ಲಿದ್ದಾಗ ಎಚ್ಚರದಿಂದ ನಾನು ಇಲ್ಲಿ ಬಂದಿದ್ದೀನಿ ಅಂತಾಗಲಿ, ನಾನು ಕನಸಿಗೆ ಬಂದರೆ ಎಚ್ಚರ ಹಾಗೆ ಇರುತ್ತೆ ಅಂತ ಯಾರಿಗಾದರೂ ಅನುಭವ ಇದೆಯಾ? ಇರಕ್ಕೆ ಸಾಧ್ಯ ಇಲ್ಲ. ಇದ್ದರೆ ಅವನ ಕನಸಲ್ಲ, ಎಚ್ಚರದಲ್ಲೇ ಇದ್ದಾನೆ ಅಂತ ತಿಳ್ಕೋಬೇಕು. ಈ ಒಂದು ಬೇಸ್ಮೆಂಟ್ ಮೇಲೆ ಈ ಪಾಠ ನೋಡಿದ್ರೆ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಲ್ಲಿಗೆ ಎಚ್ಚರದ ನೆನಪು ಕನಸಿಗೆ ಬರೋಲ್ಲ. ಕನಸಿನ ನೆನಪು ಎಚ್ಚರಕ್ಕೆ ಬರುತ್ತೋ ಇಲ್ವೋ? ಬರುತ್ತೆ. ಕನಸಿನಿಂದ ಬಂದಮೇಲೆ ಇಷ್ಟೊತ್ತು ಕನಸು ಕಾಣ್ತಾ ಇದ್ದೆ ಅಂತ ಎಲ್ಲ ಟಕ 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 ಹೇಳ್ಬಿಡ್ತೀವಿ. ಅದು ಯಾಕೆ ಅನ್ನೋದು ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ, ಅದು ಬೇರೆ. ಒಟ್ಟಿನಲ್ಲಿ ನೆನಪು ಬರುತ್ತೆ. ಯಾಕೆ ಅಂತಂತಂದರೆ ಆಮೇಲೆ ಹೇಳ್ಬೋದು. ಅದನ್ನು ಅವೆಲ್ಲ ಬೇಕಾದಷ್ಟು ಡಿಸ್ಕಸ್ ಮಾಡಿದ್ದೆ ಅದ್ರ ಬಗ್ಗೆ. ಈಗ ನೋಡೋಣ. ಒಟ್ಟಿನಲ್ಲಿ ಎಚ್ಚರದ ನೆನಪು ಕನಸಿಗೆ ಬರೋದಿಲ್ಲ. ಕನಸು ಕಾಣುವಾಗ ಇದು ಎಚ್ಚರದಿಂದ ನಾನಿಲ್ಲಿ ಬಂದಿದ್ದೀನಿ ಅಂತ ಅದರ ನೆನಪಾಗಲಿ ಅಥವಾ ಎಚ್ಚರದ ವಸ್ತುಗಳು ಕನಸಿಗೆ ಬಂದಿದ್ದಾಗಲಿ ಸಾಧ್ಯವಿಲ್ಲವೇ ಇಲ್ಲ. ಕನಸಿನಲ್ಲಿ ನಾವು ಎಚ್ಚರದಿಂದ ಬಂದಿರುವೆಂಬ ನೆನಪು ಇರುವುದಿಲ್ಲವೆಂದು ಮೇಲೆ ಮೊದಲೇ ಹೇಳಿದೆ 115ನೇ ಚಾಪ್ಟರ್ನಲ್ಲಿ. ಈಗ ನೀವು ನಾವು ಬಂದಿರೋದು 117, 115 ಈಗ ತಾನೇ ಹೇಳ್ಕೊಂಬಂದ್ವಿ. ಇದಕ್ಕೆ ಸಾಮಾನ್ಯವಾಗಿ ಈ ಪ್ರತಿಷೇಧೋ ಉದಾಹರಣೆಯು ಕಂಡು ಬಂದಿರುವುದಿಲ್ಲ. ಅಂದರೆ ಯಾವ ಉದಾಹರಣೆಯೂ ಇಲ್ಲ. ಯಾರಿಗಾದರೂ ಈ ಥರ ಅನುಭವ ಆಗಿದೆಯಾ? ಏಕೆಂದರೆ ಬಹುಜನರಿಗೆ ಕನಸುಗಳು ಆ ಕಾಲಕ್ಕೆ ಎಚ್ಚರವೆಂದೇ ತೋರುತ್ತಿರುತ್ತದೆ. ಬಹುಜನರಿಗಲ್ಲ, ಎಲ್ಲರಿಗೂ ಅದು ಕನಸು ಅಂತ ಅನಿಸೋಲ್ಲ. ಮತ್ತೇನು ಅನಿಸ್ತಾ ಇರುತ್ತೆ? ಎಚ್ಚರವೇ. ಈಗ ಎಷ್ಟು ಎಚ್ಚರ ಸತ್ಯವೋ ಆಗಲೂ ಅಷ್ಟೇ ಸತ್ಯವಾಗಿ ಅದು ಎಚ್ಚರ ಅಂತ ಹೇಳ್ತಾ ಇರ್ತೇನೆ ಅಷ್ಟೇ. ನೀವು ಅದಕ್ಕೆ ಕನಸು ಅಂತ ಹೆಸರು ಕೊಡೋದು ಎಲ್ಲಿ ಅಂದರೆ ಎಚ್ಚರಕ್ಕೆ ಬಂದ ಮೇಲೆ. ಅಲ್ಲಿವರೆಗೂ ನೀವು ಅದನ್ನು ಕನಸು ಅಂತ ಹೇಳುತ್ತೆ. ಮತ್ತೇನದು? ಇಷ್ಟೇ ಸತ್ಯ, ಎಚ್ಚರವಾಗಿರುತ್ತೆ ಅನ್ನೋದು ನಮಗೆಲ್ಲ ಗೊತ್ತಾಗಿದೆ. ಅವು ಕನಸೆಂದು ನಿಶ್ಚಯವಾದ ಕೂಡಲೇ, ಯಾವಾಗ ನಿಶ್ಚಯ ಆಗುತ್ತೆ ಕನಸು ಅಂತ?
ಎಚ್ಚರಿಕೆ ಬಂದ ತಕ್ಷಣ ಕನಸು ಕಾಣುತ್ತಿದ್ದವನಿಗೆ ಎಚ್ಚರವೇ ಆಗಿಬಿಡುತ್ತದೆ. ಕನಸಿನಿಂದ ಎಚ್ಚರವಾಗುವುದಕ್ಕೆ ಕನಸೆಂಬ ನಿಶ್ಚಯವೇ ಆಗಬೇಕೆಂಬ ನಿಯಮವೇನೂ ಇಲ್ಲವಾದರೂ ಕನಸಿನಲ್ಲಿ ಇದು ಕನಸು ಎಂಬ ಅರಿವು ಉಂಟಾದರೆ ಕೂಡಲೇ ಎಚ್ಚರವಾಗಿ ಬಿಡುವುದೆಂಬುದೊಂದು ಸಾಮಾನ್ಯ ನಿಯಮವಿದೆ ಎಂದರೆ ತಪ್ಪಾಗಲಾರದು. ಅಂದರೆ ಸಾಮಾನ್ಯ ನಿಯಮ ಅಂತಂದರೆ ಕೆಲವು ಸಲ ನಾವು ಈಗ ಅಲ್ಲಿ ಹುಲಿ ಅಟ್ಟಿಸ್ಕೊಂಡ್ಬರುತ್ತೆ, ಅದೇನೋ ಭಯ ಅಥವಾ ಮೇಲಿಂದ ಬಿದ್ದ ಹಾಗೆ ಸತ್ತೋಗ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ, ನಮ್ಗೆ ಇಮಿಡಿಯೇಟಾಗಿ ಎಚ್ಚರ ಆಗ್ಬಿಡುತ್ತೆ. ಅದೇನೋ ಇದು ಸಾಮಾನ್ಯ ನಿಯಮ. ಅವಾಗ ಇಮಿಡಿಯೇಟಾಗಿ ಹಬ್ಬ ಸತ್ತಿಲ್ಲಪ್ಪ ಸೆತ್ತ, ಅಯ್ಯೋ ಬಡಜೀವಿ ಬದುಕಿದ್ದೀವಿ ಅಂತ ನಮ್ಗೆ ಎಷ್ಟು ಅನಿಸುತ್ತೆ. ಕೆಲವು ಸಾರಿ ಹಾರ್ಟ್ ಬೀಟು ಜೋರಾಗಿ ಹೊಡ್ಕೊತಾ ಇದ್ರು ಹೊಡ್ಕೋಬಹುದು. ಆ ಹುಲಿ ಕಂಡಿದ್ರೆ ಇಲ್ಲೂ ಕೂಡ ಇನ್ನೂ ಆ ಭಯ ಇರುತ್ತೆ. ಮಕ್ಕಳು ಕೆಲವರು ಹುಚ್ಚೆನೋ ಇಟ್ಕೊಂಡ್ಬಿಡ್ತಾರೆ, ಹಿಂಗೆಲ್ಲ ಆಗೋದು ಸಾಧ್ಯ ಇರುತ್ತೆ. ಆ ಥರ ಅಂತ ಹೇಳ್ತಾ ಇದ್ದಾರೆ ಅಷ್ಟೆ. ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಮಗೆ ಈಗ ನಾನು ಕನಸು ಕಾಣುತ್ತಿದ್ದೇನೆಯೋ ಎಚ್ಚರವಾಗಿದ್ದೇನೆಯೋ ಎಂಬ ಸಂಶಯ ಉಂಟಾಗುವುದು ಉಂಟು. ಯಾವುದೋ ಕೆಲವು ಸಂದರ್ಭಗಳಲ್ಲಿ ಅಕಸ್ಮಾತ್ ಅಯ್ಯೋ ಇದು ಎಚ್ಚರನೋ ಕನಸಪ್ಪ, ನಾನು ಏನು ಕಾಣ್ತಾ ಇದ್ದೆ ಅಂತ ಕೆಲವು ಸಾರಿ ಡೌಟ್ ಆಗಬಹುದು. ಏನಾದರೂ ಎಚ್ಚರದ ನೆನಪು ಕನಸಿಗೆ ಬರೋಲ್ಲ, ಇವೆಲ್ಲ ಹಾಗೆ ಆದಂತೆ ಕಂತೆ ಅಂತ ಆಗ್ತಾ ಇರುತ್ತೆ ಅಷ್ಟೇ, ಆಗಿರಬಹುದು ಅಂತ. ಇದಕ್ಕೋಸ್ಕರ ಸ್ವಾಮಿಗಳು ಇವ್ರದ್ದೊಂದು ಕತೆ ಹೇಳ್ತಾರೆ, ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ದೆಹಲಿಯಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಫ್ಯಾಮಿಲಿ ಫಿಸಿಷಿಯನ್. ಅವ್ರ ಹೆಸರು ಡಾಕ್ಟರ್ ರಾಮನಾರಾಯಣ್. ಅವರು ಅನುಭವ ವೈದ್ಯರು. ಪ್ರಾಕ್ಟಿಕಲ್ ಮೆಡಿಸನ್ ಅಂತ ಪತ್ರಿಕೆಯನ್ನು ಹೊರಡಿಸ್ತಾ ಇದ್ರಂಥವರು. ಅವ್ರಿಗೇನಾಯಿತು, ಅವ್ರಿಗೆ ಆದ ಒಂದು ವಿಚಿತ್ರ ಕನಸನ್ನು ಪ್ರಕಟಿಸಿರ್ತಾರೆ ಆ ಇದರಲ್ಲಿ ಮ್ಯಾಗ್ಝೈನಲ್ಲಿ. ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ಅವಸ್ಥಾತ್ರಯ ರಹಸ್ಯವನ್ನು ಭೇದನೆ ಮಾಡಬೇಕು, ಅದರ ಗುಟ್ಟನ್ನು ತಿಳ್ಕೋಬೇಕು ಅನ್ನೋದು ಕುತೂಹಲ ಬಾಲ್ಯದಿಂದಲೂ ಇತ್ತಂತೆ. ಅದರಲ್ಲಿ ಜನರಿಗೆ ಪ್ರತಿದಿನವೂ ಬಿಡದೆ ಎಚ್ಚರ ಕನಸು ನಿದ್ದೆ ಆಗ್ತಾ ಇರ್ತಲ್ಲ, ಯಾಕೆ? ನಿದ್ದೆ ಆದರೂ ಆಗ್ಬೋದು, ಬಿಟ್ಟರೂ ಬಿಡ್ಬೋದು, ಅಥವಾ ಕೆಲವು ನಮ್ಗೆ ನೆನಪಿರೋಲ್ಲ, ಆದರೆ ನಿದ್ದೆ ಅಂತೂ ಆಗುತ್ತೆ ಅಂತ ಎಲ್ಲರಿಗೂ ಆಗ್ತಾ ಇರುತ್ತೆ. 24 ಗಂಟೆಯಲ್ಲಿ ಹುಟ್ಟಿದಾಗಲಿಂದ ಸಾಯೋವರೆಗೂ, ಬೆಳಿಗ್ಗೆಯಿಂದ ರಾತ್ರಿವರೆಗೂ 24 ಗಂಟೆಯಲ್ಲಿ 3 ಅವಸ್ಥೆಗಳು ಯಾರಿಗಾಗೋದಿಲ್ಲ, ಆಗ್ತಾ ಇರುತ್ತೆ. ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಅಥವಾ ದೇವತೆಗಳಾಗಲಿ, ರಾಕ್ಷಸರಾಗಲಿ, ಮನುಷ್ಯರಾಗಲಿ, ಪ್ರಾಣಿಗಳಾಗಲಿ ಅಲ್ವಾ, ಎಲ್ಲರಿಗೂ, ಎಲ್ಲ ದೇಶದವರಿಗೂ, ಎಲ್ಲ ಕಾಲದವರಿಗೂ, ಎಲ್ಲ ಜನಾಂಗದವರಿಗೂ ಹಿಂದಿನ ಕಾಲ ತ್ರೇತಾಯುಗ, ಇದು ಸತ್ಯಯುಗದಲ್ಲಿ ಆಗ್ತಾ ಇತ್ತಲ್ವೋ, ತ್ರೇತಾಯುಗದಲ್ಲಿ ಆಗ್ತಾ ಇತ್ತಲ್ಲ, ದ್ವಾಪರ ಯುಗದಲ್ಲಿ ಆಗ್ತಾ ಇತ್ತಲ್ಲ, ಕಲಿಯುಗದಲ್ಲಿ ಆಗ್ತಾ ಇದೆಯೋ ಇಲ್ವೋ, ಅದು ಯಾಕೆ ಅವ್ರಿಗೆ ನೋಡ್ರಿ ಆ ಯೋಚನೆ ಒಂದು ಬಂದಿತ್ತಂತೆ ಅವರಿಗೆ. ಈ ಥರ ದಿನ ಆಗುತ್ತಲ್ಲ ಪ್ರತಿಯೊಬ್ಬರಿಗೂ ಅನ್ನೋ ಬಗ್ಗೆ ಅವರ ಆಲೋಚನೆ ಯಾಕೆ ಆಗಬೇಕು ಈ 3 ಅನ್ನೋದವರಿಗೆ ಅದು ಬಹಳವಾಗಿತ್ತಂತೆ. ಅದು ನಿದ್ರೆ ಎಂಬುದು ವ್ಯರ್ಥ ಕಾಲಾಪೇಕ್ಷವಾಗಿ ಕಾಣುತ್ತದೆಯಲ್ಲವೇ, ಅದು ಬರಿಯ ವಿಶ್ರಾಂತಿಗಾಗಿ ಏರ್ಪಟ್ಟಿರುವುದೆಂಬುದು ನಂಬುವುದಕ್ಕೆ ಮನಸ್ಸು ಒಪ್ಪುವುದಿಲ್ಲವಲ್ಲ. ನೋಡ್ರಿ, ಕೆಲವರು ಈ ಪರಮಾರ್ಥ ಚಿಂತಾಮಣಿ ಗೊತ್ತಿಲ್ಲದೆ ಇದ್ದರೂ ಕೆಲವರು ಹೀಗೆಲ್ಲ ಯೋಚನೆ ಮಾಡಿದ್ದಾರೆ. ವೆಸ್ಟರ್ನ್ ಫಿಲಾಸಫರ್ಸ್ನಲ್ಲಿ ಕೆಲವರು ಯೋಚನೆ ಮಾಡಿದ್ದಾರೆ. ನಮ್ಮಿದರಲ್ಲೇ ಎಕ್ಸಾಂಪಲ್ ನೋಡ್ರಿ, ರಾಮನಾರಾಯಣ್ ಪಾಪ ಇವರು ಆಧ್ಯಾತ್ಮಿಕ ಎಕ್ಸ್ಪೋಸ್ ಆಗಿಲ್ಲ, ಅಂದರೆ ಈ ಥರ ಪರಮಾರ್ಥ ಚಿಂತಾಮಣಿ ಎಕ್ಸ್ಪೋಸ್ ಆಗಿಲ್ಲ, ಅಥವಾ ಮಾಂಡಿಕ್ಯ ಉಪನಿಷತ್ ಕೇಳಿಲ್ಲ. ಬಟ್ ಅವರಿಗೆ ಚಿಕ್ಕ ವಯಸ್ಸಿಂದಲೂ ಇದರಲ್ಲಿ ಒಂದು ಕ್ಯೂರಿಯಾಸಿಟಿ, ಆಸಕ್ತಿ ಇತ್ತು, ಯೋಚನೆ ಮಾಡ್ತಾ ಇದ್ರು. ಕೊನೆಗೇನಾಯಿತು, ನಮಗೆಲ್ಲ ಏನು ಯತ್ನ ಮಾಡ್ತೀವಿ ಸ್ವಾಮಿ, ಬೆಳಿಗ್ಗೆಯಿಂದ ನಾವು ಕಷ್ಟಪಟ್ಟಿರ್ತೀವಿ, ರಾತ್ರಿ ವಿಶ್ರಾಂತಿಗೋಸ್ಕರ ನಿದ್ದೆ ಬರುತ್ತೆ, ನಮ್ಮ ಶರೀರ ವಿಶ್ರಾಂತಿಯನ್ನು ಪಡೆಯುತ್ತೆ ನಿದ್ದೆ, ಮತ್ತು ಕನಸು ಯಾಕೆ ಹಾಕಬೇಕು? ಎಚ್ಚರದಲ್ಲಿ ನಮ್ಗೆ ಎಷ್ಟೊಂದು ಆಸೆಗಳಿರುತ್ತೆ ಸ್ವಾಮಿ, ಅವುಗಳೆಲ್ಲ ನೆರವೇರೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಕನಸಿನಲ್ಲಿ ಅವು ನೆರವೇರ್ತಾ ಇರುತ್ತೆ, ಪ್ರೆಷರ್ ಕುಕ್ಕರ್ ಇದ್ದಂಗೆ.
ಪ್ರೆಷರ್ ಕುಕ್ಕರ್ನೆಲ್ಲ ಪ್ರೆಷರ್ದು ಇರುತ್ತಲ್ಲ, ಯಾಕೆ ಹೇಳ್ರಿ? ಆ ಪ್ರೆಷರ್ ಏನಾದರೂ ಇಲ್ಲದೆ ಇದ್ದರೆ, ಮೇಲಕ್ಕೆ ಬಂದು ಬುಸ್ ಅಂತ ಹೋಗದೆ ಇದ್ದರೆ ಆ ಕುಕ್ಕರ್ ಬರ್ಸ್ಟ್ ಆಗಬೇಕು. ಹಾಗೆ ಮನುಷ್ಯನ ಜೀವನದಲ್ಲಿ ಎಷ್ಟೋ ಆಸೆ ಆಕಾಂಕ್ಷೆಗಳು ಇರುತ್ತೆ, ಎಲ್ಲವೂ ನೆರವೇರೋದಿಲ್ಲ. ಎಲ್ರಿಗೂ ನೆರವೇರ್ಬಿಟ್ರೆ ಇನ್ಯಾತಿಕ್ಕೆ? ದೇವ್ರದೇ ನೆರವೇರಲ್ಲ, ನಮ್ದು ಹೆಂಗೆ ನೆರವೇರುತ್ತೆ? ಆಗೋದಿಲ್ಲ. ದೇವ್ರದೇ ನೆರವೇರಲ್ಲ. ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಕೃಷ್ಣ ಭಗವಂತ ದುರ್ಯೋಧನನ್ನು ರೆಕ್ಟಿಫೈ ಮಾಡೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ದ, ಆಯಿತಾ? ಕೃಷ್ಣ ಭಗವಂತ ಆಗಬೇಕಾಗಿತ್ತು, ಎಷ್ಟೊಂದು ಆಸೆಗಳಿದೆ, ನೆರವೇರ್ಬೇಕಲ್ಲ. ಸಾಕ್ಷಾತ್ ಕೃಷ್ಣ ಭಗವಂತ ಬಂದು ಅವನ ರೆಕ್ಟಿಫೈ ಮಾಡೋಕ್ಕೆ ನೋಡ್ದ ಚಿಕ್ಕ ವಯಸ್ಸಿಂದ, ಏನಾದರೂ ಅದನ್ನ ಅವನು. ಆದ್ದರಿಂದ ನೆರವೇರಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಮ್ಮಂಥ ಪಾಮರರ ಪಾಡೇನೋ. ಅದಕ್ಕೋಸ್ಕರ ದೇವರೇನು ಮಾಡಿದ್ದಾನೆ, ಈ ಕನಸು ಕೊಟ್ಟಿದ್ದಾನೆ. ಪ್ರೆಷರ್ ವಾಲ್ ಕುಕ್ಕರ್ ಥರ. ಅಲ್ಲಿ ಎಲ್ಲ ಅವನಿಗೆ ಬೇಕು, ಅವನಿಗೆ ಏನೇನು ಆಸೆಗಳಿತ್ತೋ ನೆರವೇರಿಸ್ಕೊಂಡ್ಬಿಡ್ತಾನೆ ಅಂತ ಕೆಲವರು ಹೇಳೋದು ಇದ್ರೂ ಇರ್ಬೋದು, ಇಲ್ಲ ಅಂತ ಏನು ಅನ್ನಲ್ಲ. ಮತ್ತು ಅದರ ಬಗ್ಗೆ ಬೇಕಾದಷ್ಟು ನಾವು ಚಿಂತನೆ ಮಾಡಿದ್ದೀವಿ. ಡಾಕ್ಟ್ರುಗಳೇ ಏನು ಹೇಳ್ತಾರೆ, ಕನಸು ಯಾಕೆ ಬೀಳುತ್ತೆ, ಎಚ್ಚರ ಯಾಕೆ, ನಿದ್ದೆ ಯಾಕೆ, ಕನಸು ಯಾಕೆ ಅಂತ ಇವೆಲ್ಲ ಬೇಕಾದಷ್ಟು ಚರ್ಚೆ ನಮ್ಗೆ ಆಗಿಬಿಟ್ಟಿದೆ ಅವಾಗ. ಒಟ್ಟಿನಲ್ಲಿ ಹೀಗೆಲ್ಲ ನಾವು ಬೇರೆ ಬೇರೆ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಇರ್ತೀವಿ. ಸೈಂಟಿಸ್ಟ್ರುಗಳು, ಡಾಕ್ಟ್ರುಗಳು, ಈ ಸೈಕಾಲಜಿಸ್ಟ್ಗಳು, ಇವರೆಲ್ಲ ಯೋಚನೆ ಮಾಡೋದೆಲ್ಲ ನಾವು ಚಿಂತನೆ ಮಾಡಿದ್ದು ಆಗಿದೆ. ಒಟ್ಟಿನಲ್ಲಿ ಅದು ವಿಶ್ರಾಂತಿಗೋಸ್ಕರ ಏರ್ಪಟ್ಟಿರ್ಬೋದು ಅನ್ನೋದು ಎಲ್ರಿಗೂ ಅನ್ನಿಸ್ತಾ ಇರುತ್ತೆ ಎಂದು ಅವರು ಆಲೋಚನೆ ಮಾಡಿ ತೊಡಗಿದರು. ಅವರು ಡಾಕ್ಟರ್ ಆಗಿದ್ದರಿಂದ ಅವರು ಓದಿದ ಕೆಲವು ವಿಚಾರ ಗ್ರಂಥಗಳಿಂದ ಅವರಿಗೆ ಇದು ಅರ್ಥ ಆಗ್ತಾ ಇರಲಿಲ್ಲ. ನಿದ್ರೆ ಅಂತಂದರೆ ಬರೀ ವಿಶ್ರಾಂತಿಗೆ ಮಾತ್ರ ಅಲ್ಲ, ಮತ್ತಿನ್ನೇನೋ ಇರಬೇಕು. ನಮಗೆಲ್ಲರಿಗೂ ಖುಷಿಯಾಗಿರುತ್ತಲ್ಲ ಅಲ್ಲಿ, ನಮ್ಗೆ ಯಾವ ಟೆನ್ಷನ್ ಇರೋಲ್ವಲ್ಲ, ಕಾಯಿಲೆ ಕಸಾಲೆಗಳ ಕಾಟ ಇರೋಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರು. ಅವ್ರ ಕಣ್ಣಿಗೆ ಒಂದು ಪುಸ್ತಕ ಬಿತ್ತಂತೆ. ಯಾವುದದು? ವಿಚಾರ ಗ್ರಂಥಗಳಿಂದ ತನಿನಿದ್ರೆಯು ಪರಮಾತ್ಮನಲ್ಲಿ ನಾವು ಸೇರಿಕೊಂಡಿರುವ ಅವಸ್ಥೆ ಅಂತ ತಿಳಿದು ಬಂತಂತೆ. ಪ್ರಾಬಬ್ಲಿ ಮಾಂಡಕ್ಯ ಉಪನಿಷತ್ನಲ್ಲಿ ಯಾರೋ ಎಲ್ಲೋ ಹೇಳಿದ್ದು ಇವ್ರ ಕಣ್ಣಿಗೆ ಬಿತ್ತು. ಇವರು ತುಂಬ ಈ ಥರ ಆಧ್ಯಾತ್ಮದ ಪುಸ್ತಕಗಳು ಓದ್ತಾ ಇದ್ರಂತೆ. ಅವ್ರ ಜೀವನ ಚರಿತ್ರೆ ಹೇಳ್ತಾರೆ, ಅಲ್ಲಿ ನೋಡಿದಾಗ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಅವರಿಗೆ ಈ ವಿಚಾರ ಗ್ರಂಥಗಳಿಂದ ನಿದ್ದೆಯಲ್ಲಿ ಪರಮಾತ್ಮನಲ್ಲಿ ನಾವು ಒಂದಾಗಿರ್ತೀವಿ. ನಮ್ಮ ಶಾಸ್ತ್ರದಲ್ಲೂ ಅದನ್ನೇ ಹೇಳ್ತಾರೆ, ಜೀವಾತ್ಮನು ಪರಮಾತ್ಮನಲ್ಲಿ ಆಲಿಂಗಿತನಾಗಿರ್ತಾನೆ ಅಂತ ಹೇಳ್ತಾರೆ. ಎರಡಿಲ್ಲ ಸ್ವಾಮಿ, ಜೀವಾತ್ಮನು ಒಬ್ಬ ಇರ್ತಾನೆ, ಪರಮಾತ್ಮನು ಇನ್ನೊಬ್ಬ ಇರ್ತಾನೆ. ಎಚ್ಚರದಲ್ಲಿರೋ ಜೀವಾತ್ಮನು ನಿದ್ದೆಗೆ ಹೋಗಿದ್ದೆ ಪರಮಾತ್ಮನ ತಪ್ಪಿಕೊಂಡು ಮಲಗಿರ್ತಾನೆ. ಹಂಗೆ ಎರಡಿಲ್ಲ, ಹೇಳುವಾಗ ಹಂಗೆ ಹೇಳ್ತಾರೆ. ಅಂದರೆ ಎರಡೂ ಒಂದೇ, ನಮಗೆ ಗೊತ್ತಿದೆ. ಹಂಗಾದ್ರೆ ನಾನು ಹೇಳಬೇಕು, ಸ್ವಾಮಿ ತಪ್ಪಾಗಿ ತಿಳ್ಕೊಂಡಿದ್ದ ಮೇಕೆ ನಿಜವಾಗಿ ಇರುವಂಥದ್ದ ಹುಲಿಯನ್ನು ತಪ್ಪಿಕೊಂಡು ಮಲಗಿತ್ತು. ಎಷ್ಟು ಸತ್ಯ ಸ್ವಾಮಿ, ಎರಡಿದೆಯಾ ಅಲ್ಲಿ? ಅಷ್ಟೇ ಇದನ್ನು. ಆದರೆ ಶಾಸ್ತ್ರದಲ್ಲಿ ಅದು ವ್ಯವಹಾರದ ದೃಷ್ಟಿಯಿಂದ ಹಂಗೆ ಹೇಳ್ತಾರೆ. ಹಾಗೆ ಆಲಿಂಗನ ಆಗಿರ್ತೇನೆ ಅಂತಲೇ ಕೂಡ ಹೇಳ್ತಾರೆ. ಆದ್ದರಿಂದ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗಿತ್ತು. ಓಹೋ, ಮೋಸ್ಟ್ಲಿ ನಾವೆಲ್ಲ ಅಲ್ಲಿ ಆತ್ಮನಲ್ಲಿ ಸೇರಿರ್ತೀವಿ ಅಂತ ಏನೋ ಸ್ವಲ್ಪ ಅನ್ಸ್ಕೊಂಡು, ಓಹೋ ನಿದ್ದೆ ಅಂತಂದರೆ ಅದಕ್ಕೆ ನಮ್ಗೆ ಅಲ್ಲಿ ಯಾವ ಟೆನ್ಷನ್ ಇರಲ್ಲ ಅಂತ ಮನಸ್ಸಿಗೆ ಸ್ವಲ್ಪ ಅವರಿಗೆ ಅದರಿಂದ ಒಂದು ನಂಬಿಕೆ ಬಂದಿತ್ತು. ಅವರು ಕನಸಿನ ವಿಚಾರವನ್ನು ಮನಸ್ಸಿಗೆ ಹತ್ತಿಸ್ಕೊಂಡು ಕನಸಿನಲ್ಲಿಯೂ ಕನಸನ್ನು ಕಾಣುತ್ತಿದ್ದೇನೆ ಎಂಬ ಅರಿವನ್ನು ಇಟ್ಟುಕೊಳ್ಳುವುದಕ್ಕಾಗುತ್ತದಾ ಇಲ್ಲವಾ? ಅಂದರೆ ಕನಸು ಕಾಣುವಾಗ ಎಚ್ಚರದ ನೆನಪನ್ನು ಮಾಡಿಕೊಳ್ಳೋಕ್ಕೆ ಬರುತ್ತಾ ಇಲ್ವಾ ಅಂತ ಅವ್ರ ಪ್ರಶ್ನೆ. ಆಗೋದಿಲ್ಲ, ನಮಗೆ ಗೊತ್ತಿದೆ. ಅವ್ರಿಗೆ ಆ ಪ್ರಶ್ನೆ ಬಂತಂತೆ. ಏಕೆಂದರೆ ಅವ್ರಿಗೇನೋ ಇಂಥವು ಯೋಚನೆ ಮಾಡ್ತಾ ಇದ್ರು, ಬೇರೆ ಬೇರೆ ಪುಸ್ತಕಗಳು ಗೊತ್ತಿರಲಿಲ್ಲ. ಆದ್ದರಿಂದ ಅವ್ರಿಗೆ ಅನ್ನಿಸ್ತು ಯಾಕಾಗಬಾರ್ದು ಅಂತ. ಅದಕ್ಕೆ ಅವರು ಏನು ಮಾಡಿದ್ರು, ಪ್ರಯತ್ನ ಪಟ್ಟರು. ಹೇಗೆ ಪ್ರಯತ್ನ ಪಟ್ಟರು? ಆಟೋ ಸಜೆಷನ್ ಅಂತ, ಅಂದರೆ ಸ್ವಯಂ ಸೂಚನೆ. ಈ ಆಟೋ ಸಜೆಷನ್ ಅಂತ ಕೆಲವಿದೆ, ಅದು ಒಂದು. ಅಥವಾ ಸ್ವಯಂ ಮೋಹಿನಿ ಹಿಪ್ನಾಟಿಸಮ್, ಸೆಲ್ಫ್ ಹಿಪ್ನಾಟಿಸಮ್. ಎಡ್ಗರ್ ಕೇಸಿ ವಿಚಾರ ಬಂದಾಗ ನಾವು ಇದ್ರ ಬಗ್ಗೆ ತುಂಬ ಮಾತಾಡಿದ್ದೀವಿ. ಪುನರ್ಜನ್ಮಗಳ ವಿಚಾರ ಬಂದಾಗ ಅವುಗಳನ್ನೆಲ್ಲ ನೆನೆಸ್ಕೊಳ್ರಿ.
ಆದ್ದರಿಂದ ಇವು ಟ್ರೀಟ್ಮೆಂಟ್ಗಳಿಗೂ ಉಪಯೋಗಿಸ್ತಾರೆ ಈಗಲೂ ಕೂಡ. ಆದ್ದರಿಂದ ಮೈಸೂರಿನಲ್ಲಿ ಯಾರೋ ಒಬ್ಬರು ಸ್ವಾಮಿಗಳಿದ್ದಾರೆ, ಅವರು ಕನಸುಗಳನ್ನ ಹಿಡ್ಕೊಂಡು ನಮ್ಮ ಕಾಯಿಲೆಗಳನ್ನ ವಾಸಿ ಮಾಡೋದಕ್ಕೆ ಅವರು ಈಗಲೂ ಕೂಡ ಮಾಡ್ತಾರೆ. ನಮ್ಮ ನೆಂಟರುಗಳೆಲ್ಲ ಹೋಗಿ ಅವರಿಗೆ ಎಷ್ಟೋ ಬೆನಿಫಿಟ್ಗಳು ಆಗಿದೆ ಅಂತ ಹೇಳ್ತಾ ಇದ್ದರು. ಅವ್ರನ್ನೂ ಕೂಡ ನಾವು ಭೇಟಿ ಆಗಿದ್ವಿ. ಈ ಥರದ್ದೆಲ್ಲ ಇರುತ್ತೆ, ಇಲ್ಲ ಅಂತನಲ್ಲ. ಇದು ಆಟೋ ಸಜೆಷನ್ನು, ಹೆಲ್ತ್ ಹಿಪ್ನಾಟಿಸಮ್, ಇವುಗಳ ಮೂಲಕ ಅವರೇನು ಮಾಡಿದ್ರಂತೆ, ಈ ಕಾರ್ಯವನ್ನು ಸಾಧಿಸ್ಬಿಟ್ರಂತೆ. ಏನು ಕಾರ್ಯ? ಕನಸಿನಲ್ಲಿದ್ದಾಗ ಎಚ್ಚರದ ನೆನಪನ್ನು ಇಟ್ಕೊಳ್ಳೋದಂತೆ ಅಂತ ಅವರು ಬರ್ಕೊಂಡಿದ್ದಾರೆ. ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಈಸ್ ಇಟ್ ಪಾಸಿಬಲ್? ಶ್ರೀಧರ್ ಸರ್, ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಅಥವಾ ಅಶ್ವಥ್ ನಾರಾಯಣ ಅವರು, ಈಸ್ ಇಟ್ ಪಾಸಿಬಲ್? ಇಲ್ಲ ಸರ್, ವೆರಿ ಗುಡ್. ಸಾಧ್ಯನೇ ಇಲ್ಲ, ಎಚ್ಚರಿಕೆ ಬಂದ್ಬಿಡ್ತೀವಿ. ಸಾಧ್ಯನೇ ಇಲ್ಲ. ಕರೆಕ್ಟ್. ಅವ್ರು ಹೇಳಿದ್ರೆ ಅಕಸ್ಮಾತ್ ಅಂತ ನೀವು ಎಚ್ಚರದಲ್ಲಿ ಇದ್ದೀರ, ನಿದ್ದೆಗೆ ಹೋಗೇ ಇಲ್ಲ, ಕನಸಿಗೆ ಹೋಗೇ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಂತೆ. ಪಾಪ ಅವ್ರು ಏನೇನೋ ಪ್ರಯತ್ನ ಮಾಡಿದ್ದಾರೆ, ಏನೇನೋ ಬುಕ್ಸ್ ಮಾಡಿದ್ದಾರೆ, ಇನ್ಯಾರ್ದೋ ಕೆಲವರು ಮಾತಾಜಿ ಬರೆದಿರೋ ಯಾವುದೋ ಕೆಲವು ಪುಸ್ತಕಗಳನ್ನ ಓದಿದ್ದಾರಂತ ಅವರು ಪಾಸಿಬಿಲಿಟೀಸ್ ಆಗುತ್ತೆ ಅಂತ ಕೆಲಸ ಸಾಧನೆಗಳು ಮಾಡಿದ್ದಾರೆ ಅವರು ಪಾಪ. ಅದನ್ನೇ ನಮ್ಮ ಭಗವತ್ಪಾದರು ಹೇಳ್ತಾರೆ, ಇದನ್ನು ನೋಡಿಕೊಂಡೇ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಹೇಳ್ತಾ ಇದ್ದಿದ್ದು, ಇನ್ನು ಮೇಲಾದರೂ ನೀವು ಸಮಾಧಿ ಮಾಡಿಕೊಂಡು, ಇನ್ನು ಮೇಲಾದರೂ ಜ್ಞಾನ ಮಾಡಿಕೊಂಡು ನೀವು ನೆನಪು ತಗೊಂಬಂದ್ರಿ ನೋಡೋಣ ಅಂತ ಅವರು ಧೈರ್ಯವಾಗಿ ಹೇಳ್ತಾ ಇದ್ರು. ಬರೋದಿಲ್ಲ. ಆದ್ದರಿಂದ ಕೊನೆಗೆ ಏನಾಯಿತು, ಇವುಗಳ ಮೂಲಕ ಅವರು ಕಾರ್ಯವನ್ನು ಸಾಧಿಸಿದ್ರು ಅವ್ರ ಪ್ರಕಾರ. ಬಟ್ ಅದಲ್ಲ ಅಂತ ಆಮೇಲೆ ಸ್ವಾಮಿಗಳು ಪ್ರೂವ್ ಮಾಡ್ತಾರೆ. ಒಂದು ದಿನ ಅವರಿಗೆ ಒಂದು ಕನಸು ಬಿತ್ತು. ಆ ಕನಸು ಬಿದ್ದಾಗ ಆ ಕನಸಿನಲ್ಲಿ ಎಚ್ಚರದ ತಮ್ಮ ಮನೆ, ಕೋಣೆ, ಅದರಲ್ಲಿರೋ ಸಾಮಾನುಗಳು, ಮನೆಯವರು ಎಲ್ಲವೂ ಅದೇ ಆಕಾರದಲ್ಲಿ ಕನಸಿನಲ್ಲಿ ಕಾಣಿಸೋಕೆ ಶುರುವಾಯ್ತಂತೆ ಅವ್ರಿಗೆ. ಅದೇ ಮಕ್ಕಳು ಗಿಕ್ಕಳು ಎಲ್ಲರೂ ಕಾಣಿಸೋಕೆ ಶುರುವಾಯ್ತಂತೆ. ಆಗ ಅವರು ಮಗನು ಆಳ್ತಾ ಇದ್ದಂತೆ ಕನಸಿನಲ್ಲಿ, ಏನಂತ, ಅಪ್ಪ ನಿನಗೆ ಹುಚ್ಚು ಹಿಡಿದು ಬಿಟ್ಟಿದೆಯಾ, ಮನೆಯವರಾದ ನಮ್ಮನ್ನೇ ಗುರುತಿಸಲಾರದೆ ಇದೆಲ್ಲ ಕನಸು ಎನ್ನುತ್ತಿರುವೆಯಲ್ಲ ಅಂತ ಅವನು ಆಳ್ತಾ ಇದ್ದಾನಂತೆ. ಅರ್ಧರಾತ್ರಿಯಲ್ಲಿ ಅವರಿಗೆ ಮಧ್ಯಾಹ್ನವಾಗಿತ್ತಂತೆ, ಮಲಗಿರೋದ್ರ ಮಧ್ಯರಾತ್ರಿ ಅವರಿಗೆ ಮಧ್ಯಾಹ್ನವಾಗಿತ್ತಂತೆ. ಎಲ್ಲಿ? ಕನಸಿನಲ್ಲಿ. ಆ ಕನಸಿನಲ್ಲಿ ತೋರಿತ್ತು, ಅಲ್ಲಿದ್ದವರು ಎಲ್ಲರೂ ಎಚ್ಚರದಲ್ಲಿದ್ದವರೇ ಎಂದು ತೋರಿದರು. ಎಚ್ಚರದವರು ಮಾತ್ರ ಯಾರೋ ಆ ಕನಸಿನ ವಿಷಯವನ್ನು ಅರಿತಿರಲಿಲ್ಲ. ಅವ್ರ ದೃಷ್ಟಿಯಿಂದ ಆ ಎಚ್ಚರದಲ್ಲಿರೋರೇ ಅವರು, ಅದೇ ಮನೆ, ಅದೇ ಮಕ್ಕಳು ಎಲ್ಲ ಹಂಗೆ ತೋರ್ತಾ ಇತ್ತಂತೆ. ಅವ್ರೇನು ಅನ್ಕೊಂಡ್ಬಿಟ್ರು, ನನಗೆ ಎಚ್ಚರದ ನೆನಪು ಬಂದುಬಿಟ್ಟಿದೆ ಅಂತ. ಇವ್ರ ಕನಸಿನಿಂದ ಬಂದ ಮೇಲೆ ಇವ್ರಿಗೆಲ್ಲ ಅವರೇ ತಾನೇ ಇದ್ದಿದ್ದು. ಅವ್ರ ಮಗನೂ ಹೇಳ್ದಂತಲ್ಲ, ಅಪ್ಪ ನಿನಗೆ ಹುಚ್ಚಿಡಿದು ಬಿಟ್ಟಿದೆ, ನಮ್ಮನ್ನೇ ಗುರುತಿಸ್ತಾ ಇಲ್ಲ ಅಂತ ಏನೇನೋ ಹೇಳೋಕ್ಕೆ ಶುರು ಮಾಡ್ದ. ಅವನು ಆಳ್ತಾ ಇದ್ದ ಅಂತ. ಇವ್ರಿಗೆ ಎಚ್ಚರ ಆದಮೇಲೆ ಮಕ್ಕಳನ್ನೆಲ್ಲ ಕೇಳಿದ್ರಂತೆ, ಹೆಂಡ್ತೀನ ಕೇಳಿದ್ರಂತೆ, ಹಿಂಗೆಲ್ಲ ನೀವು ಬಂದಿದ್ರಾ ನನ್ನ ಕನಸಿಗೆ ಅಂತ, ನಿಮಗೆಲ್ಲ ಹುಚ್ಚು, ನಾವ್ಯಾಕೆ ಬರ್ತೀವಿ ನಿಮ್ಮ ಕನಸಿಗೆ ಅಂತ ಅವರೆಲ್ಲ ಹೇಳಿದ್ರಂತೆ. ನೋಡ್ರಿ, ಯಾರಿಗಾದರೂ ಅನಿಸುತ್ತ ಹಂಗೆ ಬರ್ತಾರೆ ನಮ್ಮ ಕನಸಿಗೆ, ಯಾರಾದರೂ ಬರೋಕ್ಕೆ ಸಾಧ್ಯನಾ? ಹಂಗೆ ಸಾಧ್ಯವೇ ಇಲ್ಲ. ನಾವು ಒಬ್ಬರೇ ಇರ್ತೀವಲ್ಲಿ. ಅದನ್ನೇ ಹೇಳಿದ್ದು. ಈ ದೃಷ್ಟಿಯಿಂದಲೇ, ಎಚ್ಚರದ ದೃಷ್ಟಿಯಿಂದ ಮನಸ್ಸು ಎಲ್ಲವನ್ನೂ ಸೃಷ್ಟಿ ಮಾಡಿಬಿಡುತ್ತೆ ಅಂತ ನಾವು ಅನ್ಕೊಂಡ್ಬಿಟ್ರೆ ಆಗಬೇಕಲ್ಲ. ಹಾಗೆ ಹೇಳಿ ಸ್ವಾಮಿಗಳು ಹೇಳ್ತಾರೆ, ಏನಪ್ಪ, ಕನಸಿನ ಮನಸ್ಸು ಕನಸಿನಲ್ಲಿ ಎಲ್ಲವನ್ನೂ ಸೃಷ್ಟಿ ಮಾಡ್ತೇನಪ್ಪ. ಗಟ್, ನೀನು ಕನಸಿನ ಮನಸ್ಸು ನಿಜ ಅಲ್ಲ ತಾನೆ? ಓಕೆ. ಎಚ್ಚರದ ಮನಸ್ಸು ನಿಜ ತಾನೆ? ಆಯ್ತಪ್ಪ. ಈಗ ಎಚ್ಚರದ ಮನಸ್ಸನ್ನು ಕೇಳ್ತೀನಿ, ಒಂದು ಹುಲ್ಲುಗಡ್ಡಿಯ ನೆರಳು ಸೃಷ್ಟಿ ಮಾಡ್ಲಿಕ್ಕೆ ನೋಡೋಣ. ಇಷ್ಟು ಹುಲ್ಲುಗಡ್ಡಿ ಮಾಡೋಕ್ಕಾಗತ್ತಾ? ಯಾರಿಗಾದ್ರೂ ಮಾಡಲಿ ನೋಡೋಣ. ಮಾಡೋಕ್ಕಾಗಲ್ಲ. ಹೋಗ್ಲಿ, ಮುಕ್ತರಾಗಿರೋರು ಯಾರಾದರೂ ಮಾಡಲಿ ನೋಡೋಣ. ಆಗೋದಿಲ್ಲ. ಸ್ಥಾನ ಪಲ್ಲಟ ಮಾಡ್ಬೋದು ಹೊರ್ತು ಸೃಷ್ಟಿ ಮಾಡೋಕ್ಕಾಗತ್ತಾ? ಹೋಗ್ಲಿ, ನಾವು ನಂಬ್ಕೊಂಡಿರೋ ನಾವು ನಿಜವಾದ ಆತ್ಮ ಅಂತ ಅಂದ ಅವನು ಹುಟ್ಟಿದ್ದಾನ? ಅವನಿಂದ ಪ್ರಪಂಚ ಹುಟ್ಟಿದೀಯಾ? ಇಲ್ಲ. ಹೇಗಿದೆ ನೋಡ್ರಿ. ಆದ್ದರಿಂದ ನಾವೇನು ಮಾಡ್ತೀವಿ, ಎಚ್ಚರದ ಸಂಸ್ಕಾರದಿಂದ ಕನಸು ಆಗ್ಬಿಡುತ್ತೆ ಅನ್ಕೊಂಡ್ಬಿಡ್ತೀವಿ. ತಪ್ಪು.
ಕೊನೆಗೆ ಅವ್ರು ಬೆಳಿಗ್ಗೆ ಎದ್ದ ಮೇಲೆ ಕೇಳ್ತಾರೆ, ಅಪ್ಪ ನಿನಗೆಲ್ಲ ಹುಚ್ಚು, ನಾವೆಲ್ಲಿ ನಿನ್ನ ಕನಸಿಗೆ ಬಂದಿದ್ವಿ, ನಮ್ಗೆ ಅದರ ಅನುಭವವೇ ಇಲ್ಲ, ನಿನಗೆಲ್ಲ ಭ್ರಾಂತಿ, ನಿನ್ನ ಕನಸದು, ಅದನ್ನೇ ನೀನು ನಮಗೂ ನಿನ್ನ ಕನಸಿನಲ್ಲಿ ನಾವೆಲ್ಲ ಕಂಡಿದ ತಕ್ಷಣ ನಿನ್ನ ಕನಸಿಗೆ ನಾವು ಬರಬೇಕು ಅಂತ ಏನಾದರೂ ಉಂಟಾ ಅಂತ ಅವರು ಆರ್ಗ್ಯೂ ಮಾಡ್ತಾ ಇದ್ದಾರೆ. ಇವರು ಇಲ್ಲ ಕಂಡ್ರೋ ನೀವೆಲ್ಲ ಬಂದಿದ್ರಿ ಅಂತ, ಬಂದಿದ್ರೆ ನಮಗೆ ನೆನಪಿರ್ಬೇಕಾಗಿತ್ತಲ್ಲ, ನನಗಿದೆಯಲ್ಲ ಅಂದ್ರೆ ನೀನೊಬ್ಬ ದಡ್ಡ, ಕನಸಿನಲ್ಲಿ ನೀನು ನೋಡಿರ್ತೀಯ ಅಷ್ಟೇ, ನೀನು ಬಂದಿರ್ತೀವಿ, ನಮ್ಗೆ ಯಾಕೆ, ನಾವ್ಯಾಕೆ ಬರ್ತೀವಿ ನೀನು ಕನಸಿಗೆ ಅಂತ ಅವರು ಆರ್ಗ್ಯೂ ಮಾಡ್ತಾ ಇದ್ದಾರಂತೆ. ಅದಾಯ್ತಾ, ಇಷ್ಟ ಆಯಿತು ಮನೇಲಿ ಜಗಳ. ಆ ಡಾಕ್ಟ್ರು ಕೊನೆಗೆ ಏನು ಮಾಡಿಕೊಂಡ್ರು, ಇದನ್ನು ಮನದೊಂದು ಆ ಡಾಕ್ಟ್ರು ಇದೆಲ್ಲ ನನ್ನ ಮನಸ್ಸಿನ ಕಲ್ಪನೆಯೇ ಅಂತ ನಿಶ್ಚಯ ಮಾಡ್ಕೊಂಡ್ರಂತೆ. ಇದೆಲ್ಲ ಇದೆ ನೋಡ್ರಿ ನನ್ನ ಮನಸ್ಸಿನ ಕಲ್ಪನೆನಪ್ಪ, ಇದು ನಿಜ ಆಗಿರಲ್ಲ ಅಂತ ಏನೋ ಒಂದು ಸಮಾಧಾನ ಮಾಡಿಕೊಂಡು ಕೊನೆಗೆ ಏನು ಮಾಡಿದ್ರು, ಕಲ್ಪನೆ ನಿಶ್ಚಯಿಸಿದರು. ಬಳಿಕ ಕನಸಿನಲ್ಲಿಯೇ ಇದು ಕನಸು ಎಂಬ ತಿಳುವಳಿಕೆ ಇರುವ ಇನ್ನೂ ಹಲವು ಕನಸುಗಳು ಅವರಿಗೆ ಆದವು. ನೋಡ್ರಿ, ಇದೇ ಥರ ಕನಸುಗಳು ಇನ್ನೂ ಆಯ್ತಂತೆ. ಆ ಕನಸಿನಲ್ಲಿದ್ದಾಗ ಇವರಿಗೆ ನೆನಪು ಬಂದಂಗೆ ಆಗ್ತಾ ಇತ್ತಂತೆ, ಎಚ್ಚರದಿಂದ ಬಂದಿದ್ದೀನಿ ಅಂತ ಅದರ ಆಯ್ತಂತೆ. ಬಟ್ ಕನಸೇ ಯಾಕಾಗಬಾರ್ದು, ಆಗಿರ್ಬೋದು. ನಾನು ಎಚ್ಚರದಿಂದ ಬಂದಿದ್ದೀನಿ ಅಂತ ಅದು ಕನಸೇ ಆಗಿರ್ಬೋದು, ಯಾಕಾಗ ಅದು ಸುಳ್ಳೆ ಆಗಿರಬಹುದು, ಹಂಗೆ ಏನು ಬೇಕಾದರೂ ಆಗ್ಬೋದಲ್ಲ ಕನಸಿನಲ್ಲಿ. ಅಲ್ಲ, ಕನಸಿನಲ್ಲಿ ರೆಕ್ಕೆ ಕಟ್ಕೊಂಡು ಪಕ್ಷಿ ಥರ ಹಾರಾಡ್ತಾ ಇರೋಂಗಾಗ್ಬೋದು, ಅಥವಾ ಚಿಟ್ಟೆ ಆಗಿರ್ಬೋದು, ಹೇಗೆ ಬೇಕಾದರೂ ಆಗ್ಬೋದು. ನಮ್ಮ ಇವರು ಯಾರು, ಶ್ರೀಧರ್ ಸರ್ ಅವ್ರ ಮಗನಿಗೆ ನಾನು ಬರ್ಡಾಗಿ ಆಕಾಶದಲ್ಲಿ ಓಡಾಡ್ತಾ ಇದ್ದೆ ಅಂತ ಕನಸು ಬಿದ್ದಿತ್ತು ಅಂತಂದರು. ನಮ್ಮ ಜಾನ್ಸನ್ಗೆ ಚಿಟ್ಟೆ ಆದಂಗಾಗಿತ್ತು. ಇನ್ನು ಕೆಲವರಿಗೆ ಮನೆಗೆ ರೆಕ್ಕೆ ಬಂದು ಹಾರಾಡ್ಕೊಂಡು ಹೋಗ್ತಾ ಇದ್ದಂಗೆ ಆಗಿರುತ್ತಂತ ಕನಸು. ಏನು ಬೇಕಾದರೂ ಆಗ್ಬೋದು ಸ್ವಾಮಿ, ಹೇಗಿದೆ. ಮತ್ತು ಇನ್ನು ಕೆಲವರಿಗೆ ಆ ಬೆಟ್ಟ ಕರಗಿ ಮಳೆ ಬಂದರೆ ನೀರು ಥರ ಅದು ಎಲ್ಲ ಕರ್ಗೋಗ್ಬಿಟ್ಟು ನದಿ ಥರ ಹರ್ಕೊಂಡು ಹೋಗ್ತಾ ಇತ್ತಂತೆ ಯಾವುದು ಬೆಟ್ಟ. ಬಟ್ ಅಲ್ಲಿ ನಮಗದು ಸತ್ಯವಾಗಿರುತ್ತೆ, ನಾವಲ್ಲಿ ಪ್ರಶ್ನೆ ಹಾಕಲ್ಲ, ಹಿಂಗಾಗಲ್ವಲ್ಲ ಅಂತ ಹಂಗೆ ಹಾಕಲ್ಲ, ಅಲ್ಲೇ ಅದು ಸತ್ಯವಾಗೇ ಇರುತ್ತೆ, ಅಲ್ಲಿ ಪ್ರಶ್ನೆ ಹಾಕಲ್ಲ. ನೋಡ್ರಿ, ಇದೇ ವ್ಯಾಪಕ ಯುಕ್ತಿ, ವ್ಯಾಪಕ ದೃಷ್ಟಿ ಅಂತೀವಿ. ಅದಕ್ಕೆ ನಾವು ಅಲ್ಲಿ ಕಂಪೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಅದು ಯಾಕೆಂದರೆ ಆ ಸಮಯಕ್ಕೆ ಅದೇ ಎಚ್ಚರ, ಅದೇ ಸತ್ಯವಾಗಿರುತ್ತೆ, ಅಲ್ಲಿ ಯಾರೂ ಪ್ರಶ್ನೆ ಹಾಕೋಲ್ಲ. ಅದು ಹೆಂಗಿದ್ರೆ ಹಂಗಂಗೆ ಆಗಿರುತ್ತೆ. ಹಾಗೆ ನಮಗೆ ತಲೆ ಇರ್ಬೋದು, ಕಾಲಿಂದು ಮಿಕ್ಕಿರೋ ದೇಹ ಎಲ್ಲ ಪ್ರಾಣಿ ಆಗಿರ್ಬೋದು, ಏನಾಗಿರ್ಬೇಕಂತ ನಾವು ಪ್ರಶ್ನೆ ಮಾಡಲ್ಲ, ಇರೋದೇ ಹಿಂಗೆ ಅಂತಲೇ ಇರ್ತೀವಿ. ಯಾಕೆ, ಇನ್ನೊಂದು ಎಚ್ಚರ ನಮಗೆ ನೆನಪಿರಲ್ಲ ಅಲ್ಲಿ, ಅದಕ್ಕೋಸ್ಕರ ಇದು ಏನಾದರೂ ಇಟ್ಕೊಳ್ಳಿ. ಕೊನೆಗೆ ಏನು ಮಾಡಿದ್ರು, ಮತ್ತೆ ಮತ್ತೆ ಹಾಗೆ ಇದೇ ಥರ ಕನಸುಗಳಾಗಕ್ಕೆ ಶುರುವಾಯಿತು ಅವರಿಗೆ. ಇಷ್ಟೆಲ್ಲ ಆದಮೇಲೆ ಏನು ಮಾಡಿದ್ರು, ನನ್ನ ಕನಸಿನಲ್ಲಿ ನೀವೆಲ್ಲರೂ ನನ್ನಿಂದ ಸೃಷ್ಟಿರಾಗಿರುವಿರಿ ಅಂತ ವಾಸೋದಕ್ಕೆ ಆ ವಿಷಯವನ್ನು ಅವರಿಗೆ ಮನದಟ್ಟು ಮಾಡಿಕೊಡೋದಕ್ಕೆ ಮೊದಲು ಮಾಡಿದ್ರು. ಕನಸಿನಲ್ಲಿರೋರಿಗೆ, ಅಪ್ಪ ನೀವೆಲ್ಲ ನನ್ನಿಂದ ಸೃಷ್ಟಿಯಾಗಿದ್ದೀರಿ ಕಂಡ್ರೋ ಅಂತ ಅಲ್ಲಿ ಕನಸಿನಲ್ಲಿ ಯಾರ್ಯಾರಿದ್ರು ಅವ್ರಿಗೆಲ್ಲ ಹೇಳಕ್ಕೆ ಶುರು ಮಾಡಿದ್ರಂತೆ. ಎಲ್ಲರೂ ನಿನಗೆಲ್ಲ ಹುಚ್ಚು ಅಂತ ಯಾರೂ ನಂಬಲಿಲ್ವಂತೆ. ಈಗ ನಾನಿಲ್ಲಿ ನಿಮ್ಗೆ ಯಾರಿಗಾದ್ರೂ ಹೇಳಿದ್ರೆ ನಂಬ್ತೀರಾ? ನನ್ನಿಂದ ನೀವೆಲ್ಲ ಸೃಷ್ಟಿಯಾಗಿದ್ದೀರಪ್ಪ ಅಂದಿದ ತಕ್ಷಣ ನೀವು ಇವನಿಗೆಲ್ಲ ಹುಚ್ಚಿಡ್ದಿದೆ, ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅಂತಿರೋ ಇಲ್ವೋ? ಹಂಗೆ ಅನ್ನಕ್ಕೆ ಶುರು ಮಾಡಿದ್ರಂತೆ, ಎಲ್ಲಿ ಕನಸಿನಲ್ಲಿ. ಆಮೇಲೆ ಏನು ಮಾಡಿದ್ರು ಇವರು, ಕೊನೆಗೆ ಅವರು ಎಚ್ಚರದ ಅವಸ್ಥೆಯಲ್ಲೇ ತನ್ನ ಸ್ನೇಹಿತನ ಕಂಡು, ಈಗ ನಾವೆಲ್ಲ ಮಾಡ್ತಾ ಇದ್ದೀವಲ್ಲ, ಸ್ವಾಮಿ ಎಚ್ಚರ ಎಲ್ಲ ಬರೀ ಸುಳ್ಳು, ಆದ್ದರಿಂದ ಇದನ್ನು ಅಷ್ಟು ನಂಬ್ಕೊಳಕ್ಕೆ ಹೋಗ್ಬೇಡ್ರೋ ಅಂತ ಹೇಳಿ, ಅದಕ್ಕೆ ದಾಸರು ಕೂಡ ಹಾಡಿದ್ದಾರೆ, ಪರಮಾರ್ಥ ಚಿಂತಾಮಣಿಲಿ ಕೂಡ ಹೇಳಿದ್ದಾರೆ, ಮಾಂಡಿಕ್ಯ ಉಪನಿಷತ್ನಲ್ಲೂ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಮತ್ತೇನು ಹೇಳ್ತಾರೆ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಘನ ಗುಳ್ಳೆ ನಿಜವಲ್ಲ ಹರಿಯೇ ಅಂತ ಹೇಳಿದ್ದಾರೆ ಈ ಎಚ್ಚರವನ್ನು. ಎಷ್ಟು ಜನ ಏನು ಹೇಳಿಲ್ಲ, ನಂಬದಿರು ಈ ದೇಹ ನಿತ್ಯವಲ್ಲ ಎಲ್ಲ ಹೇಳಿದ್ದಾರೆ ಅಲ್ವಾ. ಆದ್ದರಿಂದ ಎಲ್ಲವೂ ನೋಡಿದ್ರೆ ಇದು ಕನಸೇ, ಹಗಲುಗನಸು ಅಂತೀವಲ್ಲ ನಾವು,
ಆದ್ದರಿಂದ ಇದನ್ನು ಕನಸು ಥರ ಟ್ರೀಟ್ ಮಾಡಿರಿ ಅಂತ ಹೇಳ್ತಾರೆ ಅಂಥೇಳಿ ಇವ್ರಿಗೆ ಈ ಥರ ಎಲ್ಲ ಕನಸುಗಳು ಬಿದ್ದಿದ್ದರಿಂದ ಇವ್ರು ಎಚ್ಚರದಲ್ಲಿ ಆ ಥರ ಹೇಳಕ್ಕೆ ಹೋದ್ರಂತೆ. ಅಪ್ಪ ಇದು ಎಚ್ಚರ ಅಲ್ಲರೋ, ಕನಸೆಷ್ಟೇ ಸತ್ಯ ಅಂತ ಹೇಳಕ್ಕೆ ಮಾಡಿದ್ರಂತೆ. ತಿರ್ಗಾ ಎಲ್ಲ ಎಚ್ಚರದಲ್ಲಿರೋ ಜನಗಳು ಕೂಡ ಇವ್ರ ಮಾತನ್ನ ಹಾಸ್ಯ ಮಾಡಕ್ಕೆ ಮಾಡಿ ಇವ್ರನ್ನ ಯಾರೋ ಅಷ್ಟು ಕೇರ್ ಮಾಡ್ತಾ ಇರಲಿಲ್ಲ. ಇದೆಲ್ಲ ಕನಸೆ ಅಂತ ವಾದ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿಯೂ ವಾದದಲ್ಲಿ ಅವರಿಗೆ ಗೆಲುವು ಸಿಗಲಿಲ್ಲ. ಆಮೇಲೆ ಅವರು ಈ ಕನಸಿನ ವಿಚಾರವನ್ನು ಜನರಿಗೆ ತಿಳಿಸಿ ಕನಸಿನಲ್ಲಿರುವವರಿಗೆಲ್ಲ ಇದೇ ಕನಸು ಎಂಬುದನ್ನು ಹೇಗೆ ಒಪ್ಪಿಸಬೇಕೆಂಬುದನ್ನು ದಯವಿಟ್ಟು ತಿಳಿಸಿ ಇಂಥ ತತ್ವಶಾಸ್ತ್ರಜ್ಞರಿಗೆ ಒಂದು ಭಿನ್ನ ಒತ್ತಳೆಯನ್ನು ಹೊರಡಿಸೋದ್ರಂತೆ. ಏನಂತ ಕನಸಿನಲ್ಲಿರುವವರಿಗೆಲ್ಲ ಇದೆಲ್ಲ ಕನಸೆ ಎಂಬುದನ್ನು ಹೇಗೆ ಒಪ್ಪಿಸ್ಬೇಕು? ಸಾಧ್ಯನಾ ಸ್ವಾಮಿ? ಕನಸಿನಲ್ಲಿರೋವರಿಗೆಲ್ಲ ಇದೆಲ್ಲ ಕನಸೇ ಅನ್ನೋದನ್ನು ಹೇಗೆ ಒಪ್ಪಿಸ್ಬೇಕು ಅಂತ ದಯವಿಟ್ಟು ತಿಳಿಸಿ ಅಂತ. ಸಾಧ್ಯನೇ ಇಲ್ಲ. ಇನ್ನು ಇಲ್ಲಿ ಹೇಳ್ಬೋದು ಬೇಕಾದರೆ, ಎಚ್ಚರದಲ್ಲಪ್ಪ ಇದು ಕನಸಿನಷ್ಟೇ ಸತ್ಯ, ಇದಕ್ಕೆ ಅಷ್ಟು ಬೆಲೆ ಕೊಡಬೇಡ್ರೋ, ಇಲ್ಲೇನಾದರೂ ಕೂಡ ಅನುಸರಿಸ್ಕೊಂಡು ಹೋಗ್ರೋ, ತಾಳಿದವನು ಬಾಳಿಯಾನೋ, ಇದು ಸತ್ಯ ಅಲ್ಲ ಕಟ್ರೋ ಅಂತ ಏನಾದರೂ ಹೇಳ್ಬೋದು. ಕನಸಿನಲ್ಲೂ ಕೂಡ ಅದು ಕನಸು ಅಂತ ಹೇಳಬೇಕೇನೋ. ಎಚ್ಚರ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇದೆಲ್ಲ ಬರೀ ಸುಳ್ಳು ಅನ್ನೋದು. ಇದನ್ನೆಲ್ಲ ಮಾಡಿದ್ರಂತೆ. ಕೊನೆಗೆ ಬೇರೆ ಬೇರೆ ಭಾಗದ ಜನರು ಅದಕ್ಕೆ ಬೇರೆ ಬೇರೆ ಉತ್ತರಗಳನ್ನ ಸೇರಿಸಿ ಅವರು ಒಂದು ಪುಸ್ತಕನೇ ಬರೆದ್ರಂತೆ. ಯಾರ್ಯಾರೋ ಏನೇನು ಆನ್ಸರ್ ಬರೆದಿದ್ರು, ಇವ್ರ ಎಕ್ಸ್ಪೀರಿಯನ್ಸ್ ಏನು ಅಂತ ಒಂದು ಪುಸ್ತಕ ಬರೆದು ಅದಕ್ಕೆ ಡ್ರೀಮ್ ಪ್ರಾಬ್ಲಮ್ ಅಂತ ಹೆಸರು ಕೊಟ್ಟು ಕನಸಿನ ತೊಡಕುಗಳು ಅಂತ ಮಾಡಿ ಫಸ್ಟ್ ಪಾರ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ಅಂತ 2 ಪುಸ್ತಕಗಳನ್ನ ಪ್ರಕಟಿಸಿದ್ರಂತೆ. ಈಚೆಗೆ ಅವರು ಅವಸ್ಥಾತ್ರಯ ವಿಚಾರದಲ್ಲಿ ತಮ್ಮ ವಿಚಾರವನ್ನು ಮತ್ತಷ್ಟು ಮುಂದುವರಿಸಿ ಅವಸ್ಥೆಗಳನ್ನು ಕುರಿತು ಒಂದು ಪ್ರಶ್ನಮಾಲಿಕೆಯನ್ನು ಹೊರಡಿಸಿ ಅದಕ್ಕೂ ಉತ್ತರಗಳನ್ನು ತರಿಸಿಕೊಂಡು ಮೇಲೆ ಕಂಡ ಹೆಸರಿನ ಗ್ರಂಥದ 2ನೇ ಭಾಗವಾಗಿ ಹೊರಡಿಸಿರ್ತಾರೆ. ಇವರು ಅವಸ್ಥಾತ್ರಯ ವಿಚಾರದ ಮೇಲೆ ಇವರು ಬೇಕಾದಷ್ಟು ಪ್ರಶ್ನೆಗಳು ಹಾಕಿ ಅವುಗಳನ್ನೆಲ್ಲ ಕೇಳ್ಕೊಂಡಿದ್ದಾರೆ. ಅದು ಕೊನೆಯಲ್ಲಿ ಕೊಟ್ಟಿದ್ದಾರೆ. ನಾವು ಯಾವತ್ತ ಸ್ಟಡಿ ಗ್ರೂಪ್ನಲ್ಲೇ ಅವರು ಹಾಕಿರೋ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಸಿಕ್ಕಿದೆ. ಅವ್ರಿಗೆ ಪಾಪ ಸಿಕ್ಕಿಲ್ಲ, ಯಾಕೆಂದರೆ ಅವ್ರಿಗೆ ಪರಮಾರ್ಥ ಚಿಂತಾಮಣಿ ಅವ್ರಿಗೆ ಗೊತ್ತಾಗಿಲ್ವಲ್ಲ, ಆದ್ದರಿಂದ ಹಾಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ನೋಡೋಣ ಅದನ್ನು ಆವಾಗ. ಇಲ್ಲಿಗೆ ನಿಲ್ಲಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್.